ನಮಸ್ಕಾರ. ಇವತ್ತೇನು ಕೋರ ಸಿನಿಮಾದ ಪತ್ರಿಕಾ ಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಪತ್ರಿಕೆ ಮಾಧ್ಯಮದವರೇ, ಎಲೆಕ್ಟ್ರಿಕ್ ಮಾಧ್ಯಮದವರೇ, ನಿಮ್ಮೆಲ್ಲರೂ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನಾನು ಯಾವಾಗ ಯಾವುದೇ ಕಾರ್ಯಕ್ರಮ ಮಾಡೋದು ನನಗೆ ಸ್ನೇಹ ಬಳಗ ಜಾಸ್ತಿ. ಎಲ್ಲ ಗೆಸ್ಟ್ಗಳನ್ನ ಕರೆಸ್ಬಿಡ್ತೀನಿ, ಅಲ್ಲಿ ಗೆಸ್ಟ್ ಮಾತಾಡ್ತಾರೆ, ಪಾಪ ಆರ್ಟಿಸ್ಟ್ ಮಾತಾಡೋಕ್ಕಾಗಲ್ಲ. ಅದಕ್ಕೆ ಇವತ್ತು ಯಾವ ಗೆಸ್ಟು ಕರೆಸಿಲ್ಲ. ಸಿನಿಮಾದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಕಲಾವಿದರು ಮನಸ್ಸು ಬಿಚ್ಚಿ ಮಾತಾಡ್ಬೇಕಂತೇಳಿ ಇವತ್ತು ಪ್ರೆಸ್ ಮೀಟ್ ಕರೆದಿದ್ದೀನಿ. ನಿಜವಲ್ಲೂ ತುಂಬ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ರತ್ನಮ್ಮ ಮೂವೀಸ್ ನೀವು ನೋಡಿದ್ದೀರಾ, ನಮ್ಮ ತಾಯಿ ಹೆಸರು, ಅವರ ಆಶೀರ್ವಾದದಲ್ಲಿ ಮಾಡಿರ್ತಕ್ಕಂಥ ಸಿನಿಮಾ. ಜೊತೆಗೆ ಕೋರ ಅಂತ ನಾವು ಎಷ್ಟು ಹೇಳೋದಾದರೆ ನನ್ನ ಕಣ್ಮುಂದೆ ಕಾಣಿಸದೆ ಕೊರಗಜ್ಜ ಸ್ವಾಮೀಜಿಗಳು. ಆ ಕೊರಗಜ್ಜ ಸ್ವಾಮಿ ಆಶೀರ್ವಾದದಲ್ಲಿ ನಡೆದಿರತಕ್ಕಂಥ ಸಿನಿಮಾ ಇದು ಕೋರ ಸಿನಿಮಾ. ಸೊ ಈ ಸಿನಿಮಾ ಆಲ್ರೆಡಿ ನಿಮ್ಗೆ ಗೊತ್ತು, ಅಶೋಕ್ಗೋಡಲ್ಲಿ ಟೀಸರ್ ರಿಲೀಸ್ ಮಾಡಿದೆ, ನಮ್ಮ ಧ್ರುವ ಸರ್ಜಾ ಅವ್ರು ಬಂದು ಮಾಡಿದ್ರು. ಮತ್ತು ಟೌನಲ್ಲಿ ಒಂದು ಸಾಂಗ್ನ ರಿಲೀಸ್ ಮಾಡಿದೆ, ಫೀಲಿಂಗ್ ಸಾಂಗು. ಅದಾದಮೇಲೆ ಮೊನ್ನೆ ನವೆಂಬರ್ 23ನೇ ತಾರೀಕು ನಮ್ಮ ಬನ್ನಟ್ಟಿಲಿ ಒಂದು ಒಪ್ಪಿಕೊಂಡೋಳು ಸಾಂಗ್, ಈಗೇನು ನೋಡಿದ್ರು ಆ ಒಂದು ಸಾಂಗ್ನ ಬಿಡುಗಡೆ ಮಾಡಿದೆ. ಸುಮಾರು 50,000 ಜನ ಸೇರಿದ್ರು ಆ ಒಂದು ವೇದಿಕೆಯಲ್ಲಿ. ಇಡೀ ಉತ್ತರ ಕರ್ನಾಟಕ ಜನ ನೋಡಿ ತುಂಬ ಖುಷಿಪಟ್ಟರು. ಅದೇ ರೀತಿ ಸುಮಾರು 10 ಲಕ್ಷ ಜನ ಈ ಸಾಂಗ್ನ ನೋಡಿ ಪ್ರತಿಯೊಬ್ಬರು ಒಂದೊಳ್ಳೆ ಮೆಸೇಜ್ ಕಮೆಂಟ್ಸ್ ಹಾಕಿ, ಪ್ರತಿಯೊಬ್ಬರು ಫೋನ್ ಮಾಡಿ ಒಂದೊಳ್ಳೆ ಸಾಂಗ್ ಮಾಡಿದ್ದೀರಾ, ಒಂದು ಅದ್ಭುತ ಮಲೆನಾಡು ಏನು ಆ ಒಂದು ಗ್ರೀನರಿನ ಎತ್ತಿಡ್ತಿದ್ದೀರಾ ಅಂತೇಳಿ ನನಗೆ ಹೇಳಿದ್ರು. ತುಂಬ ಖುಷಿಯಾಯಿತು. ನಾನು ಹೇಳೋದಿಷ್ಟೇ, ಈ ಕೋರ ಸಿನಿಮಾ ಇವತ್ತು ಈ ಮಟ್ಟಕ್ಕೆ ಬರ್ಬೇಕಾದ್ರೆ ಮುಖ್ಯ ಕಾರಣ ನಮ್ಮ ಶ್ರೀ ಅವರು. ಯಾಕಂತ ಹೇಳಿದ್ರೆ ಹಿಂದೆ ನಾನು ಸ್ಲಮ್ ಅಂತ ಒಂದು ಸಿನಿಮಾ ಮಾಡಿದೆ, ನಿಮಗೆಲ್ಲ ಗೊತ್ತು. ಅದಾದಮೇಲೆ ಒಂದಷ್ಟು ದಿವಸ ಬೇರೆ ಕೆಲಸದಲ್ಲಿ ಬ್ಯುಸಿ ಇದೆ. ಯಾವುದೋ ಸ್ನೇಹಿತರು ಸಿನಿಮಾದಲ್ಲಿ ಸಣ್ಣ ಪುಟ್ಟ ಕ್ಯಾರೆಕ್ಟ್ರು, ಇನ್ಸ್ಪೆಕ್ಟ್ರು, ಗೆಸ್ಟ್ ರೋಲ್ ಕರೆದಾಗ ಹೋಗಿ ಮಾಡ್ತಾಯಿದ್ದು. ಬಟ್ ಅದಾದಮೇಲೆ ಶ್ರೀ ಬಂದಮೇಲೆ ನನಗೆ ಅನ್ನಿಸ್ತು, ಇಲ್ಲ ನಾವು ಆಲ್ರೆಡಿ ಒಂದು ಸರಿ ಸೋತಿದ್ದೀನಿ ಸ್ಲಮ್ಮಲ್ಲಿ. ಸೋತ್ಬಿಟ್ಟು ಮತ್ತೆ ಮನೆಯಲ್ಲಿ ಹೋಗಿ ಕುತ್ಕೊಳ್ಳೋ ಮಗ ನಾನಲ್ಲ, ಗೆಲ್ಲಲೇಬೇಕು. ಯಾಕಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಸೋತಾಗನೇ ಅವನಿಗೆ ಮತ್ತೆ ಗೆಲುವು ಸಿಗೋದು. ಮತ್ತೆ ನಾವು ಪ್ರಯತ್ನ ಮಾಡೋಣ ಅಂಥೇಳಿ ನಾನು ಪಣ ತೊಟ್ಟಾಗ ನನಗೆ ಸಾಥ್ ಕೊಟ್ಟಿದ್ದು ನಮ್ಮ ಶ್ರೀ ಅವರು. ಶ್ರೀ ನನ್ನ ಹತ್ರ ಬಂದಾಗ, ಹಣ ಒಂದು ಸಿನಿಮಾ ಚಾನ್ಸ್ ಕೊಡಿ ಮಾಡೋಣ ಅಂತ ಹೇಳಿದಾಗ ನಾನು ಶ್ರೀ ಇಬ್ಬರು ಕೂತ್ಕೊಂಡು ತುಂಬ ಡೀಪಾಗಿ ಡಿಸ್ಕಷನ್ ಮಾಡೋದು. ಅಲ್ಲಿ ಏನು ಮಾಡೋದು ಅಂತ ಹೇಳಿದ್ರೆ, ಸಿನಿಮಾ ಮಾಡಬೇಕಾದ್ರೆ ಒಬ್ಬ ಪ್ರೊಡ್ಯೂಸರು ಅವನಿಗೆ ಅಟ್ಲೀಸ್ಟ್ ಒಂದು ಬೇಸಿಕ್ ನಾಲೆಡ್ಜ್ ಗೊತ್ತಿರಬೇಕು. ಎಡಿಟಿಂಗು, ಡಬ್ಬಿಂಗು, ರೀ ರೆಕಾರ್ಡಿಂಗು, ಸೆನ್ಸರು, ಆರ್ಟಿಸ್ಟು, ಆಯಿತಾ, ಸೆಟ್ ವರ್ಕು, ಪೋಸ್ಟ್ ಪ್ರೊಡಕ್ಷನ್ನು, ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಗೊತ್ತಿರಬೇಕು. ಪ್ರೊಡ್ಯೂಸರ್ ಆದವ್ರು ಯಾವತ್ತು ಹೋಗಿ ನಾನು ದುಡ್ಡು ಹಾಕಿ ಅಂತ ಹೇಳ್ಬಿಟ್ಟು ಕ್ಯಾರೋನಲ್ಲಿ ಕೂತ್ಕೊಂಡ್ಬಿಟ್ರೆ ಆ ಸಿನಿಮಾ ಯಾವತ್ತು ಹೆಸರು ಬರಲ್ಲ. ನಾನು ಈ ಸಿನಿಮಾದಲ್ಲಿ ಪ್ರತಿಯೊಂದು ಕೆಲಸ ಮಾಡಿದ್ದೀನಿ. ಊಟ ಬಡಿಸಿದ್ದೀನಿ, ನೀರು ತಂದಿದ್ದೀನಿ, ಕ್ಯಾಮ್ರಾ ಎತ್ಕೊಂಡೋಗಿದ್ದೀನಿ, ಸೆಟ್ಟಲ್ಲಿ ಮಳೆ ಹೊಡೆದಿದ್ದೀನಿ, ಚಡ್ಡಿ ಹಾಕ್ಕೊಂಡು ಪ್ರತಿಯೊಂದು ಕೆಲಸದಲ್ಲೂ ಎಂತೆಂಥ ಕಲಾವಿದರು ಅವ್ರಿಗೆಲ್ಲ ಹೋಗಿ ಸುಸ್ತಾದಕ್ಕೂ ಅವ್ರಿಗೆ ಎಂಕರೇಜ್ ಮಾಡೋದು, ಬಂದ್ರಪ್ಪ ಮಾಡ್ರಪ್ಪ ಅಂತೇಳಿ ನೈಟ್ ಆ್ಯಂಡ್ ಡೇ ವರ್ಕ್ ಮಾಡಿದ್ದೀವಿ. ಆ ಶ್ರಮನೇ ಇವತ್ತು ಕೋರ ಸಿನಿಮಾ ಇವತ್ತು ನೀವೆಲ್ಲ ಮೆಚ್ಕೊಳ್ಳೋಂಥ ಒಂದು ಸಿನಿಮಾ ಆಗಿರೋದು. ಸೊ ಈ ಸಿನಿಮಾಗೆ ನಾಯಕನಾಗಿ ನಮ್ಮ ಕಿಟಿ, ನಿಮಗೆಲ್ಲ ಗೊತ್ತು, ಸುನಾಮಿ ಕಿಟಿ ಒಂದು ಏನು ರಿಯಾಲಿಟಿ ಶೋದಲ್ಲಿ ಒಂದು ಒಳ್ಳೆ ಹೆಸರು ಮಾಡ್ಕೊಂಡು ಬೆಳೆದಂಥ ಹುಡುಗ. ಇವತ್ತು ನನ್ನ ಹತ್ರ ಬಂದಾಗ ಸಿನಿಮಾ ಮಾಡಿ ಅಂತ ಹೇಳಿದಾಗ ಕಿಟಿಗೆ ಒಂದು ಲೈಫ್ ಕೊಟ್ಟಿದ್ದೀನಿ. ಅದೇ ರೀತಿ ನಮ್ಮ ಚರಿಷ್ಮಾ ಅವರು ಪಾಪ ಬಂದಾಗ ನಿಜವಲ್ಲೂ ನಾನು ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ, ಚರಿಷ್ಮಾ ಇಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀಯ ಅಂತೇಳಿ. ಫಸ್ಟ್ ಸಿನಿಮಾ ಆ್ಯಕ್ಚುಲಿ ಕೋರ ಸಿನಿಮಾ ಚರಿಷ್ಮಾಗೆ ಚಾನ್ಸ್ ಕೊಟ್ಟಿರೋದು. ಅದ್ರ ಹಿಂದೆ ಯಾವ ಸಿನಿಮಾನು ಮಾಡಿರಲಿಲ್ಲ. ನಮ್ಮ ಸಿನಿಮಾ ಸ್ಟಾರ್ಟ್ ಆದಮೇಲೆ ಬೇರೆ ಸಿನಿಮಾ ಸ್ಟಾರ್ಟ್ ಆಯಿತು. ಬಟ್ ಹಂಗೆ ಅದಾದಮೇಲೆ ನಿಜವಲ್ಲೂ ನಾನು ಎಲ್ಲೇ ಶೂಟಿಂಗ್ ಸ್ಪಾಟ್ ಕರೆದ್ರು ಕೂಡ, ಏನೇ ಕೆಲಸ ಆದರೂ ಕೂಡ ಬಂದು ಚರಿಷ್ಮಾ ಅವರು ಶೂಟಿಂಗ್ನ ಮಾಡಿಕೊಟ್ಟು ಹೋಗ್ತಾರೆ. ಬಟ್ ನಿಜವಲ್ಲೂ ಒಂದು ಒಳ್ಳೆ ಆ್ಯಕ್ಟ್ರು. ಬಟ್ ಒಂದೇನಪ್ಪ ಅಂತ ಹೇಳಿ ಫೋನ್ ಮಾಡಿದಾಗ ಸಡನ್ನಾಗಿ ಫೋನ್ ಎತ್ತಲ್ಲ, ಅದೊಂದು ಬೇಜಾರಿದೆ. ಸೊ ಅದಾದಮೇಲೆ ಇದು ಈ ನಮ್ಮ ಸಿನಿಮಾದಲ್ಲಿ ನಾವು ಒಂದು ತಂಡ ಇದೀವಿ ಗೊತ್ತಾ, ಮಟಣ್ಣ ಆಗಿರ್ಬೋದು, ಮುನಿ ಆಗಿರ್ಬೋದು, ನಮ್ಮ ಗಣೇಶನ್ ಆಗಿರ್ಬೋದು, ಯತಿರಾಜ್ ಆಗಿರ್ಬೋದು, ಮತ್ತು ಎಡಿಟ್ರು ನಮ್ಮ ಸೆಲ್ಲೊಮ್ಮು, ಗಿರೀಶು, ಸೆಲ್ಲೊಮ್ಮು, ನಮ್ಮ ಸಾಹಿತ್ಯ ರೇವಣ್ಣ ನಾಯಕು. ಸೊ ಎಲ್ಲ ಒಂದು ಟೀಮು. ಬಟ್ ನಾನು ಹೇಳ್ತಾ ಇದ್ದೆ ಯಾವಲ್ಲಷ್ಟೇ, ಯಾರು ನೀವು ಆ್ಯಕ್ಟ್ ಮಾಡ್ತಿರೋ ನೀವು ಬಂದ್ರಪ್ಪ. ಯಾಕಂದ್ರೆ ಕಲಾವಿದರಿಗೆ ದುಡ್ಡು ಅನ್ನೋದು ತುಂಬ ಇಂಪಾರ್ಟೆಂಟು, ದುಡ್ಡು ಬೇಕು ಜೀವನಕ್ಕೆ. ಬಟ್ ನನ್ನ ಸಿನಿಮಾದಲ್ಲಿ ದುಡ್ಡುಗೋಸ್ಕರ ಆ್ಯಕ್ಟಿಂಗ್ ಮಾಡಬೇಡ್ರಿ, ಈ ಸಿನಿಮಾನ ಗೆಲ್ಲಿಸ್ಲೇಬೇಕಂತ ಆ್ಯಕ್ಟಿಂಗ್ ಮಾಡಿ. ಆವಾಗ ಖಂಡಿತ ನಾವು ಅದನ್ನು ಏನೋ ಒಂದು ಸಾಧನೆ ಮಾಡುವ ಅಂತೇಳಿ ಪಾಪ ನಮ್ಮ ಎಲ್ಲ ಟೀಮು ಮಲೆನಾಡು ಸಕಲೇಶ್ವರ ಶೂಟಿಂಗ್ ಮಾಡ್ದು, ಹೊರನಾಡ ಶೂಟಿಂಗ್ ಮಾಡ್ದು, ನಿಂತ್ಕಲ್ಲಲ್ಲಿ ಶೂಟಿಂಗ್ ಮಾಡ್ದು,
ಚಿಕ್ಕಮಂಗ್ಳೂರಲ್ಲಿ ಮಾಡ್ದು, ಅಲ್ಲೆಲ್ಲ ಫುಲ್ಲು ಮಳೆ ಜಿಗ್ನೆಗಳು ಕರೆಕ್ಟಾಗಿ ಕುಕ್ಕೆ ಸುಬ್ರಹ್ಮಣ್ಯಲ್ಲಿ ಮಾಡ್ದು. ನಿಂತ್ಕೊಳ್ಳೋಕ್ಕೆ ಸರ್ ನಿಜವಲ್ಲೂ ಒಂದು ಟೈಮ್ ಊಟ ಇಲ್ಲ, ಕ್ಯಾಮ್ರಾ ತೊಗೊಂಡು ಕಾಡಲ್ಲಿ ಹೋಗ್ಬೇಕು, ಫುಲ್ಲು ಮಳೆ ಆಯ್ತಾ. ಈಗೇನು ಈ ಸಾಂಗ್ ನೋಡಿದಿರ, ಆ ಸಾಂಗು ನಾವು ಚಿಕ್ಕಮಂಗ್ಳೂರು ಶೂಟಿಂಗ್ ಮಾಡ್ಬೇಕಾರೆ ಒಂದು ಫಾಲ್ಸ್ ನೋಡಿದ್ದೀರಾ, ಸುಮಾರು ಇಲ್ಲಿಂದ ಒಂದು ಮೇ ಬಿ ಒಂದು 300 ಹೈಟ್ ಇರಬೇಕು. ಅಲ್ಲಿ ವಿತೌಟ್ ಸಪೋರ್ಟು ಸೌಜನ್ಯ ಮತ್ತೆ ಕಿಟಿ ನಿಂತಿದ್ರು. ನನಗೆ ಕೆಳಗಡೆ ಕಾಲೆಲ್ಲ ಶೇಕ್ ಆಗ್ತದೆ. ಸರಿ ಚರಿಷ್ಮಾ, ನಾನು ಹೇಳ್ತಾ ಇದ್ದೀನಿ ಶ್ರೀ ಬೇಡ, ಅಷ್ಟು ಮೇಲೆ ನಿಲ್ಸ್ಬಿಡ್ರಿ, ಬೇಡ ಬೇಡ ಅಂತ. ಯಾಕಂದ್ರೆ ಸಿನಿಮಾ ಘಟನೆಗಳು ನೋಡಿರ್ತೀವಿ, ಬಟ್ ಆದರೂ ಕಿಟಿ ಒಂದು ಮಂಡತನ ಇಲ್ಲಣ್ಣ, ನಾವು ನಿಂತ್ಕೊಳ್ತೀವಿ ಬಿಡಿ ಅಂತ ಹೇಳ್ಬಿಟ್ಟು ಪಾಪ ನಿಂತ್ಕೊಂಡು ತುಂಬ ಶ್ರಮ ಪಟ್ಟರು. ಒಂದು ಹೇಳ್ತೀನಿ ಕೇಳಿ, ಕಿಟ್ಟಿ ಬಂದ್ಬಿಟ್ಟು ಇವಾಗ ಕಣ್ಣು ಬಿಡ್ತಾರೋ ಒಂದು ಹುಡುಗ, ಬಟ್ ಕೆಲಸದಲ್ಲಿ ಮಾತ್ರ ನಿಜವಾಗ್ಲೂ ಅವನು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾನೆ. ಫೈಟಲ್ಲಂತೂ ಸ್ಟೆಂಟಲ್ಲಿ ನಿಜವಾಗ್ಲೂ ಯಾವುದು ಡೂಪ್ ಇಲ್ಲ, ರೋಪ್ ಇಲ್ಲ, ಏನಿಲ್ಲ, ಸಖತ್ತು ಒಳ್ಳೆ ಕೆಲಸ ಮಾಡಿದ್ದಾನೆ. ಮತ್ತೆ ಕೆಲವೊಂದು ಟೈಮಲ್ಲಿ ಕತ್ಕಾಲ ಏಟ್ ಬಿದ್ದಲ್ಲೂ ಕೂಡ ನಾವೆಲ್ಲ ಶೂಟಿಂಗ್ ನಿಂತೋಯ್ತು ಅಂತ ತಿಳ್ಕೊಂಡಿದ್ದು, ಬಟ್ ಅದು ಕೆಲಸ ಮಾಡಿದ್ದೇನೆ. ನಿಜವಲ್ಲೂ ತುಂಬ ಖುಷಿ ಆಯ್ತಿದೆ. ಈಗೇನು ನೀವು ಒಪ್ಪಿಕೊಂಡವಳು ಸಾಂಗ್ ನೋಡಿದ್ದೀರಾ, ಆ ಸಾಂಗು ತುಂಬ ಮೂಡ್ ಬಂದಿದೆ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ. ಮತ್ತೆ ಈ ಸಾಂಗ್ ಮಾಡ್ಬೇಕಾದ್ರೆ ಒಂದು ಘಟನೆ ನಡೀತು. ಚರಿಷ್ಮಾ ಮತ್ತೆ ಕಿಟ್ಟಿನ ಒಂದು ಬೆಟ್ಟದ ತುದಿಲಿ ನಿಲ್ಸಿರ್ತೀವಿ, ಅಲ್ಲೊಂದು 500 ಅಡಿ ಒಂದು ಏನು ಡೆಪ್ತ್ ಆಳ ಇದೆ. ನಾನು ಹೇಳ್ತಾ ಇರ್ತೀನಿ ಕಿಟಿಗೆ, ಕಿಟಿ ಸೆಟ್ಟಲ್ಲಿ ತಮಾಷೆ ಮಾಡ್ಬೇಡ ಅಂತ ಹೇಳ್ಬಿಟ್ಟು ಅವರಿಬ್ಬರು ಪಾಪ ಕಾರಲ್ಲಿ ಕುತ್ಕೊಂಡ್ರು. ಅವಾಗ ಎಲ್ಲಿ ಕ್ಯಾಮನ್ಗೆ ಒಂದು ಕಡೆ ನಮ್ಮ ಡೈರೆಕ್ಟ್ರು ಮೇಲ್ ಬಾ ಅಂತಾರೆ, ಕ್ಯಾಮ್ರಾಮನ್ನು ಹಿಂಗ್ ಬಾ ಅಂತಾರೆ, ಆ ಕೊರಿಯೋಗ್ರಾಫರ್ ರಾಜು ಮಾಸ್ಟ್ರು ಹಿಂಗ್ ಬಾ ಅಂತಾರೆ. ಅವನಿಗೆ ಪಾಪ ಕನ್ಫ್ಯೂಷನ್ ಆಗೋಯ್ತು. ಆ ಎಲ್ಲಿ ಕ್ಯಾಮು ಬರ್ತಾ ಇನ್ನೇನು ಮುಖದ ಹತ್ರ ಬಂದು ಮೇಲೆ ಹೋಗ್ಬೇಕಾಯ್ತು, ಡೈರೆಕ್ಟ್ ಬಂದು ಕಣ್ಣು ಹೊಡಿತು ಕಿಟ್ಟಿಗೆ. ಕಣ್ಣಿಗೆ ಹೊಡೆದಿಟ್ಗೆ ಅಮ್ಮ ಅಂತ ಪಾಪ ಅವನು ರೈಟಲ್ಲಿ ಬೀಳೋನು ಲೆಫ್ಟಲ್ಲಿ ಬಿದ್ದ. ರೈಟಲ್ಲಿ ಬಿದ್ದರೆ ಇವತ್ತು ನಮ್ಮ ಮುಂದೆ ಕಿಟಿ ಇರ್ತಿರ್ಲಿಲ್ಲ. ಇಂಥ ಒಂದು ಘಟನೆ ನಡೀತು. ಸೊ ಅದಾದ್ಮೇಲೆ ನಮಗೆ ತುಂಬ ನೋವಾಯಿತು, ಏನಪ್ಪ ಈ ಥರ ಎಲ್ಲ ಆಗುತ್ತಲ್ಲ ಅಂತೇಳಿ. ಸೊ ಏನೇ ಸಮಸ್ಯೆ ಆದರೂ ಕೂಡ ಸಿನಿಮಾ ಟೋಟಲ್ ಆಗಿ ಒಳ್ಳೆ ಔಟ್ಪುಟ್ ಬಂದಿದೆ. ನಾನು ಈ ಸಿನಿಮಾ ಸ್ಟಾರ್ಟ್ ಮಾಡ್ಬೇಕಾರೆ ಏನೋ ಒಂದು ಬಜೆಟ್ ಸಿನಿಮಾ ಮಾಡಿ ನಾವು ಕರ್ನಾಟಕ ರಿಲೀಸ್ ಮಾಡ್ಬಿಡಪ್ಪ, ಟೆನ್ಷನ್ ಸಾಕು, ಪ್ರೊಡ್ಯೂಸರ್ ಅವಸರನೇ ಬೇಡ, ಗೊತ್ತಲ್ಲ ಪ್ರೊಡ್ಯೂಸರ್ ಎಷ್ಟು ಕಷ್ಟ ಇದೆ ಅಂತೇಳಿ ನಾನು ಪ್ಲಾನ್ ಮಾಡಿದೆ. ಬಟ್ ಸಿನಿಮಾ ಮಾಡ್ತಾ ಆಮೇಲೆ ನಾನು ಡೈರೆಕ್ಟರ್ ಮಾಡಿದೆ, ಇಲ್ಲ ಶ್ರೀ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋಣ. ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋಕ್ಕೆ ಇಲ್ಲಿ ಯಾರು ಪ್ಯಾನ್ ಇಂಡಿಯಾ ಆರ್ಟಿಸ್ಟ್ ಎಲ್ಲ ಹೆಂಗ್ರಿ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋದು ಅಂತಿದ್ದು. ಸೊ ನಮಗೆ ಒಂದೊಂದು ಸೀನು ಶೂಟಿಂಗ್ ಮಾಡ್ಬೇಕಾದ್ರೆ ಅಲ್ಲಿ ಮೇಕಿಂಗು, ಫೈಟು, ಇನ್ನೊಂದು ಮತ್ತೊಂದು ನೋಡ್ತಾ ಪ್ಯಾನ್ ಇಂಡಿಯಾ ಅನೌನ್ಸ್ ಮಾಡ್ದು. ಹೋದ ತಿಂಗಳು ನಾನು ರೆಡಿ ಆಗ್ಬಿಟ್ಟಿದೆ, ಇಲ್ಲಪ್ಪ ಸೆನ್ಸರ್ ಆಯಿತು, ಸಿನಿಮಾ ರಿಲೀಸ್ ಮಾಡೋಣ ಅಂತ. ಏನೋ ಗೊತ್ತಿಲ್ಲ, ನಮ್ಮ ತಂದೆ ತಾಯಿ ಆಶೀರ್ವಾದ, ಏನು ನಮ್ಮ ಕೊರಗಜ್ಜಿನ ಆಶೀರ್ವಾದ, ಇಮಿಡಿಯೇಟ್ ಆಗಿ ತೆಲುಗು ಡಿಸ್ಟ್ರಿಬ್ಯೂಟರ್ ಫೋನ್ ಮಾಡಿದ್ರು, ಸರ್ ನಾವು ನಿಮ್ಮ ಸಿನಿಮಾ ನೋಡ್ಬೇಕಂತೇಳಿ. ಮಿರಾಜ್ ಮೇಲೆ ಸಿನಿಮಾ ಹಾಕಿದೆ. ಸಿನಿಮಾ ನೋಡೋದಕ್ಕೆ ಬಾಲಾಜಿ ಸರ್ ನಮ್ಮನ್ನು ತಪ್ಕೊಂಡ್ಬಿಟ್ರು. ಏನು ಸರ್ ಇಂಥ ಸಿನಿಮಾ ಮಾಡಿರೋ ಅಂತೇಳಿ. ಅವತ್ತೇ ಮಾನೇಸ್ ಅಗ್ರಿಮೆಂಟ್ ಹಾಕ್ಕೊಂಡ್ರು. ತೆಲುಗು ಮತ್ತು ತಮಿಳು 2 ಅಗ್ರಿಮೆಂಟ್ ಆಯಿತು. ಅಗ್ರಿಮೆಂಟ್ ಹಾಕ್ಕೊಂಡು ಈಗ ಆಲ್ರೆಡಿ ಎಲ್ಲ ವರ್ಷನೂ ಡಬ್ಬಿಂಗ್ ನಡೀತದೆ, ಆಲ್ಮೋಸ್ಟ್ ಸಾಂಗು ಮುಗಿಸಿದ್ದಾರೆ. ಸೊ ನನಗೆ ಅಲ್ಲಿ ಸ್ವಲ್ಪ ಎನರ್ಜಿ ಸ್ಟಾರ್ಟ್ ಆಯ್ತು ನಮಗೆ, ಇಲ್ಲ ನಾವೇನೋ ಒಂದು ಸಾಧನೆ ಮಾಡಕ್ಕೆ ಕೊಟ್ಟಿದ್ದೀವಪ್ಪ ಅಂತೇಳಿ. ಸೊ ಇಷ್ಟೆಲ್ಲ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ಪೇಮೆಂಟ್ ಅಂತ ತೊಂದರೆ ಬಂದಾಗ ನಮ್ಮ ಅಣ್ಣ ಪಿ ಚೆಲುವರಾಜು ನನಗೆ ಸಾಥ್ ಕೊಟ್ಟರು. ಯಾಕಂದರೆ ಇಷ್ಟು ದೊಡ್ಡ ಬಂಡವಾಳ ನಾವು ಎಲ್ಲಿಂದ ತರೋದು ಇವತ್ತಿನ ದಿನಲ್ಲಿ ಅಂತೇಳಿ ನಮ್ಮ ಅಣ್ಣವರು ಕೋ ಪ್ರೊಡ್ಯೂಸರ್ ಆಗಿ ಅವರು ಒಂದು ಮನೆ ಮಾರಿದ್ರು, ಒಂದು 80 lakhsಗೆ. ಆ ದುಡ್ಡನ್ನ ತಂದು ನನ್ನ ಕೈಲಿ ಕೊಟ್ಟರು, ನನ್ನ ತಮ್ಮ ಏನೋ ಸಿನಿಮಾ ಮಾಡ್ತಿದ್ಯಾ ಮಾಡು ಚೆನ್ನಾಗಿರಲಿ ಅಂತೇಳಿ. ಸೊ ನಮ್ಮ ಮುರುಘಾ ಅವರು ನಮ್ಮ ಸ್ನೇಹಿತರು, ಮತ್ತು ಇನ್ನೊಬ್ಬ ನಂಜಪ್ಪ ಅಂತಿದ್ದಾರೆ, ಅವರು ಸುಮಾರು ಜನ ಫ್ರೆಂಡ್ಸ್ ನನಗೆ ದುಡ್ಡಿನ ಹೆಲ್ಪ್ ಮಾಡಿದ್ರು. ಅದಾದಮೇಲೆ ನಾವೆಲ್ಲೂ ಅಷ್ಟೇ 4 ಫೈಟ್ ಮಾಡಿದ್ದೀವಿ. ನಮ್ಮ ಚಿನ್ನಿ ಮಾಸ್ಟ್ರು ಫೈಟ್ ಮಾಸ್ಟ್ರು ಒಂದೊಂದು ಫೈಟು ತುಂಬ ಅದ್ಭುತ ಮಾಡಿದ್ದಾರೆ. ಆಮೇಲೆ ಎಲ್ಲೂ ಬೇಜಾರು ಅನಿಸಿಲ್ಲ. ಮತ್ತು ನಮ್ಮ ಸಿನಿಮಾದಲ್ಲಿ ನೀವು ನೋಡ್ಬೋದು 80% ಸೆಟ್ ವರ್ಕ್ ಇದೆ. 80 ನೀವು ಯಾವ ಸೀನ್ ತಗೊಂಡು ಸೆಟ್ಟು, ಅದಕ್ಕೆಲ್ಲ ಸಂಪೂರ್ಣ ನಮಗೆ ಸಪೋರ್ಟ್ ಮಾಡಿ ಅದು ಸೆಟ್ ವರ್ಕು ನಮ್ಮ ಜಿನೇಂದ್ರ ಅವರು. ಒಳ್ಳೆ ಒಂದು ಕಮ್ಮಿ ರೇಟ್ಗೆ ಒಳ್ಳೊಳ್ಳೆ ಸೆಟ್ಟನ್ನು ಹಾಕ್ಕೊಟ್ರು. ಸೊ ಒಟ್ಟಾರೆ ಟೋಟಲ್ ಆಗಿ ನಮ್ಮ ಸಿನಿಮಾದಲ್ಲಿ ಪ್ರತಿಯೊಬ್ಬರು ನಾವೇನೋ ಒಂದು ಬಂದು ಪೇಮೆಂಟ್ ಇಸ್ಕೊಳ್ಬೇಕು ಅಂತ ಸಿನಿಮಾ ಮಾಡಿಲ್ಲ, ಈ ಸಿನಿಮಾ ಗೆಲ್ಲಿಸ್ಲೇಬೇಕಂತೇಳಿ ಈ ಸಿನಿಮಾ ಮಾಡಿಕೊಟ್ಟಿದ್ದಾರೆ. ನಿಜವೂ ತುಂಬ ಖುಷಿ ಆಗ್ತದೆ. ಎಲ್ಲ ಪತ್ರಿಕಾ ಮಿತ್ರ ನಾನು ಬೇಡ್ಕೊಡೋದಿಷ್ಟೇ, ತುಂಬ ಕಷ್ಟಪಟ್ಟು ನಮ್ಮ ನೆಲ ಮೂಲದ ಕತೆ, ಮಣ್ಣಿನ ಕತೆ, ಏನು ಒಂದು ಆದಿವಾಸಿ ಬುಡಕಟ್ಟ ಜನಾಂಗದ ಒಂದು ರಿಯಲ್ ಕತೆ ಇಟ್ಕೊಂಡು ಪಕ್ಕ ಕಮರ್ಷಿಯಲ್ ಸಿನಿಮಾ. ಇದರಲ್ಲಿ ಒಳ್ಳೆ ಸಾಂಗ್ ಇದೆ, ಒಳ್ಳೆ ಫೈಟ್ ಇದೆ, ಒಳ್ಳೆ ಸೆಂಟಿಮೆಂಟ್ ಇದೆ. ನೀವು ಸಿನಿಮಾ ನೋಡ್ಕೊಂಡು ಈಚೆ ಬಂದರೆ ಸೂಪರ್ ಅಂತ ಹೇಳ್ತೀರಾ. ಅಂಥ ಒಂದು ಸಿನಿಮಾ 100% ನೀವೆಲ್ಲ ಆಶೀರ್ವಾದ ಮಾಡಬೇಕು. ಮತ್ತು ನನ್ನ ಸಿನಿಮಾಗೆ ಸಪೋರ್ಟ್ ಮಾಡಿದಂಥ ಎಲ್ಲ ಕಲಾವಿದರು, ನಮ್ಮ ಧ್ರುವ ಸರ್ಜೋರ್ ಆಗಿರ್ಬೋದು, ನಮ್ಮ ಪ್ರಶಾಂತ್ ಅವ್ರು ಆಗಿರ್ಬೋದು, ಮತ್ತು ಫಿಲಿಂ ಚಲನಚಿತ್ರ ವಾಣಿಜ್ಯ ಮಂಡಳಿಯ ನಮ್ಮ ಬಾಮರಿಸು, ಸುರೇಶ್ ಅವರು, ಹಲವಾರು ಸ್ನೇಹಿತರು, ನಮ್ಮ ಆನಂದ್ ಗುರುಜಿಯವರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಈ ಸಿನಿಮಾಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇರಲಿ. ಮತ್ತು ಈ ಸಿನಿಮಾ ನೋಡಿ ನಮ್ಮ ಏನು ಬಾಲಾಜಿ ಸಾರು
ನಿನ್ನೆ ಒಂದು ತೆಲುಗು ಸಿನಿಮಾಗೆ ಮೈನ್ ವಿಲನ್ ಆಗಿ ನನ್ನನ್ನು ಆಯ್ಕೆ ಮಾಡಿಕೊಂಡು ಅದು ತುಂಬ ಖುಷಿ ಕೊಡ್ತು ನನಗೆ. ಯಾಕಂತ ಹೇಳಿದ್ರೆ ನಾವು ಇಲ್ಲಿ ನಾನು ಏನು ಪ್ರೊಫೆಷನಲ್ ಕಲಾವಿದ ಅಲ್ಲ, ಬಟ್ ಆದ್ರೂ ಮಧ್ಯದಲ್ಲಿ ನಮ್ಮದು ವ್ಯವಹಾರ ಮಾಡಿಕೊಂಡು ಸಣ್ಣ ಪುಟ್ಟ ಸಿನಿಮಾ ಮಾಡ್ಕೊಂಡು ಬಂದೆ. ಅದರಲ್ಲೂ ನಮ್ಮನ್ನು ಗುರ್ಸಿ ಇವತ್ತು ಪರಭಾಷೆಯಲ್ಲಿ ಆ್ಯಕ್ಟ್ ಮಾಡಿ ಕೇಳಿದ್ರಲ್ಲ ಸರ್, ನಿಜವಲ್ಲೂ ತುಂಬ ಥ್ಯಾಂಕ್ಸ್ ಸರ್ ಬಾಲಾಜಿ ಸರ್. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಈ ಸಿನಿಮಾನ ಬೆಳೆಸ್ಬೇಕು, ಗೆಲ್ಲಿಸ್ಬೇಕು. ನಾನು ನಿಮಗೆ ಲೇಟ್ ಮಾಡಲ್ಲ. ಜನವರಿ ಫಸ್ಟ್ ವೀಕಲ್ಲಿ ಇಡೀ ಕರ್ನಾಟಕ ರಾಜ್ಯ ಮತ್ತು ಪರಭಾಷೆಗಳಲ್ಲಿ ಇಡೀ ರಾಷ್ಟ್ರದಂತ ಕೋರಾ ಸಿನಿಮಾ ನಿಮ್ಮ ಕಣ್ಮುಂದೆ ಬರ್ತಿದೆ. ದಯವಿಟ್ಟು ಎಲ್ಲ ನೋಡಿ ಸ್ವಲ್ಪ ನಮ್ಮ ಸಿನಿಮಾನ ಬೆಳೆಸ್ಬೇಕಂತೇಳಿ ಎಲ್ಲ ನನ್ನ ಪತ್ರಿಕೆ ಮಾಧ್ಯಮ ನಾನು ಕೇಳ್ಕೊಳ್ತೀನಿ. ಸರ್ ಏನು ಗೊತ್ತಾ, ಫಸ್ಟು ಸ್ಲಮ್ ಅಂತ ಒಂದು ಸಿನಿಮಾ ಮಾಡಿದೆ, 2 ಕೋಟಿ ಬಂಡವಾಳ ಹಾಕಿದೆ. ಸೊ ಅದು ಸಿನಿಮಾ ಗೆಲ್ಲಿಲ್ಲ. ಅವನು ಅನ್ನಿಸ್ತು ನಾವು ಫಿಲ್ಮ್ ಲ್ಯಾಂಡ್ ಬಂದ್ಬಿಟ್ಟು ಯಾಕೆ ಮತ್ತೆ ಮನೆಗೆ ವಾಪಸ್ ಹೋಗ್ತಿದ್ವಿಲ್ಲ. ಇಲ್ಲ, ನಾನು ಎಲ್ಲಿ ಸೋತಿ ಅಲ್ಲಿ ಗೆಲ್ಲೇಬೇಕಂತ ಹೇಳ್ಬಿಟ್ಟು ತುಂಬ ಹಠ ಮಾಡಿದೆ. ಶ್ರೀ ಅವ್ರಿಗೆ ಹೇಳಿದೆ, ಶ್ರೀ ವಿಲನ್ ಕ್ಯಾರೆಕ್ಟರ್ ನಾನು ಮಾಡಲ್ಲ, ನೀನು ಯಾರು ಒಳ್ಳೆ ವಿಲನ್ ತೋರಿಸು, ಶೋಭರಾಜು ಇಲ್ಲ ಪ್ರಕಾಶ್ ರಾಜ್ ಯಾರಿಗಾರು ಹೇಳಪ್ಪ, ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ನಾನು ಶ್ರೀಗೆ ಹೇಳಿದೆ. ಸೊ ಅವಾಗ ನನಗನ್ನಿಸ್ತು ನಮ್ಗೆ ಯಾರು ಪ್ಲಾಟ್ಫಾರಮ್ ಕೊಡಲ್ಲ, ನಮ್ಮ ಪ್ಲಾಟ್ಫಾರಮ್ ನಾವೇ ಉತ್ಪತ್ತಿ ಮಾಡ್ಕೋಬೇಕಂತ ಹೇಳ್ಬಿಟ್ಟು ತುಂಬ ಹಾರ್ಡ್ ವರ್ಕ್ ಮಾಡಿದೆ. ಆಯಿತಾ, ನನಗೆ ಈ ಮಟ್ಟಕ್ಕೆ ನಾನು ಆ್ಯಕ್ಟಿಂಗೇ ಬೇಡ ಅನ್ನೋ ಆ್ಯಕ್ಟಿಂಗ್ನ ತಂದಿರೋದು ನಮ್ಮ ಶ್ರೀ ಅವರು. ನನ್ನನ್ನು ಲಾಡ್ಜಲ್ಲಿ ಕೂಡ ಹಾಕ್ಕೊಂಡು ನನ್ನ ಕೈಲಿ ಆ್ಯಕ್ಟಿಂಗ್ ಮಾಡಿಸಿದ್ದಾರೆ ನೈಟ್ ಆ್ಯಂಡ್ ಡೇ. ಅಣ್ಣ ಹಿಂಗೆ ಬರಬೇಕು, ಹಂಗೆ ಬರಬೇಕು, ಕಣ್ಣು ಹಿಂಗೆ ಬಿಡಬೇಕು, ಮೀಸಿ ಹಿಂಗೆ ತಿರ್ಸ್ಬೇಕು. ಆಮೇಲೆ ಸರ್ ನೋಡಿ, ನಮ್ಮ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಏನಂತ ಹೇಳಿದ್ರೆ ಎಲ್ಲ ವಿಲನ್ಗಳು ಲಾಂಗ್ ಹಿಡಿತಾರೆ. ಲಾಂಗ್ ಹಿಡ್ದು ಚಾಕು ಚುಚ್ಚಿದ್ರೇ ವಿಲನು. ಬಟ್ ನನ್ನ ಕೈಲಿ ಯಾವ ಲಾಂಗ್ ಹಿಡ್ಸಿಲ್ಲ ಸರ್. ಒಂದೇ ಒಂದು ಇಂಟ್ರಡಕ್ಷನ್ ಫೈಟಲ್ಲಿ ಒಂದು ಸಿಗರೇಟ್ ಕೊಡ್ತಾರೆ, ಚುಟ್ಟ ಬಾಯಿಲಿ ಇಟ್ಕೊಂಡು ಪಂಚೆ ಕಟ್ಕೊಂಡು ಎಂಡ್ ತನಕ ಸಿಗರೇಟ್ ಬಾಯಲ್ಲೇ ಇರಬೇಕು. ಯಾವ ಲಾಂಗು ಮಚ್ಚಿರ್ಸಿಲ್ಲ, ಕೈಯಲ್ಲೇ ಫೈಟ್ ಮಾಡಿಸ್ತಾರೆ, ವರ್ಮಾಕಲೆ ಅಂತ ಹೇಳ್ತಾರಲ್ಲ. ಸೊ ಅದರಲ್ಲಿ ಫೈಟ್ ಮಾಡಿಸಿ ತುಂಬ ಅದ್ಭುತವಾಗಿ ಆ ಫೈಟ್ನ ಎಕ್ಸ್ಪೋಸ್ ಮಾಡಿದ್ದಾರೆ. ನಾನೇನಾದ್ರು ಇವತ್ತು ಪಿ ಮೂರ್ತಿ ಒಂದು ಒಳ್ಳೆ ಕಲಾನಾಯಕನಾಗಿ ಬರ್ತೀನಿ, ಮುಂದೆ ಇನ್ನೂ ಒಳ್ಳೊಳ್ಳೆ ಫಿಲಮ್ ಮಾಡ್ತೀನಿ ಅದಕ್ಕೆ ಕಾರಣನೇ ನಮ್ಮ ಶ್ರೀ ಅವರು. ಆಯಿತಾ, ಆಮೇಲೆ ಶ್ರೀಗೆ ಹೇಳ್ಬಿಟ್ಟಿದ್ದೀನಿ, ಶ್ರೀ ನೀನು ಸಾಯೋ ತನಕ ನೀನು ಯಾವ ಸಿನಿಮಾ ಮಾಡು, ನಾನು ಯಾವುದೇ ಸಿನಿಮಾ ಮಾಡ್ರು ನೀನೇ ಅದಕ್ಕೆ, ನೀನು ಮನೇಲಿದ್ರು ಬಿಡಲ್ಲ, ನೀನು ಎತ್ತಕ್ಕಮ್ಮನ ಸಿನಿಮಾ ಮಾಡಿಸ್ತೀನಿ. ಸೊ ಹಾಗಾಗಿ ಶ್ರೀ ಬಗ್ಗೆ ಹೇಳ್ಬೇಕಂದ್ರೆ ನೋಡಿ, ನನ್ನ ಹತ್ರ ಶ್ರೀ ಅಣ್ಣ ನಾನು ಸಿನಿಮಾ ಮಾಡ್ತೀನಿ, ನನಗೆ ಇಷ್ಟು ದುಡ್ಡು ಕೊಡಿ ಅಂತ ಬಂದು ಮನುಷ್ಯನೇ ಅಲ್ಲ. ಆಯಿತಾ ಅಣ್ಣ, ಒಂದು ತುಂಬ ಹೊಟ್ಟೆಸ್ಕೊಂಡಿದ್ದೀನಿ, ಹೊರಟ ಲವ್ ಯು ಮಾಡಿದೆ. ಅದಾದಮೇಲೆ ಯಾವುದೋ ನನಗೆ ಯಾವ್ದು ಬ್ರೇಕ್ ಸಿಕ್ಕಿಲ್ಲ, ಏನೋ ನನಗೆ ಜೀವನನೇ ಬೇಡ ಅನ್ಸ್ಬಿಟ್ಟಿದೆ ಅಂತ ಹೇಳಿದ್ರು. ಅವಾಗ ನಾನು ಒಂದೇ ಮಾತು ಹೇಳಿದೆ, ನಿಮಗೆ ನಾನು ರಿಲೀಸ್ ಆದಮೇಲೆ ಹೇಳ್ಬೇಕಂತಿದೆ, ಬಟ್ ಇವತ್ತು ಹೇಳ್ಬಿಡ್ತೀನಿ ಕೇಳಿ. ನನ್ನ ಆಫೀಸಲ್ಲಿ ಒಂದು ಡೈರಿ ಇದೆ, ಶ್ರೀ ಪರಿಚಯ 1 ಅವರ್ ಆಯಿತು. 1 ಅವರ್ ಆದಮೇಲೆ ನಾನು ಹೇಳಿದೆ, ಶ್ರೀ ನನ್ನ ಹತ್ರ ಇವತ್ತು 1 ರೂಪಾಯಿ ದುಡ್ಡಿಲ್ಲ, ನೀನೇ ಡೈರೆಕ್ಟ್ರು, ನಾನೇ ಪ್ರೊಡ್ಯೂಸರು, ಕಿಟಿನೇ ಹೀರೋ ಅಂತ ಹೇಳಿದ್ರು. 3 ಜನ ಇದು ಆಫೀಸಲ್ಲಿ. ಆಯಿತಾ, ಅವತ್ತು ಈ ಥರ ಮಾತಾಡ್ಬಿಟ್ಟು ನಮ್ಮ ಹುಡುಗನ ಕರ್ಬಿಟ್ಟು ಡೈರಿ ತರಿಸೆ, ನಾನು ಹೇಳ್ದಂಗೆ ಬರೀ ಅಂದೆ. ಶ್ರೀ ಡೈರೆಕ್ಷನ್ ಮಾಡ್ತಾರೆ, ಪಿ ಮೂರ್ತಿ ಪ್ರೊಡ್ಯೂಸ್ ಮಾಡ್ತಾರೆ, ಸುನಾಮಿ ಕಿಟಿ ಹೀರೋ ಆಗ್ತೇನೆ. ಈ ಸಿನಿಮಾ 100 ಡೇಸ್ ಹಿಟ್ ಆಗುತ್ತೆ, ಕೋರಾ ಸಿನಿಮಾ. ಕಿಟಿಗೆ 5 ಸಿನಿಮಾ ಬುಕ್ ಆಗುತ್ತೆ, ಇದು ಸತ್ಯ ಸತ್ಯ ಅಂತೇಳಿ ಬರೀ ಅಂತ ಅವತ್ತು ಬರ್ಸಿದ್ದೀನಿ. ಇವತ್ತು ಡೈರಿ ಇದೆ. ನಿಜವಲ್ಲೂ ಎಕ್ಸ್ಪೆಕ್ಟೇಷನ್ ನಾನು ಮಾಡೋಕ್ಕಾಗಲ್ಲ. ಕಣ್ಮುಂದೆ ಒಂಥರ ನನಗೆ ಇದು ನಿಜಾನ ಅನಿಸ್ತದೆ. ಅವತ್ತೇನು ಬರೋದ್ನೋ ಅದೇ ರೀತಿ ಇವತ್ತು ಸಿನಿಮಾ ಕಂಪ್ಲೀಟ್ ಆಯಿತು, ಒಳ್ಳೆ ರೆಸ್ಪಾನ್ಸ್ ಆಯಿತು, ರಿಲೀಸ್ ಆಗುತ್ತೆ. ಶ್ರೀ ನಮ್ಮ ಸಿನಿಮಾದಲ್ಲಿ ಮಾಡಿರೋ ಎಲ್ಲ ಪ್ರತಿಯೊಬ್ಬರಿಗೂ ಒಂದೊಳ್ಳೆ ಬ್ರೇಕ್ ಸಿಗುತ್ತೆ. ಖಂಡಿತವಾಗ್ಲೂ ಎಲ್ಲರೂ ಸಕ್ಸಸ್ ಆಗ್ತೀರಾ. ಯಾಕಂದರೆ ಕಿಟಿಗೆ ಹೇಳೋದಿಷ್ಟೇ, ಕಿಟಿ ನೀನು ಹೀರೋ ಅಲ್ಲ, ನೀನು ಚರಿಷ್ಮಾ, ನೀನು ಹೀರೋಯಿನ್ ಅಲ್ಲ. ಈಗ ನೀವೆಲ್ಲ ಬೆಳೀತಾ ಇದ್ದೀರಾ. ನಿಮ್ಮ ಸಿನಿಮಾ ರಿಲೀಸ್ ಆಗಿ ಜನ ಆಶೀರ್ವಾದ ಮಾಡಿ ನಿಮ್ಮನ್ನು ಬೆಳೆಸ್ದಾಗ ನೀವು ಹೀರೋ ಅಂತ ಜೋರಾಗಿ ತಲೆ ಎತ್ಕೊಂಡು ನೀವು ಮಾತಾಡ್ಬೋದು. ಈಗ ಬೆಳೀತಾ ಇದ್ದೀರಾ. ದಯವಿಟ್ಟು ನಿಮಗೆ ಕೋರಾ ಸಿನಿಮಾ ಬಗ್ಗೆ ತುಂಬ ಒಂದು ಪ್ರೀತಿ ಇದೆ ನನಗೆ ಗೊತ್ತು. ಪ್ರಮೋಷನ್ ಅಂತ ಕರೆದಾಗ ಈಗ ಯಾವುದೇ ಊರಾಗಿರಲಿ, ಯಾಕಂದರೆ ಇವತ್ತು ಸಿನಿಮಾ ಮಾಡೋದು ಈಸಿ, ಪ್ರಮೋಷನ್ ಮಾಡೋದು ಕಷ್ಟ. ಪ್ರತಿಯೊಂದು ಪ್ರಮೋಷನ್ಗೂ ನೀವು ಸಿನಿಮಾ ತಂಡದವರು ಎಲ್ಲ ಕಡೆ ಯಾವುದೇ ರಾಜ್ಯೋತ್ಸವ ಆಗಿರಲಿ, ಬೇರೆ ಕಾರ್ಯಕ್ರಮ ಆಗಿರಲಿ, ಪ್ರತಿಯೊಂದರಲ್ಲಿ ಹೋಗಿ ಕೋರಾ ಸಿನಿಮಾ ಸಾಧ್ಯವಾದಷ್ಟು ನೀವು ಪ್ರಮೋಷನ್ ಮಾಡಿ ಅಂತ. ಯಾಕಂದರೆ ಒಳ್ಳೆ ಸಿನಿಮಾ ಮಾಡಿದ್ದೀವಿ ನಾವು. ಆ ಒಳ್ಳೆ ಸಿನಿಮಾನ ಪ್ರಮೋಟ್ ಮಾಡಿಲ್ಲ ಅಂದರೆ ಅಟ್ಲೀಸ್ಟು ನಾನು ಒಳ್ಳೆ ಸಿನಿಮಾ ಮಾಡಿದಪ್ಪ, ಜನಗಳು ಬಂದು ಥಿಯೇಟ್ರಲ್ಲಿ ನೋಡಬೇಕಲ್ಲ, ಅದು ಒಳ್ಳೇದ ಕೆಟ್ಟದ ಅಂತ. ಸೊ ಹಾಗಾಗ್ಬಿಟ್ಟು ನೀವು ಇನ್ನೂ ಎತ್ತರಕ್ಕೆ ಬೆಳೀರಿ, ನಮ್ಮ ಆಶೀರ್ವಾದ ಇದ್ದೇ ಇರ್ತದೆ. ಒಳ್ಳೆ ಸಿನಿಮಾ ಮಾಡಿದ್ದೀರಾ. ಯಾಕಂದರೆ ಕೋರಾ ಸಿನಿಮಾದಿಂದ ಬಂದಂಥವ್ರು ಪ್ರತಿಯೊಬ್ಬರು ಒಂದು ರೇಂಜ್ ರೀಚ್ ಆಗ್ತೀರಾ. ಆಯಿತಾ, ಯಾಕಂದರೆ ಇದು ನಾನು ಮಾಡಿರೋ ನಮ್ಮ ತಾಯಿ ಹೆಸರಲ್ಲಿ. ಆಯಿತಾ, ನಮಗೆ ದೇವರು ಅವರೇನೆ. ಸೊ ಹಾಗಾಗ್ಬಿಟ್ಟು ಇವತ್ತು ನಮ್ಮ ತಂದೆ ತಾಯಿ ಆಶೀರ್ವಾದನ ಇಲ್ಲಿ ತನಕ ಎಲ್ಲ ನಡ್ಕೊಂಬಂದಿದೆ. ಎಲ್ಲರಿಗೂ ಒಳ್ಳೇದಾಗುತ್ತೆ, ಎಲ್ಲರಿಗೂ ಒಳ್ಳೇದಾಗಲಿ. ಇಡೀ ಸಿನಿಮಾ ತಂಡ ನನ್ನ ಸಿನಿಮಾದಲ್ಲಿ ಕಷ್ಟಪಟ್ಟಂಥ ಎಲ್ಲ ಸೆಟ್ ವರ್ಕು, ಮೇಕಪ್ ಮ್ಯಾನು, ಕಾಸ್ಟ್ಯೂಮು ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನಮ್ಮ ಸಿನಿಮಾ ರಿಲೀಸ್ ಆದಮೇಲೆ ಕೂಡ ಪ್ರತಿಯೊಬ್ಬರಿಗೂ ಕರೆದು ಎಲ್ಲ ಕಲಾವಿದರು, ಎಲ್ಲ ವರ್ಕರ್ಸು, ಯೂನಿಟ್ಟು, ಲೈಟ್ಮನ್ ಕರೆದು ನಾನು ಸನ್ಮಾನ ಮಾಡಬೇಕು. ಸನ್ಮಾನ ಮಾಡಿ
ಪ್ರತಿಯೊಬ್ಬರಿಗೂ ಒಂದು ಶೀಲ್ಡ್ ಕೊಡಬೇಕು. ಸೊ ಆ ಕೆಲಸ ನಾನು ಮಾಡ್ತೀನಮ್ಮ ಖಂಡಿತವಾಗ್ಲು. ಯಾಕಂದರೆ ತುಂಬ ಟ್ಯಾಂಕ್ಸ್ ಸೌಜನ್ಯ. ಯಾಕಂದರೆ ಎಲ್ಲ ಈ ಟೀ ಎಸ್ಟೇಟಲ್ಲಿ ಕೆಲಸ ಮಾಡ್ಬೇಕಾರೆ ಪಾಪ ಅಲ್ಲಿ ನಮ್ಮ ಏನು ಇನ್ನೊಬ್ಬ ಸುಳ್ಳಿನ ಕ್ಯಾರೆಕ್ಟರ್ ಹೊಡಿಬೇಕಾದ್ರೆ ತುಂಬ ಕೈಯೆಲ್ಲ ಪರ್ಚ್ಕೊಂಡು ಸಾಕಷ್ಟು ರಿಯಲಾಗಿ ಓದಿದ್ದಾರೆ ಸರ್. ರಿಯಲ್ ಆಗಿ ನಮ್ಮ ಶ್ರೀನೂ ಅಷ್ಟೇ ಓದಿ ಆಮೇಲೆ ನೋಡ್ಕೊಂಡು ಅಂತಾರೆ. ಸೊ ಹಂಗೆ ಪ್ರತಿಯೊಂದು ಪಾತ್ರ ನಮ್ಮ ಶ್ರೀ ಹೆಂಗಾಗ್ಬಿಟ್ಟು ಅಂತ ಹೇಳಿದ್ರೆ, ನಮ್ಮ ತಮಿಳಲ್ಲಿ ಇವರು ಬಾಲ ಡೈರೆಕ್ಟರ್ ಇದ್ದಾರಲ್ಲ, ಬಾಲನ್ಗಿಂತ ಡಬಲ್ ಆಗ್ಬಿಟ್ಟಿದ್ರು. ಏನು ಸೆಟ್ಟಲ್ಲಿ ನಮ್ಮ ನಾಯಕರಿಗೆಲ್ಲ ಪಾಪ ಶೂ ಅಲ್ಲಿ ಹೊಡ್ಸಿರೋ, ಯಾಕಂದರೆ ಆ ಪಾತ್ರ ಗೆಲ್ಲಬೇಕು. ಸೊ ಹಂಗಾಗ್ಬಿಟ್ಟು ನಾವೂ ತುಂಬ ಕಷ್ಟಪಟ್ಟಿದ್ದೀವಿ. ಕಿಟಿನೂ ಕಷ್ಟಪಟ್ಟವನೇ, ಒಂದು ಟೀಮ್ ವರ್ಕ್ ಮಾಡಿದ್ದೀವಿ. ದಯವಿಟ್ಟು ನಾನು ಇಷ್ಟು ದಿವಸ ಕಾರ್ಯಕ್ರಮಗಳು ಮಾಡಿದ್ದೀನಿ ಸಿನಿಮಾ ಬಗ್ಗೆ. ಇವತ್ತು ಅದಕ್ಕೋಸ್ಕರ ನಮ್ಮ ಸಿನಿಮಾದಲ್ಲಿರ್ತಕ್ಕಂಥ ಎಲ್ಲ ಕಲಾವಿದರು ಮಾತಾಡಲಿ ಅಂತೇಳಿ ಈ ಪ್ರೆಸ್ ಮೀಟ್ ಮಾಡಿದ್ದೀನಿ. ದಯವಿಟ್ಟು ನೀವು ಟ್ರೀಸರ್ ನೋಡಿದ್ದೀರಾ, ಸಾಂಗ್ ನೋಡಿದ್ದೀರಾ, ಮೇಕಿಂಗ್ ವಿಡಿಯೋ ನೋಡಿದ್ದೀರಾ. ನೆಕ್ಸ್ಟ್ ಟ್ರೈಲರ್ ಬರ್ತದೆ. ಟ್ರೈಲರು ನಿಜವಾಗ್ಲೂ ಬೇರೆ ಲೆವೆಲ್ ಇದೆ. ಟ್ರೈಲರು ತುಂಬ ಅದ್ಭುತವಾಗಿದೆ. ಅತಿ ಶೀಘ್ರದಲ್ಲಿ ಟ್ರೈಲರ್ ನಾವು ನಿಮ್ಗೆ ತೋರಿಸ್ತೀವಿ. ಅದೇ ರೀತಿ ಬಾಲಾಜಿ ಸರ್ಗೆ ಮತ್ತು ಏನು ಜಾಗ್ವಾರ್ ಸ್ಟುಡಿಯೋಸ್ ಚೆನ್ನೈ ಅವರು ನಮ್ಮ ತಮಿಳು ಸಿನಿಮಾ ತಗೊಂಡಿದ್ದಾರೆ. ಎಲ್ಲರೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಮಸ್ಕಾರ, ಎಲ್ಲರಿಗೂ ಒಳ್ಳೆದಾಗಲಿ. ಥ್ಯಾಂಕ್ ಯು. ತುಂಬಾ ಮಾತಾಡಿದೆ ಅನ್ಸದೆ, ಸಾರಿ, ಬೇಜಾರು ಮಾಡ್ಕೊಬಿಡಿ. ನಾವು ಭಾಷಣ ಮಾಡಿ ಅದೇ ಒಂದು ಅಭ್ಯಾಸ ಆಗ್ಬಿಟ್ಟಿದೆ. ನೀವು ರಿಲೀಸ್ ಆಗಿ ಸಕ್ಸಸ್ ಮೀಟ್ ತನಕ ಮಾತಾಡಿದ್ದೀರಿ. ಇಲ್ಲ ಖಂಡಿತ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೆದಾಗಲಿ. థ్యాంక్ యూ సో మచ్ సార్. ఆల్ ది వెరీ బెస్ట్. సార్ ఈ సినిమా మామూలుగా మా ఫ్రెండ్ చెప్పాడు సార్. బెంగళూరు వచ్చాను, సినిమా చూశాను. వండర్ఫుల్ సినిమా, ఫ్యాంటాస్టిక్. ఒక కేజీఎఫ్, ఒక కాంతారా తర్వాత మా సినిమా అంత సక్సెస్ వస్తుందని అనుకుంటున్నాను నేను 100%. ఎందుకంటే ఈ సినిమాలకి యాక్ట్ చేసిన అందరికీ చాలా చాలా కష్టపడి యాక్ట్ చేశారు. వండర్ఫుల్గా చేశారు అందరం. అలాగే మా డైరెక్టర్ గారు, దీంట్లో ఇద్దరు విలన్ ఉన్నారండి. ఒకరు మా మూర్తి గారు, వాయిస్ ఇచ్చింది మా డైరెక్టర్ గారు. సో ఇద్దరు విలన్స్. అంత బ్యూటిఫుల్గా డబ్బింగ్ వచ్చింది. ఎట్లా యాక్ట్ చేస్తారో మూర్తి గారు, అలాగే వాయిస్ కూడా అంత గంభీరంగా వచ్చింది. సో దీన్ని యాక్ట్ చేసిన అందరికీ మేము హైదరాబాద్లో విజయవాడ, వైజాగ్లో ప్లాన్ చేస్తున్నాను ఫంక్షన్. అందరూ ఆర్టిస్ట్ అందరం వచ్చి మాకు హెల్ప్ చేయాలని అనుకుంటున్నాం. వచ్చిన తర్వాత మూర్తి గారిని తెలుగులో మేము కన్ఫర్మ్ చేసాం ఒక సినిమా. అలాగే మా డైరెక్టర్ గారిని కూడా కన్ఫర్మ్ చేసాం. ಎಲ್ರಿಗೂ ನಮಸ್ತೆ. ಕೋರ ಆಲ್ರೆಡಿ ನಾವೆಲ್ಲ ಟೀಸರ್ ನೋಡಿದ್ದೀವಿ, ಸಾಂಗ್ ನೋಡಿದ್ದೀವಿ, ಬಹಳ ಖುಷಿಯಾಗಿದ್ದೀವಿ. ಒಂದು ಒಳ್ಳೆ ತಂಡ, ಒಂದು ಒಳ್ಳೆ ಚಿತ್ರ ಮಾಡಬೇಕು ಅಂದರೆ ಒಂದು ಒಳ್ಳೆ ತಂಡ ಬೇಕಂತೆ. ಗೆಳೆಯ ನಿರ್ದೇಶಕ ಶ್ರೀ, ಮತ್ತೊಬ್ಬ ಗೆಳೆಯ ಪಿ ಮೂರ್ತಿ ಅವರು, ಸುನಾಮಿ ಕಿಟ್ಟಿ, ಎಲ್ಲ ಗೆಳೆಯರ ತಂಡ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡಿದೆ. ಅವ್ರು ಹೇಳಿದಾಗೆ ಇವತ್ತು ಒಂದಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಒಪ್ಪಿಸಿದೀವಿ, ನೀವು ಜನಗಳಿಗೆ ಒಪ್ಪಿಸಿ. ಇವತ್ತು ಏನು ಕನ್ನಡ ಸಿನಿಮಾ ಒಂದು ಮಾರುಕಟ್ಟೆ ಎಲ್ಲ ಕಡೆ ವ್ಯಾಪಕವಾಗಿ ಒಂದು ದೊಡ್ಡ ಮಟ್ಟಕ್ಕೆ ಓಪನ್ ಆಗ್ತಿದೆ, ಬಹಳ ಖುಷಿಯಾಗುವಂತ ವಿಚಾರ. ಇವತ್ತು ಬಾಲಾಜಿ ಸರ್ ಅವರು ತೆಲುಗು ವಿತರಣೆನ ಬಾಲಾಜಿ ಸರ್ ಅವರು ತಗೊಂಡಿದ್ದಾರೆ. ಸರ್ ಮಿಕ್ಕಿ ಗುಡ್ ಲಕ್. ಇಡೀ ತಂಡ ಏನು ಒಂದು ಹಗಲು ರಾತ್ರಿ ಅಂತರ ಒಂದು ಕೆಲಸ ಮಾಡಿದ್ದಾರೆ, ಮತ್ತೆ ಒಂದು ಪ್ರೀತಿಯಿಂದ ಕೆಲಸ ಮಾಡಿದ್ದಾರೆ. ಒಂದೊಂದು ಫ್ರೇಮ್ ನೋಡ್ತಿದ್ರು ನಮಗೆ ಗೊತ್ತಾಗತ್ತೆ ಎಲ್ಲರೂ ಫುಲ್ ಡೆಡಿಕೇಟೆಡ್ ಆಗಿ ಒಂದು ಪ್ರೀತಿಯಿಂದ ಒಂದು ಸಿನಿಮಾ ಮಾಡಿದ್ದಾರೆ. ನಿಮ್ಮೆಲ್ಲರ ಪ್ರೀತಿ ಇರಲಿ, ಹರಕೆ ಇರಲಿ, ಆರೈಕೆ ಇರಲಿ. ಗೆಳೆಯ ಒನ್ಸ್ ಅಗೇನ್ ಗುಡ್ ಲಕ್. ಟೀಸರ್ ನೋಡಿದಾಗ ಗೊತ್ತಾಗುತ್ತೆ ಇದೊಂದು ಪ್ರಾಮಿಸಿಂಗ್ ಸಿನಿಮಾ ಅಂತ. ಅವ್ರಾಗ್ಲೇ ಹೇಳಿದ್ರು ಬಾಲಾಜಿ ಸರ್, ಒಂದು ನೆಕ್ಸ್ಟ್ ಲೆವೆಲ್ ಸಿನಿಮಾ ಆಗುತ್ತೆ ಅಂತೇಳಿ. 100% ಗೆಳೆಯ, 100% ಸಿನಿಮಾ ತುಂಬಾ ಚೆನ್ನಾಗಾಗುತ್ತೆ. ನಿಮ್ಮೆಲ್ಲರ ಪ್ರೀತಿ, ಹರಕೆ, ಆರೈಕೆ ಇರಲಿ. ಥ್ಯಾಂಕ್ ಯು ಸರ್. ಬಹಳ ಸ್ಪೆಷಲ್ ಸೆಗ್ಮೆಂಟ್ ಈಗ ಏನಂತ ಹೇಳಿದ್ರೆ, ನೀವು ತೆಲುಗು ಒಂದು ಮೋಷನ್ ಪೋಸ್ಟರ್ ನ ಲಾಂಚ್ ಅಂತ ಹೇಳಿದ್ರೆ ಅವರು ಪೋಸ್ಟರ್ ನ ಇಲ್ಲಿ ಹಾಕ್ತಾರೆ ಸರ್. ಈಗ ತೆಲುಗು ಒಂದು ಮೋಷನ್ ಪೋಸ್ಟರ್ ನ ಲಾಂಚ್ ಮಾಡುವಂತ ಸಮಯ. ಮೋಷನ್ ಪೋಸ್ಟರ್ ಲಾಂಚ್. ಮೂರ್ತಿ ಸರ್ ನಮ್ದು ಜರ್ನಿ ಒಂದು 12 ಇಯರ್ಸ್ ಇರ್ಬೋದು. ಸ್ಲಮ್ ಅಂತ ಫಸ್ಟ್ ಮೂವಿ ಮಾಡಿದ್ವಿ. ಸೊ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಸಿನಿಮಾ ಕೊಟ್ಟರು. ಸೊ 100% ಜಸ್ಟಿಫೈ ಮಾಡಿರ್ತೀನಿ ಅಂತ ಅವ್ರಿಗೂ ಖುಷಿ ಆಯಿತು. ಸೊ ಎಲ್ರಿಗೂ ಖುಷಿಯಾಗಿರುತ್ತೆ. ಈ ಸಾಂಗ್ಸ್ ಚೆನ್ನಾಗಿ ಬಂದಿದೆ, ಸೂಪರ್ ಸಾಂಗ್ಸ್ ಇದೆ. 3 ಸಾಂಗ್ಸ್ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಎಕ್ಸ್ಟ್ರೀಮ್ಲಿ ಗುಡ್ ಬಂದಿದೆ. ಸೊ ಇದನ್ನ ನೋಡಿ ಅದರ್ ಲ್ಯಾಂಗ್ವೇಜಸ್ ತಗೊಳ್ಳೋದು ಇನ್ನೂ ತುಂಬ ಖುಷಿ ಆಯಿತು ನಮಗೆ. ಸೊ ಒಂದು ಟ್ರಸ್ಟ್ ಬಂತು, ಖಂಡಿತ ನಾವು ಮಾಡಿರೋ ಹಾರ್ಡ್ ವರ್ಕ್ ಇಟ್ ಇಸ್ ಎಕ್ಸಲೆಂಟ್ ಅಂತ. ಸೊ ಬ್ಯೂಟಿಫುಲ್ ಆಗಿ ನಮ್ಮ ಜೊತೆಲಿ ಒಂದು ಟ್ರಾವೆಲ್ ಮಾಡಿ ಶ್ರೀ ಸರ್ ಅವರು ಒಂದೊಂದು ಫ್ರೇಮಲ್ಲೂ ನಮ್ಮ ಜೊತೆಲಿ ಕೂತ್ಕೊಂಡು ವರ್ಕ್ ಮಾಡಿ, ಡೇ ನೈಟ್ ವರ್ಕ್ ಮಾಡಿ ಇವತ್ತು ಇಂಥ ಅದ್ಭುತ ಒಂದು ಮ್ಯೂಸಿಕ್ ಮತ್ತು ಫಿಲಮ್ ಮಾಡಿದ್ದಾರೆ. ಸೂಪರಾಗಿ ಬಂದಿದೆ. ಸೊ ಇದಕ್ಕೆ ಸಾಹಿತ್ಯ ಬರೆದಿರೋ ಇಲ್ಲೇ ರೇವಣ ನಾಯ್ಕ್ ಅಂತ. ಸೊ ಸ್ಪಾಟಲ್ಲಿ ಕಂಪೋಸ್ ಮಾಡಿ ಹಾಗೆ ಲಿರಿಕ್ಸ್ ಬರೆದು ಇದನ್ನು ರೆಡಿ ಮಾಡಿದ್ವಿ.
ಮೊದಲಿಗೆ ಮೂರ್ತಿ ಸಾರು ನಮಗೆ ಅವಕಾಶ ಕೊಟ್ಟರು. ಮೊದಲು ಸ್ಲಮ್ ಅನ್ನೋ ಮೂವಿಗೆ ನಾನು ಸಾಹಿತ್ಯ ಬರೆದಿದೆ. ಹಲವಾರು ಸಿನಿಮಾಗೆ ಸಾಹಿತ್ಯ ಬರೆದ್ರು ನಾವು ಇವತ್ತಿನವರೆಗೂ ಎಲೆಮರೆ ಕಾಯಿ ಥರನೇ ಬದುಕ್ತಾ ಇದೀವಿ. ನಮ್ಮನ್ನು ಗುರುತಿಸೋಂಥ ಕೆಲಸ ಮಾಡಿದ್ದು ಮೂರ್ತಿ ಸಾರು ಮತ್ತು ನಮ್ಮ ಡೈರೆಕ್ಟರ್ ಶ್ರೀ ಸಾರು. ನಮ್ಗೆ ಅವಕಾಶ ನಿಮ್ಮಂಥ ಪ್ರತಿಭೆಗಳು ಮುಂದೆ ಬರಬೇಕು ಅನ್ನೋವಂಥ ಒಂದು ಅವಕಾಶನ ಕೊಟ್ಟವರಲ್ಲ, ಅವ್ರಿಗೆ ನನ್ನ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ಮಾಧ್ಯಮ ಮಿತ್ರರು ನಮ್ಮಂಥ ಬಡ ಸಾಹಿತಿಗಳು ನಮ್ಮಂಥವ್ರಿಗೆ ಅವಕಾಶ ಕೊಡಿ. ಹಾಗೆ ಈ ಸಿನಿಮಾ ಒಂದು ಒಳ್ಳೆ ಮಟ್ಟದಲ್ಲಿ ಯಶಸ್ಸು ಕಾಣೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ನಿಮ್ಮ ಎಲ್ಲ ಪ್ರೀತಿ ವಿಶ್ವಾಸಗಳು ನಮ್ಮ ಮೇಲೆ ಇರಲಿ ಅಂತ, ನಮ್ಮ ಕೋರ ಟೀಮ್ ಮೇಲೆ ಇರಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಒಂದು ಇಬ್ಬರಿಗೆ ಥ್ಯಾಂಕ್ಸ್ ಹೇಳಬೇಕು. ಮೂರ್ತಿ ಸರ್ ನಮ್ಮ ಫ್ಯಾಮಿಲಿ ಮೆಂಬರ್, ಅವರೆಲ್ಲ ಮಾಡೋ ಸಿನಿಮಾಗೂ ಫಸ್ಟ್ ನನ್ನ ಕರೀತಾರೆ, ಫ್ರೀ ಇದ್ದೀರಾ ಅಂತಾರೆ. ನನಗೋಸ್ಕರ 1 ಮಂತ್ ಬೇಕಾದ್ರೆ ಮುಂದೆ ಹಾಕಿ ನಾವು ಮಾಡ್ತಾರೆ. ಸೊ ಮೂರ್ತಿ ಸರ್ ಥ್ಯಾಂಕ್ಸ್ ಈಗ ಅವಕಾಶ ಕೊಟ್ಟಿದ್ದಕ್ಕೆ. ಎರಡನೇದು ನಮ್ಮ ಡಾರ್ಲಿಂಗ್ ಡೈರೆಕ್ಟರ್. ಸೊ ಅವ್ರ ಜೊತೆ ನನ್ನ ಫಸ್ಟ್ ಸಿನಿಮಾ ಇದು. ನಂದು ಒಂದು 30 ಫಿಲಿಮ್ಸ್ ಆಗಿದೆ. ಸೊ ಅವ್ರ ಜೊತೆ ಹೆಂಗೆ ಇವರು ನಮ್ಗೆ ಸಿಂಕ್ ಆಗ್ತಾರ ಇಲ್ವಾ, ಅವ್ರ ಬಾಡಿ ನೋಡಿದ್ರೆ ಇಷ್ಟ ಇದೆ ಹೆಂಗೆ ಏನು ಅಂತ ಭಯ ಪಟ್ಕೊಂಡಿದ್ದೆ. ನಿಜವಾಗ್ಲೂ ಅವರು ಒಂದು ಮಗು ಥರ. ವರ್ಕಲ್ಲಿ ರಾಕ್ಷಸ, ಊಟನೂ ಮಾಡಲ್ಲ, ಆ ಥರ ಒಂದು ವರ್ಕರು. ನಾನು ಮಾಡಿದ್ದ 30 ಸಿನಿಮಾದಲ್ಲೂ ನನಗೆ ಬೆಸ್ಟ್ ಡೈರೆಕ್ಟರ್ ಅಂದರೆ ಸೊ ಶ್ರೀ ಅವರು. ಅವ್ರ ಜೊತೆ ಕಲಿಯೋದು ತುಂಬ ಇದೆ ಆ್ಯಕ್ಚುಲಿ. ಸೊ ನಾನು ಕೂಡ ಕೆಲವರು ಕಲ್ತಿದ್ದೀನಿ ಅವ್ರ ಜೊತೆ ವರ್ಕ್ ಮಾಡಿ. ಸೊ ಶ್ರೀ ಸರ್ ಥ್ಯಾಂಕ್ ಯು. ಮತ್ತು ಈ ಸಿನಿಮಾಗೆ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ ಹೇಮಂತ್ ಸರ್, ನಿಮಗೂ ಕೂಡ. ಆಮೇಲೆ ಏನೇ ನಾವು ಮಾಡಿದ್ರೂ ಅದು ಎಷ್ಟು ಬೇಕು ಎಷ್ಟು ಬೇಡ ಅಂತ ಇಡೋದು ನಮ್ಮ ಎಡಿಟ್ರು. ಸೊ ಇದರಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಾವು ಮಾಡಿರೋ ಎಲ್ಲ ಕೆಲಸನೂ ಎಲ್ಲ ಶಾರ್ಟ್ಗಳು ಇಟ್ಟು ನಮಗೊಂದು ಒಳ್ಳೆ ಹೆಸರು ತಂದು ಕೊಟ್ಟಿದ್ದಾರೆ. ಅದಕ್ಕೆ ಅವರು ಗಿರಿ ಸರ್ಗೊಂದು ಥ್ಯಾಂಕ್ಸ್. ಆಮೇಲೆ ಇದರಲ್ಲಿ ಮುಖ್ಯವಾಗಿ ಈ ಸಿನಿಮಾದಲ್ಲಿ ನಾವೆಲ್ಲ ಆಫ್ ಸ್ಕ್ರೀನ್ ಇದ್ದೀವಿ, ಆನ್ ಸ್ಕ್ರೀನ್ ಕೆಲಸ ಮಾಡಿರೋ ಆ ನಟನೆ ಮಾಡಿರೋ ಎಲ್ಲ ಆ್ಯಕ್ಟ್ರುಗಳು ತುಂಬ ಕಷ್ಟಪಟ್ಟಿದ್ದಾರೆ. ಯಾಕಂದರೆ ನಾವು ಪಕ್ಕದಲ್ಲಿ ನೋಡಿದ್ದೀವಿ, ನೀವು ತೆರೆ ಮುಂದೆ ನೋಡ್ತಿದ್ದೀರಾ, ಹಿಂದೆ ತುಂಬ ಕಷ್ಟಪಟ್ಟಿದ್ದಾರೆ ಇದಕ್ಕಿನ್ನ. ಸೊ ಅವರು ಹುಳ ಕಚ್ಕೊಂಡು ಊಟ ಇಲ್ಲದೆ ನಿದ್ದೆ ಇಲ್ಲದೆ ನೈಟಲ್ಲಿ 2 ಗಂಟೆಗೆ ಅಲ್ಲೆಲ್ಲ ಮಲಗಿರೋರು. ಬಟ್ ನಾವು ಅವ್ರು ಮಲಗಿರೋರು ನಾವು ಇದು ಮಾಡ್ತಾ ಇದ್ವಿ. ಸೊ ಅಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ. ಇಲ್ಲ ಕಷ್ಟಪಟ್ಟಿರೋ ಎಲ್ಲರಿಗೂ ಫಲ ಸಿಗುತ್ತೆ, ಅದು ನಿಜವಾಗ್ಲೂ ದೇವ್ರು ಕೊಡ್ತಾನೆ. ಯಾಕಂದರೆ ಈ ಸಿನಿಮಾ ಆ ಥರ ಮೂಡ್ ಬಂದಿದೆ. ಈ ಸಿನಿಮಾ ಬೇರೆ ಲ್ಯಾಂಗ್ವೇಜ್ ತಗೊಂಡಿರೋ ನಮ್ಮ ಬಾಲಾಜಿ ಸರ್ಗೆ ತುಂಬ ಥ್ಯಾಂಕ್ಸ್. ತೆಲುಗಲ್ಲಿ ಈ ಸಿನಿಮಾ ನಿಜವಾಗ್ಲೂ ಚೆನ್ನಾಗಿ ಹೋಗುತ್ತೆ ಸರ್, ನಂಬಿಕೆ ಇಡಿ. ಆಮೇಲೆ ತಮಿಳಲ್ಲಿ ತಗೊಂಡಿರೋ ವಿನೋದ್ ಸರ, ಅವ್ರಿಗೂ ಕೂಡ ಥ್ಯಾಂಕ್ಸ್. ಈ ಸಿನಿಮಾನ ನಾವು ಬಂದು ಇದರಲ್ಲಿ ಒಂದು ದೊಡ್ಡ ಆರ್ಟಿಸ್ಟು ದೊಡ್ಡ ಹೀರೋನು ಯಾರು ಇಲ್ಲ. ಇದೆಲ್ಲ ನಾವು ಬಂದು ನಿಮ್ಮ ಮೀಡಿಯಾದವ್ರು ನಿಮ್ಮನ್ನ ನಂಬ್ಕೊಂಡು ನಾವು ಇದೆಲ್ಲ ಮಾಡ್ತಾ ಇದೀವಿ. ನಮ್ಮ ಕಷ್ಟನ ನೀವು ತಂದು ಸ್ವಲ್ಪ ಜನಕ್ಕೆ ತಲುಪಿಸಿ ಈ ಸಿನಿಮಾನ ಯಶಸ್ವಿ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನನಗೆಲ್ಲ ಮಾಧ್ಯಮ ಮಿತ್ರರಿಗೆ, ಅಣ್ಣಂದಿರಿಗೆ, ಅಕ್ಕಂದ್ರಿಲ್ಲ ಅಂತ ಕಾಣುತ್ತೆ, ತಂಗಿಯಂದಿರಿಗೆ ಸ್ವಾಗತವನ್ನ ಕೋರ್ತಾ, ಕೋರ ಇದು ಏನು ಅನ್ನೋದನ್ನ ಹೇಳಕ್ ಹೋದ್ರೆ ತುಂಬಾ ಟೈಮ್ ತಗೊಳುತ್ತೆ. ನಮ್ಮ ಅಲ್ಲಿಯ ಭಾವನೆಗಳನ್ನ ಕಷ್ಟಗಳನ್ನ ಮಾತ್ರ ಹೇಳ್ಕೋಬೇಕು ಅಂತ ಅನ್ಕೋತೀನಿ. ನಮ್ಮ ಮೂರ್ತಿ ಸಾರು ಮತ್ತೆ ಹೊರಟ ಶ್ರೀ ಸರ್ ಸೇರ್ಕೊಂಡು ಮಾಡಿರುವಂತ ಈ ಕಥೆಯ ಒಳಗೊಂದು ಅದ್ಭುತವಾದಂತ ಕತೆ ಸೇರ್ಕೊಂಡಿದೆ. ಈ ಹಿಂದೆ ನಡೆದಿರಬಹುದಾದ ಅಥವಾ ಇನ್ನು ಮುಂದೆ ನಡಿಬಹುದಾದಂತ ಒಂದು ಕಥೆಯನ್ನ ನಡಿಬಹುದಾದ ಕಥೆಯನ್ನ ಅದ್ಭುತವಾದಂತ ಒಂದು ಚಿತ್ರವಾಗಿಸಿದ್ದಾರೆ. ಸಕಲೇಶ್ಪುರದ ಹತ್ರ ಯಾವುದೋ ಒಂದು ಕಾಡಲ್ಲಿ ಶೂಟಿಂಗ್ ನಡೆಯುವಾಗ ಒಂದು ಸೆಟ್ ಹಾಕಿದ್ರು, ಗುಡಿಸಲುಗಳ ಸೆಟ್. ನಾನು ಆ ಗುಡಿಸಲಲ್ಲೇ ಮಲ್ಕತ್ತಿದ್ದೆ. ನನಗೆ ಅರ್ಧರಾತ್ರಿಯಲ್ಲಿ ಎದ್ದು ಓಡಾಡೋ ಅಭ್ಯಾಸ. ಅರ್ಧರಾತ್ರಿಯಲ್ಲಿ ಎದ್ದು ಓಡಾಡುವಾಗಲೂ ಸೆಲ್ವಮ್ಮ ಮತ್ತೆ ಶ್ರೀ ಸರ್ ಅಲ್ಲಿ ಕೂತಿರ್ತಿದ್ರು, ಅವ್ರ ಮಾತು ಕೇಳ್ತಿದ್ರು, ಮಾತಲ್ಲಿ ತೊದಲಿಕೆ ಇರ್ತಿತ್ತು. 3 ಗಂಟೆ ರಾತ್ರಿಗೆ. ಬೆಳಿಗ್ಗೆ 5:15 ಎದ್ದು ನಾನು ರೆಡಿಯಾಗಿ 6 ಗಂಟೆಗೆ ಸೆಟ್ಗೆ ಹೋಗುವಾಗ ಅವರಿಬ್ಬರು ಸೆಟ್ಟಲ್ಲಿ ಇರ್ತಿದ್ರು. ಇದು ಹೇಗೆ ಅಂತ ನನಗೆ ಇವತ್ತಿನವರೆಗೂ ಅರ್ಥ ಆಗಿಲ್ಲ. ಈಗ ಇವರು ನಮ್ಮ ಸೆಲ್ವಂ ಸರ್ ಹೇಳಿದ್ರು, ಶ್ರೀ ಅವರು ರಾಕ್ಷಸ ಅಂತ. ನಿಜ ಹೇಳ್ತೀನಿ, ಅವರು ಕೆಲಸದಲ್ಲಿ ರಾಕ್ಷಸ. ಅವರಿಗೆ ಹಗಲು ಮತ್ತು ರಾತ್ರಿಯ ವ್ಯತ್ಯಾಸ ಗೊತ್ತಾಗ್ತಿರ್ಲಿಲ್ಲ. ಕೆಲಸ ಮಾಡುವಾಗ ಅವರು 1 ನಿಮಿಷ ಕೂತ್ಕೋತಿರ್ಲಿಲ್ಲ, ನಮ್ಮನ್ನು 1 ನಿಮಿಷ ಕೂತ್ಕೊಳ್ಳೋಕೆ ಬಿಡ್ತಾ ಇರಲಿಲ್ಲ. ಒಟ್ಟು ಸೆಟ್ಟಲ್ಲಿ ಒಬ್ರಿಗೊಬ್ರು ಪೈಪೋಟಿ ರೀತಿಯಲ್ಲಿ. ಈಗ ಉದಾಹರಣೆಗೆ ಯತೀರ ಸಾರು, ನಮ್ಮ ಗಣೇಶನ್ನ, ನನ್ನ ಮಗಳ ಪಾತ್ರ ಮಾಡಿರುವಂಥ ಸೌಜನ್ಯ ಮೇಡಮ್, ಆಮೇಲೆ ಅವರ ಪತಿಯ ಪಾತ್ರ ಮಾಡಿರುವಂಥ ಮುನಿ, ನಾವೆಲ್ಲರೂ ಸೇರ್ಕೊಂಡು ಮೊದಲೇ ಮಾತಾಡ್ಕೊಂಡಿದ್ದೀವಿ. ನಾವು ಇದು ಪಾತ್ರ ಥರ ಮಾಡೋದು ಬೇಡ, ನಾವು ಆ್ಯಕ್ಟ್ ಮಾಡೋ ಥರ ಮಾಡೋದು ಬೇಡ, ನಾವೊಂದು ಚಾಲೆಂಜಿಂಗ್ ಆಗಿ ತಗೊಳ್ಳೋಣ.
ಇದನ್ನ ಸ್ಪರ್ಧೆ ರೀತಿಯಲ್ಲಿ ಮಾಡೋಣ ಅಂತ ಪ್ರತಿಯೊಬ್ಬರು ಅದೇ ರೀತಿಯಲ್ಲಿ ಆಕ್ಟ್ ಮಾಡಿದ್ದಾರೆ. ಚರಿಷ್ಮಾ ಅವ್ರು ಇರ್ಬೋದು, ನನ್ನ ಕಂದ ಸುನಾಮಿ ಕಿಟ್ಟಿ ಅವ್ರು ಇರ್ಬೋದು. ಒಂದು ಮಾತು ಹೇಳ್ಬೇಕು ನಿಮಗೆ, ನನ್ನನ್ನು ಮೊದಲು ಇದಕ್ಕೆ ಆಯ್ಕೆ ಮಾಡ್ಕೊಂಡು ಅವ್ರ ಕಚೇರಿಯಲ್ಲಿ, ನಮ್ಮ ಮೂರ್ತಿ ಸರ್ ಕಚೇರಿಯಲ್ಲಿ ಆಯ್ಕೆ ಮಾಡ್ಕೊಂಡ್ರು. ಸರ್ ನೀವಿಂಥ ಪಾತ್ರ ಮಾಡಬೇಕು ಅಂತಂದ್ರು. ಹೊರಟು ಸರ್ ಕತೆ ಹೇಳಿದ್ರು. ಹೀರೋ ಯಾರು ಅಂತ ಕೇಳಿದಾಗ ಸುನಾಮಿ ಕಿಟ್ಟಿ ಅಂದರು. ನನಗೆ ಅಲ್ಲೇ ನಡಗಲಿಕ್ಕೆ ಶುರು ಆಯಿತು. ಅಷ್ಟೊತ್ತಿಗಾಗಲೇ ಈ ಮನುಷ್ಯನ ಬಗ್ಗೆ ತುಂಬ ಕೇಳ್ಬಿಟ್ಟಿದ್ದೆ ನಾನು. ಸೆಟ್ಟಿಗೆ ಹೋಗಿ ಆ ಮನುಷ್ಯ ನನ್ನ ಜೊತೆ ಮಾತಾಡಿದ ಮೇಲೆ ನನಗನ್ನಿಸ್ತು, ಇದು ಮಗುವಿನಂಥ ಮನಸ್ಸಿನ ಹುಡುಗನ ಒಳಗೆ ಯಾಕೆ ಈ ಥರದ್ದೆಲ್ಲ ಬಂತು ಅಂತ ಹೇಳಿ ಇಷ್ಟರವರೆಗೆ ಅವರನ್ನು ಬ್ರೈನ್ ವಾಶ್ ಮಾಡ್ತಾ ಬಂದಿದ್ದೀನಿ. ಪರಿಪೂರ್ಣ ಮನುಷ್ಯರಾಗಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಕೋರದ ಒಳಗೆ ಒಂದು ಅದ್ಭುತವಾದಂಥ ಕತೆ ಇದೆ. ದಯವಿಟ್ಟು ನನ್ನ ಮಾಧ್ಯಮ ಮಿತ್ರರು, ಅಣ್ಣಂದರು, ತಂಗಿಯಂದರು ಎಲ್ಲರೂ ಸೇರಿಕೊಂಡು ನೀವು ನಮಗೆ ಸಪೋರ್ಟ್ ಮಾಡಿದ್ರೆ, ನಮ್ಮ ಮೂರ್ತಿ ಸಾರ್ ಇರ್ಬೋದು, ಹೊರಟ ಶ್ರೀ ಸಾರ್ ಇರ್ಬೋದು, ಅವರು ಮಾಡಿದಂಥ ಅವ್ರು ಹಾಕಿರುವಂಥ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಂತ ಕೇಳ್ಕೊತಿದ್ದೀನಿ. ನಿಮ್ಮ ಎಲ್ಲರ ಸಹಕಾರ ನಮಗೆ ಮುಖ್ಯ ಆಗುತ್ತೆ. ಜಾಸ್ತಿ ಮಾತಾಡಿದಂತ ಕಾಣುತ್ತೆ. ಅನ್ನ ಹೋಗ್ಬಿಟ್ರು ಕೆಳಗೆ. ಥ್ಯಾಂಕ್ ಯು. ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತ ಹಾಗೆ ಧನ್ಯವಾದಗಳು. ಮೂರ್ತಿಯವರು ನಾವು ಪ್ರಗತಿಪರ ಚಳುವಳಿ, ಕನ್ನಡ ಪರ ಚಳುವಳಿಯಿಂದ ಗೆಳೆಯರು. ಅವರು ಇದಕ್ಕೆ ಮುಂಚೆ ಸಿನಿಮಾ ಮಾಡಿದಾಗಲೂ ಕೂಡ ಆ ಸಿನಿಮಾದಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೆ. ಶ್ರೀ ಹೊರಟ ಮಾಡಿದಾಗಿಂದ ಆತ್ಮೀಯರು. ಇವರಿಬ್ಬರು ಕಾಂಬಿನೇಷನ್ ಇಂದ ಈ ಸಿನಿಮಾ ಒಳಗಡೆ ನನ್ನ ಪಾತ್ರ ಪ್ರವೇಶ ಆಗುತ್ತೆ. ನಾನು ಇಲ್ಲಿ ನಾಯಕಿಯ ತಂದೆಯಾಗಿ ಕಾಣಿಸ್ಕೊಂಡಿದ್ದೀನಿ. ವಯಸ್ಸಾಯ್ತು ನನಗೂ. 7 ವರ್ಷದಿಂದ ನಾನು ಹೀರೋಯಿನ್ ಜೊತೆ ಡುಯೆಟ್ ಹಾಡಿದ್ದೆ ಹೀರೋ ಆಗಿ. ಟಕ್ ಅಂದ್ಬಿಟ್ಟು ಬಡ್ತಿ ಕೊಟ್ರು. ಬಟ್ ಇದರಲ್ಲಿ ಒಂದು ಲಕ್ ಏನು ಅಂತ ಅಂದ್ರೆ 2 ಶೇಡ್ ಇದೆ. ಒಂದು ಯಂಗ್ ಗೆಟಪ್ ಅಲ್ಲೂ ಇರ್ತೀನಿ, ಓಲ್ಡ್ ಗೆಟಪ್ ಅಲ್ಲೂ ಕಾಣಿಸ್ಕೊಳ್ತೀನಿ. 2 ಶೇಡ್ ಇರುವಂತಹ ಒಂದು ಅಪರೂಪದ ಪಾತ್ರ. ಬಹಳಷ್ಟು ಜನ ಆಲ್ರೆಡಿ ಸಿನಿಮಾ ನೋಡಿರೋರು, ಅದು ಇನ್ಕ್ಲೂಡಿಂಗ್ ನಮ್ಮ ಒಬ್ಬ ಕಲಾವಿದನಿಗೆ ಯಾವಾಗ ಅದೊಂದು ಖುಷಿ ಆಗುತ್ತೆ ಅಂದ್ರೆ, ಏತಿ ಇನ್ ಸೂಪರ್ ಆಗಿ ಮಾಡಿದ್ಯಮ್ಮ ಅನ್ನೋ ಒಂದು ಮಾತು ಕೇಳಿದಾಗ ಖುಷಿ ಆಗುತ್ತೆ. ಆ ಮಾತು ಬಂತು. ಅದಕ್ಕಿಂತ ಎಲ್ಲದಕ್ಕಿಂತ ಮೊದಲು ಬಂದಿದ್ದು ನಮ್ಮ ಮಠ ಸಾರಿಂದ. ಅವರು ಡಬ್ ಮಾಡಕ್ ಹೋದಾಗ ನನ್ನ ಸೀನ್ ನೋಡ್ಬಿಟ್ಟು ಫೋನ್ ಮಾಡಿ ಬಹಳ ಹೊಗಳಿದ್ರು. ನನಗೆ ನಾನೇ ವೇದಿಕೆ ಮೇಲೆ ಹೇಳ್ಕೋಬಾರ್ದು ಆಕ್ಚುಲಿ. ಆದ್ರೆ ಒಂದು ಸಿನಿಮಾ ಮಾಡಿದ ನಂತರ ನಾವು ಮಠ ಸರ್ ಹೇಳಿದ್ರು, ಸೆಟ್ ಅಲ್ಲಿ ಸಕಲೇಶ್ಪುರ ಕಳಸಾದಲ್ಲೆಲ್ಲ ಬಹಳ ಕಷ್ಟಪಟ್ಟಿದ್ವಿ. ಎಲ್ಲ ಕಾಡಲ್ಲೇ ಶೂಟ್ ಮಾಡ್ತಿದ್ರು, ಸೆಟ್ ಅಲ್ಲಿ ಶೂಟ್ ಮಾಡ್ತಿದ್ರು. 10 ಗಂಟೆ ಕಳಿಸ್ಬಿಡ್ತೀನಿ ಅಂದ್ಬಿಟ್ಟು ಬೆಳಗ್ಗೆ 6:15ವರೆಗೂ ಶೂಟ್ ಮಾಡಿಸಿದ್ದಾರೆ ಬಹಳ ಪ್ರೀತಿಯಿಂದ. ಒಬ್ಬ ಕಲಾವಿದನಾಗಿ ಸೆಲ್ವಂ ಸರ್ ಅಷ್ಟೇ. ಒಂದ್ಸಲ ಅಂತೂ ಬೆಂಕಿ ಅಂತ ಅವ್ರ ಹತ್ರಕ್ಕೆ ಹೋಗ್ಬಿಟ್ಟಿದ್ದು, ಕ್ಯಾಮ್ರಾ ಬಿಟ್ಟು ಓಡೋಗ್ಬಿಟ್ಟಿದ್ರು. ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ, ಇವರೆಲ್ಲೂ ಪ್ಯಾನ್ ಇಂಡಿಯಾ ಸಿನಿಮಾ ಅಥವಾ ದೊಡ್ಡ ಸಿನಿಮಾ ಅಂತ ಎಲ್ಲೂ ಬಾಯ್ಬಿಟ್ಟು ಯಾರು ಹೇಳ್ತಾ ಇಲ್ಲ. ಆದ್ರೆ ಸ್ಕ್ರೀನ್ ಮಾತಾಡ್ತಾ ಇದೆ. ಸ್ಕ್ರೀನ್ ಮಾತಾಡೋದಕ್ಕೆ ಕಾರಣ ಮೂರ್ತಿ ಅವರು, ಶ್ರೀ ಅವರು, ಸೆಲ್ವಂ ಅವರು, ಅಲ್ಲಿ ಸೆಟ್ ಹುಡುಗರುಗಳು, ಬೇರೆ ಎಲ್ಲ ಪ್ರತಿಯೊಬ್ಬ ಕಲಾವಿದರು. ಕಿಟ್ಟಿನ ನಾವು ಮರಿಬಾರ್ದು. ನಾನು ಮೊದಲು ಕಿಟ್ಟಿ ಸುಮ್ಮನೆ ಟಿವಿ ಶೋ ಇಂದ ಬಿಲ್ಡಪ್ ಹೀರೋ ಆಗ್ಬಿಟ್ಟಾನೆ, ಏನಿದು ಕತೆ ಅಂತ ಮನ್ಸಲ್ಲಿ ಅನ್ಕೊಂಡಿದ್ದೆ. ಹೌದು, ಒಬ್ಬ ಪತ್ರಕರ್ತನಾಗಿ ನಮ್ಗೆ ಸ್ವಲ್ಪ ಅನುಮಾನಗಳು ಜಾಸ್ತಿ ಇರ್ತವೆ. ಸೊ ಹಾಗಾಗಿ ಆ ಥರ ಅನ್ಕೊಂಡಿದ್ದೆ. ಇಲ್ಲ, ನಿಜ ಹೇಳಬೇಕು ಅಂತಂದ್ರೆ ಅವ್ನು ರಿಯಾಲಿಟಿ ಶೋ ವಿನ್ನರ್ ಎಲ್ಲ ಆಗಿದ್ರು ಕೂಡ ಅಲ್ಲೇನಾದ್ರು ಸಣ್ಣ ಟಿಪ್ಸ್ ಕೊಟ್ಟರು ಕೂಡ ತಗೊಂಡು ಮಾಡ್ತಿದ್ದ ಕಿಟ್ಟಿ. ನನ್ಗೆ ಅವಾಗ ತುಂಬಾ ಖುಷಿ ಆಯ್ತು. ದಾರಿ ತುಂಬಾ ದೊಡ್ಡದಿದೆ ಅಂತ. ಇನ್ನು ಚರಿಷ್ಮಾ ನಮಗೆ ಹೊಸ ಪರಿಚಯ. ಇನ್ನು ಮುನಿ ಮತ್ತೆ ಸೌಜನ್ಯ ತಿಂದಾಕ್ಬಿಟ್ಟಿದ್ದಾರೆ ಅಪ್ಪ ಅಮ್ಮ ಆಗಿ. ಕಾಫಿ ಎಸ್ಟೇಟು, ಟೀ ಎಸ್ಟೇಟು, ಕಾಡು, ಈ ಥರದ್ದೆಲ್ಲ ಒಂದು ಶೂಟಿಂಗ್ ಮೂಡಲ್ಲಿತ್ತು. ಸಿನಿಮಾ ನಾನು ನೋಡಿದ್ದೀನಿ, ಸುಳ್ಳು ಹೇಳ್ಬಾರ್ದು, ನೋಡಿಲ್ಲ ಅಂತ. ಸೆಕೆಂಡ್ ಹಾಫ್, ಫಸ್ಟ್ ಹಾಫ್ ನೋಡಿ ಡಿಸಿಷನ್ ಬರಬೇಡಿ. ಸೆಕೆಂಡ್ ಹಾಫ್ ನೋಡಿದ್ರೆ ನೀವೇ ಬಂದು ಖುದ್ದಾಗಿ ಪ್ರಚಾರ ಮಾಡ್ತೀರಾ. ಅಷ್ಟರ ಮಟ್ಟಿಗಿನ ಗಟ್ಟಿತನದ ಪಾತ್ರ ಕತೆಗೊಂದು ಹಿನ್ನೆಲೆ, ಎಲ್ಲರ ಅದ್ಭುತವಾದ ಅಭಿನಯದ ಸಮ್ಮಿಶ್ರಣ ಇದೆ ಅಂತ ನಾನು ಬಹಳ ಹೆಮ್ಮೆಯಿಂದ ಮನಸಾರೆ ಹೇಳಲಿಕ್ಕೆ ನಾನು ಬಯಸ್ತೀನಿ. ಎಲ್ಲರೂ ಡೈರೆಕ್ಟರ್ ಬಗ್ಗೆ ಹೊಗಳ್ತಾನೆ ಇದ್ರು. ನಾನು ಹೊಗಳೋದು ಅಂತಲ್ಲ, ಮೆನ್ಷನ್ ಮಾಡಬೇಕು. ಅಂದ್ರೆ ಒಬ್ಬ ನಿರ್ದೇಶಕನಿಗೆ ಆ ಹಸಿವು ಮತ್ತೆ ಹಠ ಇದ್ದಾಗ ಮಾತ್ರನೇ ಈ ಥರದೊಂದು ಔಟ್ಪುಟ್ ಬರೋದಕ್ಕೆ ಸಾಧ್ಯ. ಅದನ್ನ ನಾವೆಲ್ಲರೂ ಸಾಕ್ಷಿಭೂತರಾಗಿದ್ದೀವಿ. ಇವ್ರ ಮಠ ಸರ್ ಹೇಳ್ದಂಗೆ ಊಟ ಮಾಡ್ತಿರಲ್ಲ, ಅವ್ರಿಗೋಸ್ಕರ ಅವ್ರು ಹೇಳಿ, ನಾನು ಹೇಳಬಾರ್ದು. ಸೊ ಒಂದು ಸೆಟಪ್ ಎಲ್ಲ ಮಾಡ್ಕೊಂಡು ನಾನು ಕಾಯ್ಕೊಂಡು ಕೂತಿರ್ತಿದ್ದೆ. ಸೊ ಆ ಥರದೊಂದು ದೊಡ್ಡ ಅನುಭವ ಕೊಟ್ಟಂತಹ ಸಿನಿಮಾ ಅಂತ ಹೇಳ್ತೀನಿ. ಮೂರ್ತಿಯವ್ರ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಮೋಸ್ಟ್ಲಿ ಸಿನಿಮಾ ಈ ಲೆವೆಲ್ವರೆಗೂ ಬರ್ತಿರಲಿಲ್ಲ ಅಂತ ಖಂಡಿತವಾಗಿ ಹೇಳ್ತೀನಿ. ಯಾಕಂದ್ರೆ ಸಿನಿಮಾ ಬೆಳೀತಾ 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 ಒಬ್ಬ ಡೈರೆಕ್ಟರ್ಗೆ, ಒಬ್ಬ ಆರ್ಟಿಸ್ಟ್ ಆಗಿ ನನಗೆ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ, ಅದ್ರದ್ದು ಗಾತ್ರ ಬೆಳೀತಾ ಹೋಗುತ್ತೆ. ಬೇರೆಯವ್ರಾಗಿದ್ರೆ ಹೋಗೋ ಸಾಕು, ಹಾಕಿರೋ ದುಡ್ಡು ಹೋದ್ರೆ ಹೋಗ್ಬಿಡ್ಲಿ ಅಂತ ಬಿಟ್ಬಿಟ್ಟಿರೋರು. ಆದ್ರೆ ಅವರು ಗಟ್ಟಿ ಮನ್ಸು ಮಾಡಿ ಏನೇನೋ ಕಷ್ಟಪಟ್ಟಿರ್ತಾರೆ, ನಂಗೆ ಗೊತ್ತು. ಫೈನಾನ್ಸ್ ಹೊಂದ್ಸಕ್ಕೆ ಇಲ್ಲಿವರೆಗೂ ತಂದಿದ್ದೀರಾ, ಸಿನಿಮಾ ರಿಲೀಸ್ ತಂದಿದ್ದೀರಾ. ಬಾಲಾಜಿ, ವಿನೋದ್ ಅವರೆಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅಂತಹ ಒಂದು ದೊಡ್ಡ ಸಿನಿಮಾದಲ್ಲಿ ಒಂದು ವಿಶೇಷವಾದ ಸಿನಿಮಾ, ಒಂದು ರೆಗ್ಯುಲರ್ ಹೀರೋ ಬಂದ, ಹೀರೋಯಿನ್ ಬಂದ, ಡುಯೆಟ್, ಆ ಥರದಲ್ದೇನೆ ಒಂದು ಏನೋ ಹೇಳಬೇಕು ಅಂತ ಹೊರಟಿರುವ ಶ್ರೀ ಮತ್ತೆ ಮೂರ್ತಿ ಅವರ ಪ್ರಯತ್ನಕ್ಕೆ ನಮ್ಮ ಎಲ್ಲ ಗಣೇಶಿಂದ ಹಿಡಿದು ಪ್ರತಿಯೊಬ್ಬ ಕಲಾವಿದರುಗಳಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಡ್ತಾ, ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಇರಲಿ ಅಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಪಿ ಮೂರ್ತಿಯವರು, ನನ್ನ ಪ್ರೀತಿಯ ಮೂರ್ತಿಯವರು,
ಹಲವಾರು ಹೋರಾಟಗಳಲ್ಲಿ, ಕನ್ನಡಪರ ಹೋರಾಟಗಳಲ್ಲಿ ಭಾಗಿಯಾಗ್ತಾ ಇದ್ವಿ. ಅಲ್ಲಿ ಅವರ ಕಿಚ್ಚು ರೊಚ್ಚನ್ನು ನೋಡಿದ್ವಿ. ಬಟ್ ಇವತ್ತು ಸಿನಿಮಾ ನೋಡಿದಾಗ ಸ್ಕ್ರೀನ್ ಮೇಲೆ ನಿಜವಾಗ್ಲೂ ನಿಮಗೆ ಬರೀ ಹೋರಾಟಗಾರರಲ್ಲ, ನಿಮಗೆ ಸಿನಿಮಾದ ಪ್ರೀತಿ ಎಷ್ಟಿದೆ ಅಂತ ಗೊತ್ತಾಗ್ತಾ ಇದೆ. ಮತ್ತೆ ಇನ್ನು ವರಟಾಶ್ರೀ ಅವರು, ಅವ್ರಿನ ಮೇಲೆ ಬಹುಶಃ ಕೋರಾಶ್ರೀ ಅಂತ ಹೆಸರು ಬದಲಾವಣೆ ಮಾಡ್ಕೋಬಹುದು ಅಂತ ನಾನು ಭಾವಿಸ್ತೀನಿ. ಅವ್ರು ಬರೀ ಹೊರಟ ಹೆಸರಿಗೆ ತಕ್ಕ ಹೊರಟ ಅಲ್ಲ, ಕೆಲಸದಲ್ಲಿ ಕೂಡ ಹೊರಟ್ರೆ ಅವರು. ನನ್ನ ಈ ಪಾತ್ರ ಇದರಲ್ಲಿ ನಂದು ಸೌಜನ್ಯ ಅವ್ರದ್ದು ಕಾಂಬಿನೇಷನ್ ಇಲ್ಲ, ಬಟ್ ಆಂಕರ್ ಯಾಕೆ ಕರೆದ್ರ ಜೊತೆಲಿ ಗೊತ್ತಿಲ್ಲ, ಇರ್ಲಿ ಸಂತೋಷ. ನಾನು ಇದರಲ್ಲಿ ಒಬ್ಬ ಅಘೋರಿ ಪಾತ್ರ ಮಾಡಿದ್ದೀನಿ. ಅದು ಬೆಳಕಿದ್ದಾಗ ಬಹುಶಃ 11:30-12 ಗಂಟೆ ಬೆಳಿಗ್ಗೆ ಸ್ಟಾರ್ಟ್ ಆಗಿದ್ದು, ನೆಕ್ಸ್ಟ್ ಡೇ ಬೆಳಿಗ್ಗೆ 5:30-6 ಗಂಟೆಗೆ ಮುಗೀತು. ಈಗಾಗಲೇ ಇಬ್ಬರು ದಾಡಿವಾಲಗಳು, ನಮ್ಮ ಮಠ ಅಣ್ಣ ಅವರು ಮತ್ತೆ ಯತಿರಾಜ್ ಅವರು ಕೆಲಸದ ಬಗ್ಗೆ ಎಲ್ಲ ಹೇಳಿದ್ದಾರೆ. ಇಡೀ ರಾತ್ರಿ ನನಗೆ ಜಸ್ಟ್ ಒಂದು ಕೌಪಿನ ಬಿಟ್ಟರೆ ಬೇರೆ ಏನೂ ಇಲ್ಲ ಮೈ ಮೇಲೆ, ಜಸ್ಟ್ ಒಂದು ಕೌಪಿನ. ಆ ಕೌಪಿನದ ಮೇಲೆ ನನಗೆ ಬೂದಿ ಎಲ್ಲ ಬೆಳೆದು ದಾಡಿ ಮೀಸೆ ಎಲ್ಲ ಹಾಕಿ ವಿಚಿತ್ರ ಒಂದು ಗೆಟಪ್ ಅನ್ನು ಹಾಕಿದ್ರು. ಬಟ್ ಗೆಟಪ್ಗೆ ಸೆಲೆಕ್ಟ್ ಮಾಡಕ್ ಮೊದಲು ಮೂರ್ತಿಯವರು ನನಗೆ ಫೋನ್ ಮಾಡಿ ಹೇಳಿದ್ರು, ಗಣೇಶನ ಒಂದು ಪಾತ್ರ ಇದೆ ಮಾಡ್ಬೇಕು ನೀವು ಅಂತ. ಬಟ್ ಅಘೋರಿ ಪಾತ್ರ ಯಾವತ್ತೂ ಮಾಡಿರಲಿಲ್ಲ ನಾನು, ಒರಿಜಿನಲ್ ದಾಡಿ ಬೇಡ ಇರಲಿಲ್ಲ ನನಗೆ. ಇಲ್ಲ ನೀವು ಮಾಡ್ತೀರಾ ಅಂದ್ರು. ಆಮೇಲೆ ಗ್ರೂಪ್ ಅಲ್ಲಿ ಚರ್ಚೆ ನಡೀತಾ ಇತ್ತು, ನಾನು ಆ ಗ್ರೂಪ್ ಅಲ್ಲಿ ಇದ್ದೆ, ಬಟ್ ಅವ್ರಿಗೆ ಗೊತ್ತಿಲ್ಲ ನಾನು ಗ್ರೂಪ್ ಅಲ್ಲಿ ಇರೋದು. ಮಠನವರು ಮೂರ್ತಿಯವರು ಇಲ್ಲ ಒಳ್ಳೆ ಸೆಲೆಕ್ಟ್ ಮಾಡಿದಿರಾ, ಗಣೇಶನ ನಿಜವಾದ ಪಾತ್ರನ ನಿರ್ವಹಿಸ್ತಾರೆ ಅಂತ ಒಂದು ಭರವಸೆ ಕೊಟ್ರು. ಆಮೇಲೆ ಗ್ರೂಪ್ ಅಲ್ಲಿ ಇದ್ದವರು ಎಲ್ಲ ಪಾಸಿಟಿವ್ ಆಗಿ ಮಾತಾಡಿದ್ರು. ಮಠಾಣ ಅಂತೂ ಜಸ್ಟ್ ಫೋನ್ ಮಾಡಿ ನನಗೆ ಬಹಳ ಪಾತ್ರ ಆದ್ಮೇಲೆ, ನಿರ್ವಹಣೆ ಆದ್ಮೇಲೆ ಚರ್ಚೆ ಮಾಡುವಾಗ ಮಠ ಅವರಿಲ್ಲ ತುಂಬಾ ಚೆನ್ನಾಗಿ ಅಘೋರಿ ಪಾತ್ರ ನಿಮ್ಗೆ ಬಹಳ ಒಪ್ಪಿದೆ, ಚೆನ್ನಾಗಿ ಮಾಡಿದಿರಾ ಅಂತ ಪ್ರಶಂಸೆ ಕೊಟ್ರು. ಒಬ್ಬ ಹಿರಿಯ ಕಲಾವಿದರು ಇನ್ನೊಬ್ಬರಿಗೆ ಪ್ರಶಂಸೆ ಮಾಡಿದಾಗ ಬಹಳ ಖುಷಿ ಆಗುತ್ತೆ. ಹಾಗೆ ಇವತ್ತು ಹಾಡು ನೋಡಿದಾಗ ಬಹಳ ಇಷ್ಟ ಆಯ್ತು. ಅದಕ್ಕೆ ಫುಲ್ ಕ್ರೆಡಿಟ್ ನಮ್ಮ ಸೆಲ್ವಂ ಸರ್ಗೆ. ಇಡೀ 100 ಮಾರ್ಕ್ಸ್ ಹಾಡಿಗೆ ಏನಾದ್ರು ಕೊಡೋದಿದ್ರೆ ಆ ಫೋಟೋಗ್ರಫಿ ಕೊಡ್ಬೋದು ಅಂತ ನಾನು ಭಾವಿಸ್ತೀನಿ. ಬಹಳ ಅದ್ಭುತವಾಗಿ ಫೋಟೋಗ್ರಫಿ ಮಾಡಿದ್ದೀರಾ. ಜೊತೆಗೆ ಇಬ್ಬರ ಕಾಂಬಿನೇಷನ್, ಶ್ರೀ ಮತ್ತೆ ಮೂರ್ತಿಯವರ ಕಾಂಬಿನೇಷನ್ ಬಹಳ ಅತ್ಯದ್ಭುತವಾಗಿದೆ. ಎಲ್ಲಾ ಪಾತ್ರಗಳು ಕೂಡ ಎತ್ತಿರಾದವರು ಹೇಳಿದಾಗೆ ಕಷ್ಟಪಟ್ಟು ಮಾಡಿದ್ದೀವಿ. ಆ ಪಾತ್ರಕ್ಕೆ ಒಂದು ಸಿನಿಮಾ ಹೆಸರು ಬರಬೇಕಾದ್ರೆ ಮಾಧ್ಯಮದವರು ಆ ಸಿನಿಮಾ ಬಗ್ಗೆ ಒಂದೆರಡು ಒಳ್ಳೆ ಮಾತಾಡಿದ್ರೆ ನಿಜಕ್ಕೂ ನಾವು ಪಟ್ಟಿರೋ ಶ್ರಮಕ್ಕೆ ಬೆಲೆ ಸಿಗುತ್ತೆ ಅಂತ ಭಾವಿಸ್ತೀನಿ. ಇಡೀ ತಂಡಕ್ಕೆ ಶುಭವಾಗ್ಲಿ. ಕೋರಾ ತಂಡ ಸುನಾಮಿಯ ರೀತಿಯಲ್ಲಿ ಸುನಾಮಿ ಕಿಟ್ಟಿಗೆ ಒಂದು ಒಳ್ಳೆ ಹೆಸರನ್ನ ತಂದ್ಕೊಡ್ಲಿ. ಆ ಸುನಾಮಿನಲ್ಲಿ ನಾವೆಲ್ಲರೂ ಕೊಚ್ಕೊಂಡು ಹೋಗೋ ಬದಲು ಒಂದು ದಡ ಸೇರೋಣ ಅಂತ ಆಶಿಸ್ತಾ, ಪಿ ಮೂರ್ತಿಯವರೆಗೂ ಹಾಕಿರೋ ಬಂಡವಾಳ ಬರಲಿ. ಈ 1 ಮಿಲಿಯನ್ 2 ಮಿಲಿಯನ್ ಯಾವುದಕ್ಕೂ ಯೂಸ್ ಬರಲ್ಲ, ಒಂದು ನಮ್ಮ ಸಮಾಧಾನಕ್ಕೆ ಅಷ್ಟೇ ಅದು. ಅದೇ ತರ 1 ಮಿಲಿಯನ್ 2 ಮಿಲಿಯನ್ ದುಡ್ಡು ಬಂದಾಗ ಮಾತ್ರ ಅದು ನಮಗೆ ಒಳ್ಳೇದು ಅಂತ ನಾನು ಭಾವಿಸ್ತೇನೆ. ಸೊ ಹಾಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಬರೀ ಉದ್ದುದ್ದ ಮೆಸೇಜ್ಗಳಾಗ್ತಾರೆ, ಆಲ್ ದ ಬೆಸ್ಟ್ ಸರ್, ಗುಡ್ ಲಕ್ ಸರ್, 100 ಡೇಸ್ ಸರ್ ಅಂತ. ಅಷ್ಟು ಮೆಸೇಜ್ ಹಾಕೋರು ದಯವಿಟ್ಟು ಬಂದು ಒಂದು ಸಿನಿಮಾ ನೋಡಿದ್ರೆ ಅಷ್ಟು ಅನುಕೂಲ ಆಗುತ್ತೆ. ಮತ್ತೆ ನಮ್ಮ ಕಲಾವಿದರು ಎಷ್ಟು ಜನ, 100 ಜನ ಕಲಾವಿದರು ಭಾಗಿಯಾಗಿದ್ದೀವಿ ಒಂದು ಸಿನಿಮಾದಲ್ಲಿ. ಅಷ್ಟು ಜನ ಕಲಾವಿದರು ತಮ್ಮ ಸಂಸಾರ ಕರ್ಕೊಂಡ್ಬಂದು ಪಿಕ್ಚರ್ ನೋಡಿದ್ರೆ ಸಾಕು, ಸೂಪರ್ ಹಿಟ್ ಆಗ್ಬಿಡ್ತದೆ ಅದು. ಬಟ್ ಎಲ್ಲೋ ಕೂತ್ಕೊಂಡು ವಿಶ್ ಮಾಡೋ ಬದಲು ಥಿಯೇಟರ್ಗೆ ಒಂದು ಸಿನಿಮಾ ನೋಡಿದ್ರೆ ಹಾಕಿರೋ ಬಂಡವಾಳನೂ ಬರುತ್ತೆ, ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಅವಕಾಶನಾಗುತ್ತೆ. ಇದನ್ನು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. ಕೋರಾ ಸಿನಿಮಾ ಸೂಪರ್ ಹಿಟ್ ಆಗಲಿ. ನಾನು ಹೇಳಿದ ಹಾಗೆ ನನ್ನ ಜೊತೆ ನನ್ನ ಸ್ವಂತ ಸಂಸಾರ ಅಲ್ಲದೆ ಬೇರೆ ಫ್ರೆಂಡ್ಸ್ ಜೊತೆಲೂ ಬಂದು ಸಂಸಾರ ಸಮೇತ ಪಿಕ್ಚರ್ ನೋಡ್ತೀವಿ ಸರ್. ಆಲ್ ದ ಬೆಸ್ಟ್. ಟಿಕೆಟ್ ತಗೊಂಡು ಬುಕ್ ನೋಡ್ತೀವಿ ಸರ್. ಧನ್ಯವಾದಗಳು. ನಾನು ನಮ್ಮ ಅನ್ನದಾತ್ರ ಆಕ್ಚುಲಿ ಪ್ರೊಡ್ಯೂಸರ್ಸ್ ಅಂದ್ರೆ ಮೂರ್ತಿ ಸರ್, ಪಿ ಮೂರ್ತಿ ಸರ್, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ನೀವು ನನಗೆ ಕಾಲ್ ಮಾಡಿದ್ರಿ 11 ಗಂಟೆ ರಾತ್ರಿಯಲ್ಲಿ, ಈ ತರ ಒಂದು ಪಾತ್ರ ಇದೆ ಸೌಜನ್ಯ, ತಾಯಿ ಪಾತ್ರ ಅಂತ ಹೇಳಿ. ಹೀರೋ ಯಾರು ಸರ್? ಕಿಟ್ಟಿ ನಾನು ಕಾಂಬಿನೇಷನ್ ಅಲ್ಲಿ ತುಂಬಾ ರಿಯಾಲಿಟಿ ಶೋಸ್ ಮಾಡಿದೀವಿ, ಇದೇನು ತಾಯಿ ಪಾತ್ರ ಅಂತ ಹೇಳಿ, ನೀನ್ ಬಂದ್ ಕತೆ ಕೇಳು ಆಮೇಲೆ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಸೊ ವರಟ ಸರ್ ಅಂತ ಕೇಳಿದ ತಕ್ಷಣ ಇನ್ನೂ ಖುಷಿ ಆಯ್ತು. ನಾನು ಶ್ರೀ ಸರ್ ಅನ್ನೋದು ಮರ್ತ್ಬಿಟ್ಟಿದ್ದೀನಿ. ಐ ಕಾಲ್ ಯು ವರಟ ಸರ್ ಓನ್ಲಿ. ಯು ಡಿಸರ್ವ್ ದಟ್ ನೇಮ್ ಬಿಕಾಸ್ ಯು ಆರ್ ವರಟ ಓನ್ಲಿ ಇನ್ ವರ್ಕ್, ಆ ಥರ. ಸೊ ಹೋಗಿ ಕತೆ ಕೇಳಿದಾಗ ತುಂಬಾ ಇಷ್ಟ ಆಯ್ತು. ಇದರಲ್ಲಿ ಯತಿ ಸರ್ ಆಲ್ರೆಡಿ ಹೇಳಿದ್ದಾರೆ, 2 ಶೇಡ್ಸ್ ಇದೆ ನಮಗೆ. ಅದು ರಿವೀಲ್ ಮಾಡಿದ್ರೆ ಅಷ್ಟೇ ಡೈರೆಕ್ಟ್ರು ನಮಗೆ. 2 ಶೇಡ್ಸ್ ಇದೆ, ಫ್ಲಾಶ್ ಬ್ಯಾಕ್ ಅಲ್ಲಿ ಮತ್ತೆ ಪ್ರೆಸೆಂಟ್ ಶೇಡ್ಸ್ ಇದೆ. ಹಾಗಾಗಿ ತುಂಬಾ ಚೆನ್ನಾಗಿದೆ ಪಾತ್ರ. ಈ ಪಾತ್ರ ಏನಂದ್ರೆ ಎಮೋಷನಲ್ ಮತ್ತೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರ. ಅವ್ರು ಹೇಳೋದು ಸೌಜನ್ಯ ಅವ್ರ ಆ್ಯಪ್ ಟು ದ ರೂಲ್, ಸೊ ಮಾಡಿ ಅಂತ ಹೇಳಿ. ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ ಸರ್ ಈ ಸಿನಿಮಾ ಮೂಲಕ, ನನಗೂ ಒಂದು ಲೈಫ್ ಆಗುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ವರಟ ಸರ್, ಥ್ಯಾಂಕ್ ಯು ಶ್ರೀ ಸರ್, ಥ್ಯಾಂಕ್ ಯು ಸೆಲ್ವಂ ಸರ್, ಮಠ ಸರ್, ಮಠ ಅಪ್ಪಾಜಿ, ಎಲ್ಲ ಗಣೇಶ್ ಸರ್, ಯತಿ ಸರ್, ಮುನಿ ಸರ್ ಬಂದಿಲ್ಲ ಇವತ್ತು, ಎಲ್ಲರಿಗೂ. ಆ್ಯಂಡ್ ಕಿಟ್ಟಿ, ಥ್ಯಾಂಕ್ ಯು ಸೋ ಮಚ್. ಚರಿಷ್ಮಾ, ಯು ಆರ್ ಅಮೇಝಿಂಗ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾನು ಯಾವಾಗಲೂ ಒಂದೇ ಮಾತು ಹೇಳ್ತೀನಿ,
ಮೀಡಿಯಾ ಆ್ಯಂಡ್ ಪ್ರೆಸ್ ಈಸ್ ಅ ಕ್ರೌನ್ ಆಫ್ ದ ಮೂವಿ. ನಿಮ್ಮ ಒಂದು ಸಹಕಾರ ಇಲ್ಲದೆ ಏನೂ ನಡೆಯೋದಿಲ್ಲ. ಈ ಒಂದು ಸಿನಿಮಾಗೆ ನಿಮ್ಮ ಒಂದು ಸಹಕಾರ, ಪ್ರೀತಿ ಆ್ಯಂಡ್ ಏನಂತಾರೆ ಮೋಟಿವೇಶನ್ ಎಲ್ಲಾನು ಜಾಸ್ತಿನೇ ಬೇಕು ನಿಮಗೆ. ನನಗೆ ಮಾತು ಬರ್ತಿಲ್ಲ ಆ್ಯಕ್ಚುಲಿ, ತುಂಬ ಖುಷಿಯಾಗಿ. ಸೊ ಪ್ಲೀಸ್ ಇದಕ್ಕೊಂದು ಸಪೋರ್ಟ್ ಮಾಡಿ, ನಮ್ಮ ಸಿನಿಮಾ ಕೋರಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸೌಜನ್ಯಗೆ ನಾ ಹಿಂದೆ ಒಂದು ಸಿನಿಮಾ ರೆಫರ್ ಮಾಡಿದ್ದೆ. ಆ ಸಿನಿಮಾದಲ್ಲಿ ಒಂದು ಡಿಫ್ರೆಂಟ್ ಪಾತ್ರ ಮಾಡಿದ್ರು, ನೆನಪು ಮಾಡ್ಕೊಡ್ತೀನಿ. ಇಲ್ಲಿ ಯಾಕೆ ನಾನು ಬಂದೆ ಅಂದ್ರೆ, ಇವರು ಸಿನಿಮಾದಲ್ಲಿ ಅಮ್ಮನ ಪಾತ್ರ ಮಾಡಿದ್ದಾರೆ. ಬಟ್ ಈ ಸಿನಿಮಾ ಶೂಟಿಂಗ್ ನಡುವೆನೇ ಇವ್ರ ಅಮ್ಮ ಆದ್ರು. ಒಂದ್ ನಿಮಿಷ, ಈ ವಿಷಯಕ್ಕೆ ಬರ್ತೀನಿ. ಇದು ಸೀರಿಯಸ್ ಸಿನಿಮಾ, ನೀವು ಯಾವ್ದೋ ಬೇರೆ ತರ ಮೂಡ್ ಕೊಡಬೇಡಿ. ಹೇಳ್ತೀನಿ. ಪ್ರೆಗ್ನೆಂಟ್ ಟೈಮಲ್ಲೂ ಶೂಟ್ ಮಾಡಿದ್ವಿ, ಮಗು ಆದ್ಮೇಲೆ ಕೂಡ ಶೂಟ್ ಮಾಡಿದ್ವಿ. ಏನಕ್ಕೆ ಹೇಳಿದೆ ಅಂದ್ರೆ, ಮಾಮೂಲಿ ಇವ್ರದೆಲ್ಲ ಡೇ ನೈಟ್ 24 hours ಶೂಟಿಂಗ್ ಪ್ಲಾನ್ ಮಾಡ್ತಾರೆ. ಮೂರ್ತಿ ಅವ್ರನ್ನ ಸ್ವಲ್ಪ ದುಡ್ಡು ಉಳ್ಸೋಣ ಅಂತ. ಎಷ್ಟೊಂದು 6 ತಿಂಗಳಿತ್ತ ಮಗುಗೆ? 6 ಪ್ರೆಗ್ನೆಂಟ್ ಮಗು ಆದ್ಮೇಲೆ ಬಂದಿದ್ದೆ. 2 months ಬೇಬಿ ತಗೊಂಡು ಸೆಟ್ಗೆ ಬಂದು ಆಕ್ಟ್ ಮಾಡಿದಂತ ಡೆಡಿಕೇಶನ್ ಇರುವ ಹುಡುಗಿ ಸೌಜನ್ಯ ಅಂತ ನಾನು ನೆನ್ಪಡಕ್ಕೆ ಇಷ್ಟಪಡ್ತೀನಿ. ಅಮ್ಮ ಬಂದಿರಲ್ಲ ಜೊತೆಗೆ, ಮಗುನ ಅಲ್ಲೆಲ್ಲೋ ಕೊಟ್ಬಿಟ್ಟು 2 ತಿಂಗಳು ಮಗು, ಬೇರೆ ಏನು ಫುಡ್ ಕೊಡಕ್ಕಲ್ಲ, ಫೀಡೇ ಮಾಡಬೇಕು. ಡ್ರೆಸ್ ಹಾಕೊಂಡು ಮೇಕಪ್ ಹಾಕೊಂಡು ಸೆಟಪ್ ಇರ್ತಾರೆ, ಅಲ್ಲಿ ರಿಕ್ವೆಸ್ಟ್ ಮಾಡಿ ಹೋಗೋದು, ಫೀಡ್ ಮಾಡೋದು, ಬರೋದು, ಆಕ್ಟ್ ಮಾಡೋದು ಮಾಡಿದಾಳೆ ಸೌಜನ್ಯ. ಆಕೆ ಕೂಡ ಒಳ್ಳೇದಾಗ್ಲಿ. ಅಮ್ಮನ ಪಾತ್ರ ಅಂದ ತಕ್ಷಣ ಆ ಎಪಿಸೋಡ್ ನೆನಪು ಬಂತು. 2 ತಿಂಗಳು ಮಗುನ ಸೆಟ್ಗೆ ಕರ್ಕೊಂಡ್ಬಂದು ಫೀಡ್ ಮಾಡ್ತಾ ಅಲ್ಲಿ ಮಲಗೋದು, ಬರೋದು, ಆಕ್ಟ್ ಮಾಡೋದು, ಅದನ್ನ ನೋಡಿದ್ದೆ. ಹೇಳಿದವರ ತಪ್ಪಾಗುತ್ತೆ ಅಂತ ನೆನಪು ಮಾಡ್ಕೊಂಡು ಹೇಳಿದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಡೈಲಾಗ್ಸ್ ಎಲ್ಲ ರೆಡಿ ಮಾಡ್ಕೊಂಡಿರಲ್ಲ, ಅಣ್ಣನ ಮಾತಾಡ್ಬಿಟ್ರು. ಇನ್ನೇನು ಮಾತಾಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಸೊ ಆದರೂ ಮಾತಾಡೋ ಅನಿವಾರ್ಯತೆ. ಮೊದಲಿಗೆ ವೇದಿಕೆ ಮೇಲೆ ಇವತ್ತು ಮೋಷನ್ ಪೋಸ್ಟರ್ ರಿಲೀಸ್ ಮಾಡಿದ ನನ್ನ ಗೆಳೆಯ ಆಪ್ತ ಗೆಳೆಯ ಹೊರಟ ಪ್ರಶಾಂತ್, ನಿನಗೆ ತುಂಬ ಅಭಿನಂದನೆಗಳು ಕೂಡ. ಎಲ್ಲರೂ ಹೊರಟಾಟು ಅಂತ ಬಂದವರೆಲ್ಲ ಕೇಳ್ತಿದ್ದಾರೆ. ಖಂಡಿತ ಆದಷ್ಟು ಬೇಗ ಮಾಡೋಣ. ಮೊದಲನೇದಾಗಿ ನನ್ನ ಯಾಕಂದರೆ ಪ್ಯಾನ್ ಇಂಡಿಯಾ ಅನ್ನೊಂದು ಸುಮ್ಮನೆ ಏನೋ ಪ್ಯಾನ್ ಇಂಡಿಯಾ ಏನಾಗಿದೆ ಅಂದರೆ, ಇವಾಗೆಲ್ಲ ಅದೊಂದು ಯಾರೇ ಕೆಲವರು ಏನು ಮಾಡ್ತಿದ್ಯಾ ಪ್ಯಾನ್ ಇಂಡಿಯಾ ಅದಲ್ಲ. ಆ್ಯಕ್ಚುಲಿ ಪ್ಯಾನ್ ಇಂಡಿಯಾ ಅನ್ನೋದು ಅಣ್ಣವ್ರ ಕಾಲದಿಂದನೂ ಇದೆ. ಈಗ ಅದೇನೋ ಲೇಟೆಸ್ಟ್ ಆಗಿ ಎಲ್ಲ ಕಡೆ ಪ್ಯಾನ್ ಇಂಡಿಯಾ. ಸೊ ಪ್ಯಾನ್ ಇಂಡಿಯಾ ಇರೋದು ಅದಾಗೋದಲ್ಲ, ತಗೊಳ್ಳೋದು ಆ್ಯಕ್ಚುಲಿ ಅದು. ನಾವು ನಿಜವಲ್ಲೂ ಇದು ಪ್ಯಾನ್ ಇಂಡಿಯಾ ಅಂತ ನಿಜವಲ್ಲೂ ನಾನು ಮಾಡಿಲ್ಲ. ಒಂದು ಫಾರೆಸ್ಟ್ ತಗೊಂಡಿನ ಈ ನೇಟಿವಿಟಿ ಕತೆ ಹೇಳೋಣ, ಒಂದು ಫಾರೆಸ್ಟ್ ಬೇಸ್ ಹೇಳೋಣ. ಯಾಕಂದ್ರೆ ನನಗೆ ಇದು ಕತೆ ಮಾಡ್ಬೇಕಾದ್ರೆ ಫಸ್ಟು ನಮ್ಮ ಮೂರ್ತಿ ಅಣ್ಣ ಮೀಟ್ ಮಾಡಿದಾಗ ಒಂದು ಫಾರೆಸ್ಟ್ ಬೇಸ್ ಮಾಡಿದಾಗ ಅಂದರೆ ನನಗೆ ಒಂದು ತಲೆಯಲ್ಲಿ ಒಂದು ಬ್ಯಾಕ್ ಎಂಡಲ್ಲಿ ಒಂದು ಓಡ್ತಾನೆ ಇತ್ತು. ಸೊ ನಾನು ಆ್ಯಕ್ಚುಲಿ ಒಂದು ಡುಹಾಡೆ ಫ್ಯಾನು. ನಮ್ಮ ಮೆಲ್ ಗಿಬ್ಸನ್ ಅಂತ ಹಾಲಿವುಡ್ ಡೈರೆಕ್ಟ್ ಎಲ್ಲ ಗೊತ್ತಿರಬೇಕು. ಅವ್ರದ್ದು ಅಪೋಕ್ಯಾಲಿಪ್ಟೋ, ಹಾರ್ಟರ್ಗೆಟ್ಟು, ಸುಮಾರು ಮೂವಿಗಳು ನಾನು ತುಂಬ ಇನ್ಸ್ಪೈರ್ ಆಗಿದ್ದು. ಯಾವತ್ತೊಂದಿನ ಫಾರೆಸ್ಟ್ ಬೇಸ್ ಮಾಡಿದಾಗ ಈ ಥರದ್ದೊಂದು ಮಾಡಬೇಕು ಎಲ್ಲ ಒಂದು ಬ್ಯಾಕ್ ಎಂಡಲ್ಲಿ ಓಡ್ತಾ ಇತ್ತು ನನಗೆ. ಅದು ನಮ್ಮ ಪಿ ಮೂರ್ತಿ ಅನ್ನೋ ಮುಖಾಂತರ ನೆರವೇರ್ತಾ. ಯಾಕಂದರೆ ಒಬ್ಬ ನಿರ್ದೇಶಕ ಏನೇ ಸ್ಕ್ರಿಪ್ಟಲ್ಲಿ ಗೀಚಿದ್ರು ಕೂಡ ಅದಕ್ಕೆ ಜೀವ ತರೋದು ಒಬ್ಬ ನಿರ್ಮಾಪಕ ಅಂದ್ರೆ ಖಂಡಿತ ನಮ್ಮ ಆಸೆ ಕನಸಾಗಿ ಉಳಿದ್ಬಿಡುತ್ತೆ. ಆಮೇಲೆ ಯಾರು ಕೇಳಿದ್ರು ಮೂರ್ತಿ ಅಣ್ಣ ವಿಲನ್ ಯಾಕೆ ಆಯ್ಕೆ ಮಾಡಿಕೊಡ್ರು ಅಂತ. ಖಂಡಿತ ಪ್ರೊಡ್ಯೂಸರ್ ಏನೋ ದುಡ್ಡು ಹಾಕ್ಬಿಡ್ತಾರೆ ವಿಲನ್ ಮಾಡೋಣ ಅಂತ ಖಂಡಿತ ಆ ಥರ ಮಾಡೋಕೆ ಹೋಗ್ಲಿಲ್ಲ ನಾನು. ಯಾಕಂದರೆ ಇಲ್ಲಿ ನಾವು ಏನೇ ಒಂದು ಇಲ್ಲಿ ಬೂಟಾಟಿಕೆ ಆ್ಯಕ್ಟ್ ಮಾಡಿದ್ರು ಅಲ್ಲಿ ನಿಜ ಬೈಲು ಆಡಿಯನ್ಸ್ ನೋಡಿದಾಗ ಗೊತ್ತಾಗ್ಬಿಡುತ್ತೆ. ಡೈರೆಕ್ಟ್ ದುಡ್ಡು ಹಾಕೊಂಡ್ರು ಅದಕ್ಕೆ ಪ್ರೊಡ್ಯೂಸರ್ ಇರೋ ವಿಲನ್ ಅದಲ್ಲ. ಆ್ಯಕ್ಚುಲಿ ಸ್ಕ್ರಿಪ್ಟ್ ಮಾಡಿದಾಗ ನಾನು ಯಾರು ಆ್ಯಕ್ಚುಲಿ ಇಮೇಜ್ ಇರಲಿಲ್ಲ. ನನಗೊಂದು ಆ ಕುರುಚಲು ಗಡ್ಡ, ಆ ಪೆಪ್ಪರ್ ಲುಕ್ಕು, ಕಟೋರ ಅಂದಾಗ ಮಾತು ಕಮ್ಮಿ, ಆ ಲುಕ್ಕಲ್ಲಿ ಭಯ ಪಡಿಸ್ಬೇಕಾಯ್ತು. ಈಗ ಸೊ ನಾನು ಸ್ಕ್ರಿಪ್ಟ್ ಬರೆದಾಗಲ್ಲ ಅದೇ ಒಂದು ಸಿಂಹ ಹುಲಿ ಆ ಒಂದು ಪಂಜು ಯಾವ ಥರ ಅಟ್ಯಾಕ್ ಮಾಡಿದಾಗ ಒಂದು ಸ್ಲೋ ಆಗಿ ಅದ್ರದ್ದೊಂದು ಗತ್ತು ಗಾಂಭೀರ್ಯ ಇರುತ್ತೆ. ಅದೊಂದು ಇಮೇಜ್ ಮಾಡ್ಕೊಂಡು ಆ್ಯಕ್ಚುಲಿ ಆ ವಿಲನ್ ನಾನು ಡಿಸೈನ್ ಮಾಡಿದ್ದು. ಮಾತು ಕಮ್ಮಿ, ಆ ಬಾಡಿ ಲ್ಯಾಂಗ್ವೇಜಲ್ಲಿ ಆ ಕಣ್ಣಲ್ಲಿ ಎದುರಿಸ್ಬೇಕು ಅಂತ ನಾನು ಆ್ಯಕ್ಚುಲಿ ಮಾಡಿದಾಗ ಯಾರು ಅಂತ ನಂಗೆ ಇನ್ನೂ ಬ್ಯಾಕ್ ಎಂಡಲ್ಲಿ ಓಡ್ತಾ ಇತ್ತು ಯಾರು ಮಾಡೋಣ ಅಂತ. ಮೂರ್ತಿ ಅವನ ಜೊತೆ ಸುಮಾರು ಅವರು ಸಂಘಟನೆ ಇದರಲ್ಲಿ ಪಾಲ್ಗೊಳ್ತದೆ. ನಾನು ಇನ್ನೂ ಅಲ್ಲಿವರು ಅವ್ರ ಇಮೇಜ್ ಬಂದಿರಲಿಲ್ಲ. ಅವ್ರು ಮಾತಾಡೋ ಸ್ಟೈಲ್ ಅಂದರೆ ಗೊತ್ತಾ, ಅವ್ರು ಮಾತಾಡೋದು ಫುಲ್ಲು ರಫ್ ಆ್ಯಂಡ್ ಟಫು ಒಂಥರ. ನನಗೆ ಎಲ್ಲ ಯಾಕೆ ಹುಡುಕ್ಬೇಕು, ಅಣ್ಣನೇ ಇದ್ರಲ್ಲ. ಆ್ಯಕ್ಚುಲಿ ಅವ್ರದ್ದು ಶೇವ್ ಇತ್ತು, ಶೇವಲ್ಲಿ ಇದ್ರು. ಸೊ ನಾನು ಅಣ್ಣ ಒಂದು ಫಿಕ್ಸ್ ಆಗ್ಬೇಡಿ, ಒಂದ್ಸಲಿ ಗಡ್ಡ ಬಿಟ್ಟು ನೋಡಿ, ಇಲ್ಲಾಂದ್ರೆ ಬೇರೆ ಹೋಗೋಣ ಅಂತ ಆ್ಯಕ್ಚುಲಿ ಫಿಕ್ಸ್ ಆಗಿದ್ದೆ. ನನ್ನ ದೃಶ್ಯಕ್ಕೆ ಅವ್ರದ್ದು ಹೋಗ್ತಾ ಫುಲ್ಲು ಪೇಪರ್ ಲುಕ್ಕು ಎಲ್ಲ ಬಂತು. ಆಮೇಲೆ ನನಗೆ ಅವ್ರು ಇಷ್ಟ ಆಗಿದ್ದು ಒಬ್ಬ ಆರ್ಟಿಸ್ಟ್ಗೆ ಕಣ್ಣು ತುಂಬ ಮಾತಾಡಬೇಕು. ಆ ಕಣ್ಣು ಮಾತಾಡಿ ಮಿಕ್ಕಿದ್ ನಾವು ಡೈರೆಕ್ಟ್ಗಳು ನೋಡ್ಕೊಂತ. ಇವತ್ತು ಸುಮಾರು ಜನ ವಿಲನ್ಗಳಿಗೆ ನಮ್ಮ ರವಿಶಂಕರ್ ಆಗಿರ್ಬೋದು, ತುಂಬ ಜನ ಅವ್ರ ಬಾಡಿ ಲ್ಯಾಂಗ್ವೇಜ್ ಅವ್ರ ಕಣ್ಣು ತುಂಬ ಮಾತಾಡುತ್ತೆ. ಒಬ್ಬ ಆರ್ಟಿಸ್ಟ್ಗೆ ಕಣ್ಣು ತುಂಬ ಮಾತಾಡಬೇಕು. ಅದು ನಾನು ನಮ್ಮ ಮೂರ್ತಿ ಅಣ್ಣ ಇದ್ರಲ್ಲಿ ನೋಡಿದೆ. ಹಾಗಾಗಿ ಆ ವಿಲನ್ ತಗೊಳಕ್ ನನಗೆ ತುಂಬ ಆಯ್ಕೆ ಮಾಡ್ಕೊಳಕ್ ತುಂಬ ಈಸಿ ಆಯಿತು. ಇನ್ನೊಂದು ನಾನು ಹೇಳ್ತೀನಿ, ಪ್ಯಾನ್ ಇಂಡಿಯಾ ಅನ್ನೋದು ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಆ್ಯಕ್ಚುಲಿ ನನಗೆ ಸುತಾರಾಮ್ ಇಷ್ಟ ಇಲ್ಲ. ಯಾಕಂದ್ರೆ ಪ್ಯಾನ್ ಇಂಡಿಯಾ ಅದು ಜನ ತಗೊಂತಾರೆ, ಜನ ಹೇಳ್ಬೇಕದು ಈ ಸಿನಿಮಾ ಪ್ಯಾನ್ ಇಂಡಿಯಾ ಯೋಗ್ಯತೆ ಇದೆಯಾ ಇಲ್ವಾ ಅಂತ. ಯಾಕಂದ್ರೆ ಹೊಸ ಇಟ್ಕೊಂಡು ನಾವೇನು ಪ್ಯಾನ್ ಇಂಡಿಯಾ ಮಾಡೋಕ್ಕಾಗತ್ತೆ, ಅದಲ್ಲ. ಒಂದು ಒಳ್ಳೆ ನೀಟ್ ಸಿನಿಮಾ ಮಾಡೋಣ ಅಂತಾನೆ ಮಾಡಿದ್ದು.
ಅದು ಏನಂತೀರ ಅದು ಹೋಗ್ತಾ ಹೋಗ್ತಾ ಎಲ್ಲಾನು ತಗೊಳ್ಳುತ್ತದು. ನಾವು ಟೀಸರ್ ಎಲ್ಲ ಬಿಟ್ಟ ಮೇಲೆ ನಮ್ಮ ಬಾಲಾಜಿ ಸರ್ಗೆ ವಿಷಯ ಗೊತ್ತಾಗಿದೆ. ಯಾಕಂದ್ರೆ ಸಿನಿಮಾ ಅಂದಾಗೆಲ್ಲ ವ್ಯವಹಾರ ಅಂದಾಗ ಕಾಂಟ್ಯಾಕ್ಟ್ ಒಂದ್ ಕಡೆಯಿಂದ ಬೆಳೀತಾ ಹೋಗ್ತಾ ಇರುತ್ತೆ. ಸೊ ಅವ್ರು ಬಂದಾಗ ಆ ಸಿನಿಮಾ ನೋಡಿದಾಗ, ಯಾಕಂದ್ರೆ ಈ ಸಬ್ಜೆಕ್ಟ್ ಬಂದು ಒಂದು ಕನ್ನಡ ಸೀಮಿತ ಅಲ್ಲ, ಅದು ಒಂದು ಯೂನಿವರ್ಸಲ್ ಸಬ್ಜೆಕ್ಟ್. ಇದು ಒಂದು ಫಾರೆಸ್ಟ್ ಬೇಸ್ ಅಂದಾಗ ಯೂಶಲಿ ನಾವು ಎಮೋಷನ್ಸ್ ಎಲ್ಲ ಲ್ಯಾಂಗ್ವೇಜ್ ಇರುತ್ತೆ ಎಲ್ಲಿ. ಸೊ ಹಾಗಾಗಿ ಅವ್ರು ನೋಡಿದಾಗ ಇಲ್ಲ ಸರ್ ಇದು ಪ್ಯಾನ್ ಇಂಡಿಯಾ ಮಾಡೋಣ ಅಂತ. ನಮ್ಗೊಂತೆಲ್ಲ ಭಯ, ಪ್ಯಾನ್ ಇಂಡಿಯಾ ಮಾಡ್ಬಿಟ್ಟು ಸುಮ್ಮನೆ ಆಮೇಲೆ ಆ ಕಡೆ ಅದು ಇಲ್ಲ ಈ ಕಡೆ ಅದು ಆಗ್ಬಿಡುತ್ತೆ ಅನ್ನೋ ಭಯ ಕಾಡ್ತಾ ಇತ್ತು. ಆದ್ರೂ ಕೂಡ ಅವ್ರು ಧೈರ್ಯ ಮಾಡಿ ಇಲ್ಲ ಸರ್ ಇದು ಎಲ್ಲ ನೆಟ್ಟಿಟ್ಟು ಸೂಟ್ ಆಗುತ್ತೆ ಅಂತ ಅವ್ರು ಧೈರ್ಯ ಮಾಡಿ ಮುಂದೆ ಬಂದಿದ್ದಾರೆ. ಆಕ್ಚುಲಿ ಅದ್ಭುತವಾಗಿ ಪ್ರಚಾರ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಸರ್. ನಿಜವಾಗ್ಲೂ ನಿಮಗೆ ನಾನು ಇಲ್ಲಿಂದ ನಮ್ಮ ಟೀಮ್ ಪರವಾಗಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ನಮ್ಮ ಯತಿ ಸರ್ ಬಗ್ಗೆ ಹೇಳ್ಬೇಕು. ಒಂದ್ ರೀತಿಲಿ ಮೂರ್ತಿ ಅನ್ನದಾತಂದ್ರೆ ಒಂಥರ ಅವರು ತೀರ್ಥದಾತರು ಅಂತ ಹೇಳ್ಬೋದು. ಯಾಕಂದ್ರೆ ಶೂಟಿಂಗ್ ಎಲ್ಲ ಮುಗಿಸಿ ಹೇಳಿದ್ರು ನೈಟ್ ಅಂಡ್ ಹಾಕೊಂಡು ಹೊಡಿತಾ ಇದ್ರು ಅಂತ. ಬಂದಾಗ ಎಲ್ಲ ಮಲಗೋರು. ನಾವು ಅವ್ರ ಕೆಲಸ ಮಾಡ್ಬೇಕಾದ್ರೆ ನಮ್ಗೆ ಹೊಟ್ಟೆಗಿರಲಿಲ್ಲ, ಇದು ಇರಲಿಲ್ಲ. ಕುತ್ಕೊಂಡು ಸ್ವಾಗತ ಮಾಡಿದ್ರೆ ವೆಲ್ಕಮ್ ಡ್ರಿಂಕ್ ತರ ಒಬ್ಬ ಅವರು ನಿದ್ದೆ ಕೆಡ್ಸ್ಕೊಂಡು ಅವರು ಕಾಯ್ತಾ ಇದ್ರು. ಅದಕ್ಕೆ ನಾನು ತೀರ್ಥದಾತರು ಅಂತ ಹೇಳಿದ್ದು ಅವ್ರಿಗೆ. ಬಾಪ ನೀನ್ ಕೆಲಸ ಮಾಡ್ತಾ ಇದ್ದೆ ಫಸ್ಟ್ ಒಂದು ಬಿಟ್ಕೊಂಡು ಅದಕ್ಕೆ ಅವರು ಆಮೇಲೆ ಶ್ರೀ ಹೇಳ್ತಾರೆ ಅಂತ ಹೇಳಿದ್ದು. ನಿಜವಲ್ಲೂ ಐತಿ ನಿಮ್ಮ ಒಂದು ಗೆಳೆಯ ನನಗೆ ಒಂದು ಗೆಳೆತನ ನಿಜವಲ್ಲ ನಂಗೆ ಖುಷಿ ಆಗುತ್ತೆ. ಆ ಒಂದು ಡೆಡಿಕೇಶನ್. ಆಮೇಲೆ ಎತ್ತಿಲಿ ಒಬ್ಬ ಡೈರೆಕ್ಟರ್ ಅವ್ರದಿಂದ ನನಗೆ ಸ್ಕ್ರಿಪ್ಟ್ ಅಲ್ಲಿ ಬಹಳ ಸ್ಪಾಟ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಆಗಲಿ, ಶ್ರೀ ಡೈಲಾಗ್ ಈ ತರ ಅಣಿತಾ ಇರೋಣ ಅಂತ ನಿಜವಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಎತ್ತಿ ಕೂಡ ಒಂದು ಒಳ್ಳೆ ನನಗೆ ಒಂದು ಫೀಡ್ಬ್ಯಾಕ್ ಕೊಟ್ಟರು ಆ ಟೈಮಲ್ಲಿ. ಥ್ಯಾಂಕ್ಸ್ ಎತ್ತಿ ಆ ಒಂದು ವಿಷಯದಲ್ಲಿ. ಆಮೇಲೆ ನಮ್ಮ ಗಣೇಶನ ಬಗ್ಗೆ ಹೇಳ್ಬೇಕು. ನರ್ವಸ್ ಆಗ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೊಂಡು. ಯಾಕೆ ನಮ್ಮ ಕ್ಯಾಮ್ರಾ ಹಿಂದೆ ಮಾತಾಡೋ ಅಭ್ಯಾಸ. ಕ್ಯಾಮ್ರಾ ಮುಂದೆ ಹಿಂಗ್ ಮಾತಾಡಿ ಹಿಂಗ್ ಏನೇನೋ ಮಾತಾಡ್ತೀವಿ, ಬಟ್ ನಮ್ಮ ಎಡಿಟರ್ ತರ ಅಲ್ಲೇ ಕಟ್ ಆಗ್ತಾ ಹೋಗ್ತಿರುತ್ತೆ. ದಯವಿಟ್ಟು ಬೇಡ 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 ಬೇಡ. ಆಮೇಲೆ ಅವ್ರು ನಮ್ಗೆ ಹಾಕ್ಬಿಡ್ತಾರೆ ಹಿಂದ್ಗಡೆ ಅವರು. ಆಮೇಲೆ ನಮ್ಮ ಗಣೇಶಣ್ಣ, ನಿಜವಾದ ಗಣೇಶಣ್ಣ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಗೊತ್ತಾಗಲ್ಲ. ಯಾಕಂದ್ರೆ ಆ ಒಂದು ಚಳಿಲಿ ಕೊರಿಯ ಚಳಿಲಿ ಆ ಗೋರಿ ಕ್ಯಾರೆಕ್ಟರ್ ಬರೀ ಒಂದು ಪೀಸ್ ಮಾತ್ರ ಹಾಕೊಂಡು ನಿಜವಾಗ್ಲು ನಾನು ಆಕ್ಚುಲಿ ಆ ಟೈಮ್ ನಿಮ್ಗೆ ಜ್ವರ ಬಂದಿದೆ ಅಂತ ಕಾಣುತ್ತೆ, ನೀವು ಹೇಳ್ತಾ ಇರಲಿಲ್ಲ. ಆ ಕಡೆ ಬಿಟ್ಟು ಉಫು ಉಫು ಒಂದು ಉಸಿರು ಬಿಡ್ತಾ ಇದ್ರಿ. ನಾವು ಕೆಲಸ ಬಿಟ್ಟು ನಮಗೆ ಆಕ್ಚುಲಿ ನಮ್ಮ ಡೈರೆಕ್ಟರ್ಗಳು ಹೆಂಗೆ ಅಂದ್ರೆ ಆರ್ಟಿಸ್ಟ್ಗಳು ಬೊಮ್ಮೆ ತರ ನೋಡ್ತಾ ಇರ್ತೀರಿ, ಎಮೋಷನ್ ಸಿಗಲ್ಲ ನಮಗೆ. 6 ಗಂಟೆ ಆದ್ಮೇಲೆ ಗೊತ್ತಾಗುತ್ತೆ ಹೌದು ಏನಾಯ್ತು ಅಂತ. ಯಾಕಂದ್ರೆ ಒಂದ್ ಸ್ವಲ್ಪ ಸ್ವಾರ್ಥಿಗೆ ಹೋಗ್ಬಿಡ್ತೀವಿ. ನಮ್ಗೆ ಕೆಲಸ ಆಗಬೇಕು, ಮೀಟರ್ ಓಡ್ತಾ ಇರುತ್ತೆ, ನಾವು ಅನ್ಕೊಂಡಿದ್ದು ಬರಬೇಕು. ಆಮೇಲೆ ನಮ್ಮ ಸೌಜನ್ಯ ಆಗಿರ್ಬೋದು, ಎಲ್ಲರೂ ಬೇರ್ ಸುರಿಸಿದ್ರೆ ಅಮ್ಮ ಪಾಪ ಬ್ಲಡ್ಡೇ ಸುರಿಸ್ಬಿಟ್ಟವ್ರೆ. ಯಾಕಂದ್ರೆ ಒಂದ್ 2-3 ಶಾರ್ಟ್ ಅಲ್ಲಿ ಆ ಟಿ ಶರ್ಟ್ ನೋಡಿರ್ಬೋದು, ಆ ಎಲೆಗಳು ತುಂಬಾ ಗಟ್ಟಿ ಇರುತ್ತೆ, ಸ್ಮೂತ್ ಇರಲ್ಲ. ಆ ಸೆಂಟರ್ ಓಡೋದು ಇಟ್ಸ್ ನಾಟ್ ಎ ಸಿಂಪಲ್. ಆರ್ಟಿಸ್ಟ್ಗಳು ಅದು ಹೇಳಿದ್ನಲ್ಲ, ನಮಗೆ ಅಲ್ಲಿ ಆ ಪರ್ಫಾರ್ಮ್ ತೆಗಿಸ್ಬೇಕಷ್ಟೇ. ನಾವು ಸುಮ್ಮನೆ ಅಲ್ಲಿ ಎಮೋಷನ್ಸ್ ಆಗ್ಬಿಟ್ರೆ ಅವರು ಸಲಿಗೆ ಆಗುತ್ತೆ. ನಾನು ಔಟ್ಪುಟ್ ತಗೊಳಕ್ಕಾಗಲ್ಲ. ಆಮೇಲೆ ಡೌನ್ ಮಾಡ್ತೀವಿ 6 ಗಂಟೆ ಬೇರೆ ಸಾರಿ ಅಂತ ಅದು ಬೇರೆ ವಿಷಯ. ಔಟ್ಪುಟ್ ತಗೊಳಕಷ್ಟೇ ನಮಗೆ. ಸೊ ಚರಿಷ್ಮಾ ನಿಜವಾಗ್ಲೂ ಒಳ್ಳೆ ಫ್ಯೂಚರ್ ಇದೆ. ನಾನು ನಿಜವಾಗ್ಲೂ ಅವ್ರನ್ನ ಇವತ್ತು ಎಕ್ಸ್ಪೆಕ್ಟ್ ಆಕ್ಟ್ ಮಾಡ್ತೀನಿ ಅಂದ್ರೆ ಅವ್ರು ರಂಗಭೂಮಿ ಕಲಾವಿದೆ. ಫಸ್ಟ್ ಅವ್ರು ಆಡಿಷನ್ ಮಾಡಿದಾಗ ಒಂದು ಮಹಿಷಾಸುನ ಮರ್ದಿನಿ ಒಂದು ಪರ್ಫಾರ್ಮ್ ಮಾಡಿದ್ರು. ಹಾಗಾಗಿ ನಾನು ಡೌಟೇ ಇಲ್ಲ ಅವ್ರನ್ನ ಸೆಲೆಕ್ಷನ್ ಮಾಡ್ಕೊಂಡೆ. ಇನ್ನು ನಮ್ಮ ಸುನಾಮಿ ಕಿಟ್ಟಿ ಆಕ್ಚುಲಿ ಫೈಟ್ ಮಾಸ್ಟರ್ಗಳು ಇವನೇನು ಮನುಷ್ಯನ ರಾಕ್ಷಸರ್ ಅಂತ ಸುಮಾರು ಸಲ ಬೈತಾರೆ. ಯಾಕಂದ್ರೆ ಸುಮಾರು ಘಟನೆಗಳು ನಮ್ಮ ಕಣ್ಮುಂದೆ ಆಗಿದೆ. ಫೈಟ್ ಅಂತ ಹೋಗಿ ಬೇರೆ ರೀತಿ ಏನೇನು ಆಗಿದೆ ಅಂತ ನಾನು ಸುಮಾರು ಸಲ ಹೇಳ್ತಿದ್ದೆ, ಆತರ ಪಡಕೋಬೇಡ, ಫಸ್ಟ್ ಬೆಡ್ ಹಾಕೋ, ಪ್ರಿಕಾಷನ್ಸ್ ತಗೋ ಅಂತ. ಫೈಟ್ ಮಾಸ್ಟರ್ಗಳು ಹೇಳ್ತಾ ಇದ್ರು, ಸರ್ ನನ್ಗೆ ಅವಮಾನ ಮಾಡ್ತಾರೆ, ನಾನು ಮಾರ್ಷಲ್ ಆರ್ಟ್ಸ್ ಅಂತ ಫುಲ್ ಏನೇನೋ ಪಡ್ಕೊಳ್ಳೋನು. ಬಟ್ ಆದ್ರೂ ಕೂಡ ಒಂದು ಬಂಡ ಧೈರ್ಯ. ಯಾಕಂದ್ರೆ ಒಂದು ನೀವು ನೋಡಿರ್ಬೋದು ಲಾಸ್ಟ್ ಟೀಸರ್ ಶಾರ್ಟ್ ಅಲ್ಲಿ, ಆ ಸಮ್ಮರ್ ಶಾರ್ಟ್ ಅಲ್ಲಿಂದ ಹೊಡೆದಾಗ ಇಲ್ಲಿ ಸ್ಪೈನಲ್ ಕಾರ್ಡ್ ಪಟ್ಟನ್ ಸೋಮ್ ಅಂತ ನಮ್ಗಲ್ಲ. ಆಕ್ಚುಲಿ ನಾವು ಅನ್ಕೊಂಡು ಈ ಕೋರ ಫಿನಿಶ್ ಮುಗೀತು ಅಂತ. ಇವನ್ ಹೆಂಗೆ ಅಂದ್ರೆ ವಿತಿನ್ 5 minutes ಅಲ್ಲಿ ಅದೇನೋ ಮೂವ್ ಸ್ಪ್ರೇ ಹಾಕೊಂಬಂದ, ಸರ್ ಟೇಕ್ಸ್ ರೆಡಿ ಅಂದ. ಅವರು ಮುಖ ಫೈಟ್ ಮಾಡಿ ಮನುಷ್ಯನ ರಾಕ್ಷಸನ ಸರ್ ಇವನು ಅಂದ್ರು. ನಿಜವಲ್ಲೂ ಅಷ್ಟೇ. ನಾನೊಂಥರ ಹೊರಟ, ಅವನೊಂಥರ ಹೊರಟ, ಇಲ್ಲೊಬ್ಬ ಹೊರಟ ಕೂತಿದ್ದಾನೆ. ಕಿಟಿ ಒಳ್ಳೇದಾಗ್ಲಿ ನಿನಗೆ. ಆಮೇಲೆ ನಾವು ಇನ್ನೊಂದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ನಮ್ಮ ಡಾರ್ಲಿಂಗ್ ನಮ್ಮ ಸೆಲೋಮ್ ಸರ್ ಆಗಿರ್ಬೋದು. ಸೆಲೋಮ್ ಹಂಗೆ ಅಂದ್ರೆ ನಾನು ಸುಮಾರು 4 ಸಿನಿಮಾ ಮಾಡಿದ್ದೀನಿ. ನನ್ಗವ್ರು ತುಂಬಾ ಕೋಆರ್ಡಿನೇಷನ್ ಇದೆ. ನನ್ನ ಪ್ರೀತಿಯಿಂದ ಡಾರ್ಲಿಂಗ್ ಅಂತ ಕೂಗ್ತೀನಿ. ಯೂಶಲ್ ಎಲ್ಲ ಯೂನಿಟ್ ಅವರೆಲ್ಲ ಮಾತಾಡ್ತಾ ಇರ್ತಾರೆ, ನೀವೇನ್ ಸರ್ ಡಿಸ್ಕಷನ್ ಮಾಡಲ್ಲ, ಸುಮ್ಮನೆ ಶಾರ್ಟ್ ಟೌನ್ ಹೋಗ್ತಾ ಇರ್ತಾರೆ ಅಂತ. ಅದರಿಂದ ಒಂದು ನೈಟು ನಮ್ಮ ಐತಿ ಸರ್ ಹೇಳ್ದಂಗೆ ಸುಮಾರು ಪ್ಲಾನ್ಗಳಾಗಿ ಶೂಟಿಂಗ್ ಸ್ಪಾಟ್ ಬರ್ತೀವಿ, ಹಾಗಾಗಿ ಗೊತ್ತಾಗಲ್ಲ ಅಷ್ಟೇ. ಆಮೇಲೆ ಒಪ್ಪಿಕೊಂಡಳು ಸಾಂಗ್ ನಮ್ಮ BR ಹೇಮಂತ್ ಕುಮಾರ್ ಮಾಡಿದ್ದಾರೆ. ನಮ್ಮ ರೇವಣ್ಣ ನಾಯ್ಕ್ ನೀವು ಹೇಳಿದ್ರೆ ಸಾಹಿತಿ ಬಡವ ಅಂತ, ನಾನೊಬ್ಬ ಸಾಹಿತಿ ಹೇಳ್ತೀವಿ. ಸಾಹಿತಿ ಯಾವತ್ತು ಬಡವರೆಲ್ಲ ಶ್ರೀಮಂತರಾಗಿರ್ತೀವಿ. ಯಾಕಂದ್ರೆ ಒಬ್ಬ ಕೇಳುಗನಿಗೆ ಆ ಮನಸ್ತೃಪ್ತಿ ಕೊಡ್ತಾ ಇದೀವಿ ಅಂದ್ರೆ ನಾವು ನಿಜವಾದ ಶ್ರೀಮಂತರು ಅಂತ ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಹಂಗೆ ಹೇಳಕ್ ಹೋಗ್ಬೇಡಿ. ಖಂಡಿತ ನಿಮ್ಗೆ ಈ ಸಾಂಗಿಂದ ಒಂದು ಒಳ್ಳೆ ಬ್ರೇಕ್ ಕೊಡ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಂತೀನಿ. ಆಮೇಲೆ ಎಲ್ಲರಿಗಿಂತ ಮುಖ್ಯವಾಗಿ ಸಿನಿಮಾದ ಒಂದು ಮೂಳೆ ಬೆನ್ನೆಲುಬು ಅಂತ ಹೇಳ್ತೀವಿ, ನಮ್ಮ MK ಮಠ ಅಣ್ಣ. ಮಠ ಅಣ್ಣ ಬಂದು ನಿಜವಾಗ್ಲೂ ನಾನು ಸುಮಾರು ಒಂದು 4 ಸಿನಿಮಾ ದೊಡ್ಡ ಆರ್ಟಿಸ್ಟ್ ಕೆಲಸ ಮಾಡಿದ್ದೀನಿ. ನಮ್ಮ ರಂಗಣ್ಣರು ಸರ್ ಆಗಿರ್ಬೋದು, ಕಿಶೋರ್ ಸರ್ ಆಗಿರ್ಬೋದು, ದೇವರಾಜ್ ಸರ್ ಆಗಿರ್ಬೋದು, ಹಿಂಗೆ ದೊಡ್ಡ ನಟರ ಹತ್ರ ನಾನು ಕೆಲಸ ಮಾಡಿದ್ದೀನಿ. ಒಬ್ಬ ಡೈರೆಕ್ಟರ್ಗೆ ಫಸ್ಟ್ ಟೈಮ್ ಅವ್ರ ಕಾಲ್ ಮುಗ್ದೆ ನಾನು. ಯಾಕಂದ್ರೆ ಆ ಥರ ಒಂದು ಅದ್ಭುತವಾದ ನಟ ಅಂತ ಹೇಳಿದ್ರು ತಪ್ಪಾಗಲ್ಲ. ಅಣ್ಣ ನಿಮಗೂ ಈ ಸಿನಿಮಾ
ಒಂದು ಒಳ್ಳೆ ಬ್ರೇಕ್ ತಂದ್ಕೊಡ್ಲಿ. ಹಾಗೆ ನಮ್ಮ ನೀನಾಸಂ ಅಶ್ವಥ್ ಆಗಿರ್ಬೋದು, ಮುನಿ ಆಗಿರ್ಬೋದು, ಸೊ ಎಲ್ಲ ಮಾಡಿದ್ದಾರೆ. ಒಟ್ಟಾರೆ ಸೊ ನಾವೇನೇ ಸಿನಿಮಾ ಮಾಡಿದ್ರು ಇಲ್ಲಿ ಹೇಳ್ಕೊಳ್ಳೋದು ಅಷ್ಟು ಸಮಂಜಸ ಅಲ್ಲ. ಯಾಕಂದ್ರೆ ಸಿನಿಮಾ ಜನ ನೋಡಬೇಕು, ಜನ ನೋಡಿ ಸ್ವೀಕರಿಸ್ಬೇಕು. ಬಟ್ ಒಂದಂತ ಹೇಳ್ತೀನಿ, ಕೋರ ನಿಮ್ಮ 2 ಗಂಟೆಗಳ ಕಾಲ ಕೋರ ನಿದ್ದೆ ಮಾಡಿಸಲ್ಲ, ಕೋರ ನಿದ್ದೆ ಕೆಡಿಸುತ್ತೆ ಅಂತ ನಾನು ಪ್ರಾಮಿಸ್ ಮಾಡ್ತಾ 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಇರುವಂತ ಮಾಧ್ಯಮ ಮಿತ್ರರಿಗೆ ಹಾಗೂ ನನ್ನ ಇಡೀ ಕೋರ ತಂಡಕ್ಕೆ ನಮಸ್ಕಾರ. ಇವತ್ತು ಬಹಳ ಖುಷಿ ಆಗ್ತಾ ಇದೆ ಇಲ್ಲಿ ನಿಂತಿರೋದು. ಮೊದಲು ಟೀಸರ್ 2 ಮಿಲಿಯನ್ ಪ್ಲಸ್ ವ್ಯೂಸ್ ಹೋಗಿದೆ. ಹಾಗೆ ಒಪ್ಪಿಕೊಂಡಳು ಸಾಂಗ್ 1 ಮಿಲಿಯನ್ ಪ್ಲಸ್ ವ್ಯೂಸ್ ಹೋಗಿದೆ. ಒಂದು ಕಡೆ ನಿಲ್ಲಿ, ಆ ಕಡೆ ಓಕೆ. ಸೊ ಆಡಿಯೋ ಕೇಳ್ದಂತ ಎಲ್ಲರಿಗೂ, ನನ್ನ ಫ್ಯಾಮಿಲಿ ಆಗಲಿ, ನನ್ನ ಫ್ರೆಂಡ್ಸ್ ಆಗಲಿ, ಎಲ್ಲರಿಗೂ ತುಂಬ ಖುಷಿ ಆಗಿದೆ. ಅವರು ಫೋನ್ ಮಾಡಿ ಇವಾಗಲೂ ನಾನು ನಿನ್ನ ಆಡಿಯೋ ಕೇಳ್ತಾ ಇದ್ದೀನಿ, ಇವಾಗಲೂ ನಿನ್ನ ಸಾಂಗ್ ಕೇಳ್ತಾ ಇದ್ದೀನಿ ಅಂತಲೇ ಹೇಳ್ತಾರೆ. ಮತ್ತು ಟಿವಿಯಿಂದ ವಿಡಿಯೋ ಮಾಡಿಬಿಟ್ಟು ಕಳಿಸ್ತಾರೆ. ಥ್ಯಾಂಕ್ ಯು ಹೇಮಂತ್ ಸರ್. ಅದಕ್ಕೆ ಇದು ಮಾತ್ರ ಅಲ್ಲ, ಪ್ರೀವಿಯಸ್ ಸಾಂಗ್ ಟೌನ್ ಹಾಲಲ್ಲಿ ಲಾಂಚ್ ಆಗಿರೋ ಸಾಂಗು ತುಂಬ ಚೆನ್ನಾಗಿದೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ, ಆಡಿಷನ್ ಕಾಲ್ ಬರುತ್ತೆ ಮೂರ್ತಿ ಸರಿಂದ. ಆ್ಯಕ್ಚುಲಿ ಮೂರ್ತಿ ಸರ್ನ ನಾನು ನನ್ನ ಫ್ರೆಂಡ್ ಮುಹೂರ್ತದಲ್ಲಿ ಫಸ್ಟ್ ಟೈಮ್ ನಾನು ನೋಡಿದ್ದು. ಅಲ್ಲಿ ಸಿನಿಮಾ ಏನು ಮಾತುಕತೆ ಆಯಿತು. ಮತ್ತು ಮಂಜು ಸರ್ ಅಂತ ಇದ್ದಾರೆ, ಅವ್ರ ಮೂಲಕ ಮೂರ್ತಿ ಸರ್ ನನ್ನ ಅವ್ರ ಆಫೀಸ್ಗೆ ಕರೆದ್ರು. ಶ್ರೀ ಸರು ಅಲ್ಲೇ ಇದ್ರು. ಸೊ ಅಲ್ಲಿ ಆಡಿಷನ್ಸ್ ಆಯಿತು, ಅವ್ರಿಗೆ ಇಷ್ಟ ಆಯಿತು. ಮತ್ತು ಶ್ರೀ ಸರ್ ನನಗೆ ಸ್ಟೋರಿ ಹೇಳಬೇಕಾದ್ರೆ ನಂಗೆ ನಿಜವಾಗ್ಲೂ ಏನೂ ಅರ್ಥ ಆಗಲಿಲ್ಲ ಸರ್. ಇವತ್ತು ನಾನು ಹೇಳ್ತಾ ಇದ್ದೀನಿ, ಯಾಕಂದರೆ ಅದು ಫುಲ್ ಸಸ್ಪೆನ್ಸ್ ಇದೆ, ಆ ಕಡೆ ಎಲ್ಲ ಕನ್ಫ್ಯೂಸಿಂಗ್ ಆಗಿದೆ. ಸೊ ನನಗೇನು ಅರ್ಥನೇ ಆಗಲಿಲ್ಲ ಮೊದಲು. ಹೌದಾ ಏನು ಮಾಡೋದು ಮೊದಲು, ಏನು ಮಾಡೋದು. ಅವರು ಫಸ್ಟ್ ಹಾಫ್ ಇದು ಅರ್ಥ ಆಯ್ತಲ್ಲ, ಇಷ್ಟ ಅರ್ಥ ಆಯ್ತಲ್ಲ ಅಂತ ಕೇಳ್ತಾ ಇದ್ರು. ಹಾಂ ಸರ್ ಅರ್ಥ ಆಯ್ತು. ನಂಗೆ ಅಲ್ಲೊಂದೇ ಪಾತ್ರ ಗೊತ್ತಿದ್ದು, ಕಠೋರ ಪಾತ್ರ, ಅದೊಂದೇ ಗೊತ್ತಿದ್ದು. ನನ್ನ ಹೆಸರು ಗೊತ್ತಿರಲಿಲ್ಲ. ಸೊ ಅವರು ಹೇಳ್ತಾ ಹೋದ್ರು, ನಾನು ಅಂತ ಕೇಳ್ತಾ ಹೋದೆ. ಸೊ ಆಯಿತು ಸರ್, ನಾನು ಮಾಡ್ತೀನಿ ಅಂತ ಅಂದೆ. ಅದಾದಮೇಲೆ ಮೂರ್ತಿ ಸರ್, ನೀವು ಆರ್ಟಿಸ್ಟ್ ಆಗು, ಪ್ರೊಡ್ಯೂಸರ್ ಆಗು, ನೀವು ಆ್ಯಕ್ಚುಲ್ ಲೈಫಲ್ಲಿ 2 ಶೇಡಲ್ಲಿ ನೀವು ಕಾಣಿಸ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಅವ್ರು ಪ್ರತಿಯೊಂದಿಗೂ ಊಟ ಆಯ್ತಾ ಎಲ್ಲನೂ ಕೇಳ್ತಾ ಇದ್ರು. ಮತ್ತು ಮನೆಯಿಂದ ಊಟ ತರಿಸ್ತಾ ಇದ್ರು. ಮ್ಯಾಮ್ ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀರಾ. ಹಾಗೆ ಸರ್ನ ನಾನು ಆ್ಯಕ್ಚುಲಿ ವಿಲನ್ ಲುಕ್ಕಲ್ಲಿ ನಾನು ನೋಡಿದ್ದು ನಾನು ಟೀಸರಲ್ಲೇ. ನಾನು ಅಂದ್ಕೊಂಡೇ ಇರಲಿಲ್ಲ ಸರ್ ಆ ಲುಕ್ ಬರ್ತದೆ ನಿಮ್ಗೆ ಅಂದರೆ ಸ್ಕ್ರೀನ್ ಮೇಲೆ ಅಂತ. ಅದ್ಭುತವಾಗಿದೆ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಶ್ರೀ ಸರ್, ಥ್ಯಾಂಕ್ ಯು ಸರ್, ಅವಕಾಶ ಕೊಟ್ಟಿದ್ದಕ್ಕೆ, ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಶ್ರೀ ಸರ್ ಮತ್ತು ಸೆಲ್ವಂ ಸರ್ ನಂಗೆ ಕಾಂಬಿನೇಷನ್ ತುಂಬ ಇಷ್ಟ. ಅವರು ಡಾರ್ಲಿಂಗ್ ಅದು ಮಾಡೋಣ, ಇದು ಮಾಡೋಣ, ಮಾಡೋಣ, ಅದು ಬೇಕಾ ಇದೇ ಹೇಳ್ತಾ ಇದ್ರು ಇಡೀ ಸೆಟ್ಟಲ್ಲಿ. ಆ್ಯಂಡ್ ಶ್ರೀ ಸರ್ ಆಫ್ ಸೆಟ್ ಬೇರೆ, ಆನ್ ಸೆಟ್ ಬೇರೆ. ಆನ್ ಸೆಟ್ ಅವ್ರು ಫೈರ್. ಅವ್ರು ಏನೇನು ಹೇಳಿದ್ರು, ಓಕೆ ಆಫ್ ಸೆಟ್ ಆಯ್ತು ಹಿಂಗೆ ಮಾತಾಡೋರು. ಅದಿಷ್ಟ ಆಯಿತು. ಆ್ಯಂಡ್ ಸೆಲ್ವಂ ಸಮ್, ಥ್ಯಾಂಕ್ ಯು ಸರ್. ನಿಮ್ಮ ವರ್ಕ್ ತುಂಬ ಚೆನ್ನಾಗಿದೆ. ಎಲ್ಲೂ ಪ್ರಾಬ್ಲಮ್ ತುಂಬ ಆಯಿತು, ಬಟ್ ಎಲ್ಲೂ ಹೇಳ್ಕೊಳ್ಳಿಲ್ಲ ನೀವು. ಥ್ಯಾಂಕ್ ಯು ಸರ್. ಆ್ಯಂಡ್ ಮಠ ಸರ್, ಫಸ್ಟ್ ಟೈಮ್ ಮಠ ಸರ್ ನಾನು ಸೆಟ್ಟಲ್ಲಿ ಬರುವಾಗ, ಫಸ್ಟ್ ಕೆಡಿಯೋಲ ಸೆಟ್ಟಿಗೆ ಬರುವಾಗ ನಾನು ಡೈರೆಕ್ಟರ್ ಹತ್ರ ಕೂತಿದ್ದೆ. ನಾನು ಇವಾಗ ಹೇಳ್ತೀನಿ, ಕಾಲ್ ಮೇಲೆ ಕಾಲು ಹಾಕೊಂಡು ಕೂತಿದ್ದೆ. ಸೈಡಿಗೆ ಬಂದುಬಿಟ್ಟು, ಯಾವತ್ತೂ ಡೈರೆಕ್ಟರ್ ಪಕ್ಕದಲ್ಲಿರುವಾಗ ಕಾಲ್ ಮೇಲೆ ಕಾಲು ಹಾಕೊಂಡು ಕೂರಬೇಡಮ್ಮ ಅಂತ ಹೇಳಿದವರು ಕ್ಯಾಮ್ರಾ ಮುಂದೆ. ಸೊ ಅದು ನಾನು ಇವತ್ತು ಮರೆಯಲ್ಲ. ಆ್ಯಂಡ್ ಪ್ರತಿಯೊಂದು ಸೀನಲ್ಲೂ ಅಷ್ಟೇ ಮಠ ಸರ್ ನಂಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ನೀನು ಮಾಡ್ತೀಯಮ್ಮ, ಮಾಡು. ಇವರು ಅಂತಲ್ಲ, ಎಲ್ಲ ಹಿರಿಯ ಕಲಾವಿದರಿಗೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಬೆಂಬಲ ನೀಡಿದ್ದಾರೆ ಅವರು. ಹಾಗೆ ಇದು ಕೋರ ಸಿನಿಮಾ ಬೇಗ ಬರ್ತದೆ, ಜಾನಲ್ಲಿ ರಿಲೀಸ್ ಆಗ್ತಾ ಇದೆ. ಮೀಡಿಯಾದವರು ದಯವಿಟ್ಟು ಸಪೋರ್ಟ್ ಮಾಡಿ, ಎಲ್ಲ ಜನರಿಗೆ ರೀಚ್ ಆಗೋ ಥರ ನೀವೇ ನೋಡ್ಕೋಬೇಕು. ಸೌಜನ್ಯ, ಥ್ಯಾಂಕ್ ಯು ಸೋ ಮಚ್. ಓಕೆ, ಹೀರೋ, ವೆರಿ ಸಾರಿ ಕಿಟ್ಟಿ. ಪ್ರತಿ ಟೈಮ್ ನಾನು ಅವನದೇ ಮರ್ತೋಗ್ಬಿಡ್ತೀನಿ ಹೇಳೋಕ್ಕೆ. ಕಿಟ್ಟಿ ಅವನು ಎಷ್ಟು ಟ್ಯಾಲೆಂಟೆಡ್ ಅಂತ ಎಲ್ಲರಿಗೂ ಗೊತ್ತಿದೆ. ಸ್ಟಂಟಲ್ಲಿ ಎಲ್ಲದರಲ್ಲೂ ಅಷ್ಟೇ. ಸೊ ನಾನು ಅವನ ಫೈಟಲ್ಲಿ ನಾನು ನೋಡ್ತಾ ಇರಬೇಕಾದ್ರೆ ಅವನಿಗೆ ತುಂಬ ಆ್ಯಕ್ಚುಲಾಗಿ ತುಂಬ ರಕ್ತಗಳೆಲ್ಲ ಬಂದಿತ್ತು, ತುಂಬ ಪೇಯ್ನ್ ಎಲ್ಲ ಆಗ್ತಾ ಇತ್ತು. ಅವನು ಕುಂಟ್ತಾ ಇದ್ದ. ಅವನಿಗೆ
ನಿಲ್ಲಕ್ಕೂ ಆಗ್ತಾ ಇರಲಿಲ್ಲ, ಕೂರಕ್ಕೂ ಆಗ್ತಾ ಇರಲಿಲ್ಲ. ನಾನು ಮತ್ತೆ ಅವ್ನ ಸೆಟ್ ಅಲ್ಲಿ ಯಾವಾಗ ಆಕ್ಷನ್ ಅಂತ ಅಂದ್ರು ಅವ್ನ ಇಡೀ ಬಾಡಿ ಲ್ಯಾಂಗ್ವೇಜೇ ಚೇಂಜ್ ಆಗೋಯ್ತು ಅವನು. ನಂಗದು ತುಂಬಾ ಇಷ್ಟ ಆಯ್ತು. ಆವಾಗ್ಲೇ ನಾನು ಸರ್ಗೆ ಹೇಳ್ದೆ, ಎಲ್ಲ ಮುಗಿಸ್ದಾದ್ಮೇಲೆ ನಾನು ಹೇಳ್ದೆ, ಕಿಟ್ಟಿ ನಿಜವಾಗ್ಲೂ ಎಲ್ಲೋ ಈಗ ಇರ್ತಾನೆ ನೆಕ್ಸ್ಟ್ ಈ ಮೂವಿ ಆದ್ಮೇಲೆ ಅಂತ, ಬ್ರೇಕ್ ಕೊಡುತ್ತೆ ಅಂತ ನಾನು ಭಾವಿಸ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನೋಡುಗ ಸುನಾಮಿ ಕಿಟ್ಟಿ. ನೀವೆಲ್ಲ ನಮ್ಮ ಬಾಸು, ನಾನ್ ನಿಮ್ ಕೂಸು. ಜೋರಾಗಿ ಹೊಡೀರಿ ಚೂರು ಕ್ಲಾಪ್ಸ್, ಚೂರು ಹೊಡೀರಿ. ಎಲ್ಲ ಕರ್ನಾಟಕ ಜನಕ್ಕೆ ತುಂಬಾ ಇಷ್ಟಪಟ್ಟಿರೋದು ನಮ್ಮ ಕೋರಕ್ಕೆ ತುಂಬಾ ಖುಷಿ ಆಗುತ್ತೆ. ಹಾಗೂ ನಮ್ಮ ಮೀಡಿಯಾದವ್ರು ಎಲ್ಲರೂ ಬಂದಿದ್ದೀರಾ, ತುಂಬಾ ಖುಷಿ ಆಗುತ್ತೆ. ಪ್ರತಿಯೊಬ್ರು ಮಕ್ಕಳುಗಳು ಬಡವರು ಶ್ರೀಮಂತರು ಅನ್ನೋದನ್ನೇ ಕಲಾವಿದರಿಗೆ ಕಲೆಗೆ ಬೆಲೆ ಕಟ್ಟೋದಿದೆಯಲ್ಲ, ಅದು ತುಂಬಾ ಕಷ್ಟ. ಎಲ್ರಿಗೂ ಕಲೆಗೂ ಬೆಲೆ ಕಟ್ಟು ಒಂದು ಕೋರ ಅಂತ ಉದ್ಘಾಟನೆ ಮಾಡಿರೋಂಥ ನಮ್ಮ ಪಿ ಮೂರ್ತಿ ಫಸ್ಟ್ ಅವ್ರ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ. ನಾನು ಒಂದು ತಮ್ಮನಾಗಿ, ಒಂದು ಬ್ರದರ್ ಆಗಿ, ಒಬ್ಬ ಪ್ರೀತಿಯ ಹುಡುಗನಾಗಿ, ಒಬ್ಬ ಟ್ಯಾಲೆಂಟೆಡ್ ಆಗಿ, ರಿಯಾಲಿಟಿ ಶೋ ನೋಡಿದಾಗಿಂದನು ನನ್ನ ತುಂಬಾ ಎಷ್ಟು ಇಷ್ಟಪಟ್ಟರು ಅಂತ ನನಗೆ ಅವ್ರಿಗೆ ಮಾತ್ರ ಗೊತ್ತು. ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಈ ಕೋರ ಸಿನಿಮಾನ ತುಂಬಾ ಮುದ್ದಕ್ಕೆ ತಗೊಂಡೋಗಿದ್ದಾರೆ. ನನಗೊಂದು ಚಾನ್ಸ್ ಕೊಟ್ಟು ರತ್ನಮ್ಮ ಪ್ರೊಡಕ್ಷನ್ ಅಲ್ಲಿ ಒಂದು ಕೋರನ್ನ ಈ ಲೆವೆಲ್ ತಂದಿರೋದು ಕಿಟ್ಟಿ ಮಾಡೇ ಮಾಡ್ತಾರಂತ ಒಂದು ಕಾನ್ಫಿಡೆನ್ಸ್ ಅಲ್ಲಿ. ಆ ಕಾನ್ಫಿಡೆನ್ಸ್ ಬಗ್ಗೆ ನಾನು ಕಷ್ಟಪಟ್ಟಿದ್ದೀನಿ. ಸಿನಿಮಾದಲ್ಲಿ ನೋಡ್ತೀರಾ ನೀವು. ಮೀಡಿಯಾದವ್ರಿಗೆ, ಮೀಡಿಯಾ ಬಾಂಧವರಿಗೆ ನಾನು ಹೇಳೋದು ಇಷ್ಟನೇ. ಯಾಕೆಂದ್ರೆ ಕಷ್ಟಪಟ್ಟಿರೋ ಸಿನಿಮಾನ ಬೆಳೆಸಿ ಆರೈಸಿ ಆಶೀರ್ವಾದ ಮಾಡಿ ಈ ಕೋರ ಅದ್ಭುತವಾಗಿ ಬಂದಿದೆ. ನಮ್ಮ ಮೂರ್ತಿನ ಅಷ್ಟೇ ಕಷ್ಟಪಟ್ಟಿದ್ದಾರೆ. ಪ್ರತಿಯೊಂದು ಒಂದೊಂದು ರೂಪಾಯಿನೂ ಕೂಡಕ್ಕಿ ಕಷ್ಟ. ಅವ್ರು ಅವಾಗ್ಲೇ ಹೇಳ್ತಿದ್ರು ತೆಲುಗುಗೆ ಇದು ಮಾಡ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ. ಈ ಕೋರದಲ್ಲಿ ಪ್ರತಿಯೊಂದು ವಿಷಯನೂ ತುಂಬಾ ಚೆನ್ನಾಗಿ ಹೇಳ್ಕೊಂಡ್ ಬಂದಿದ್ದಾರೆ. ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಫೈಟಿಂಗ್ ಆಗಿರ್ಬೋದು, ಡ್ಯಾನ್ಸು, ಊಟ, ತಿಂಡಿ, ಒಂದು ಪ್ರೊಡಕ್ಷನ್ ಯಾವ ತರ ಇರ್ಬೇಕಂತ ಮೂರ್ತನ ತುಂಬಾ ನಮ್ಮ ಕೋರ ಟೀಮ್ ಕಲ್ಸ್ಕೊಟ್ಟಿದ್ದಾರೆ. ಅಣ್ಣ, ನಿಮ್ಮ ಆಶೀರ್ವಾದ ಪ್ರೀತಿ ಯಾವಾಗ್ಲೂ ನನ್ನ ಮೇಲೆ ಇರ್ಲಿ. ನಿಮ್ ತಮ್ಮನಾಗಿ ನಿಮ್ಮ ಹೆಸರನ್ನ ಉಳಿಸ್ತೀನಿ ಕೋರ ಟೀಮ್ ಈ ಸಿನಿಮಾದಿಂದ. ನೀವು ತುಂಬಾ ಕಷ್ಟಪಡಿಸಿ ಸಿನಿಮಾ ಮಾಡಿದ್ದೀರಾ ನನಗೆ. ಥ್ಯಾಂಕ್ ಯು, ಲವ್ ಯು ಅಣ್ಣ. ನಿಮ್ಮ ಆಶೀರ್ವಾದ ಇದೇ ತರ ನಮ್ಮೆಲ್ಲ ಟೀಮಲ್ಲಿ ಇರ್ಲಿ. ಅದೇ ತರ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಪ್ರೀತಿ ಆತ್ಮೀಯ ಗೆಳೆಯ ನಮ್ಮಣ್ಣ ಇವರಿದ್ದಾರೆ, ಡೈರೆಕ್ಟರ್ ಅಣ್ಣ ಅಂತಾನೆ ಹೇಳ್ಬೋದು. ಆಕ್ಟಿಂಗ್ ಬಂದಿಲ್ಲ ಅಂದ್ರೆ ಆಕ್ಟಿಂಗ್ ಕಲ್ಸ್ಕೊಡೋರು, ಫೈಟಿಂಗ್ ಬಂದಿಲ್ಲ ಹಿಂಗ್ ಮಾಡೋ ಅಂತ ಹೇಳ್ಕೊಡೋರು. ಪ್ರತಿಯೊಂದು ವಿಷಯದಲ್ಲೂ ತೀಡಿ. ಒಂದು ರಿಯಾಲಿಟಿ ಶೋ ಅಂದ್ರೆ ಬೇರೆ ಇರುತ್ತೆ, ರಿಯಲ್ ಸಿನಿಮಾ ಅಂದ್ರೆ ಬೇರೆ ಇರುತ್ತೆ. ರಿಯಾಲಿಟಿ ಶೋ ಅಲ್ಲಿ ನ್ಯಾಚುರಲ್ ಆಗಿ ಆಕ್ಟಿಂಗ್ ಮಾಡೋದು, ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು. ಆಕ್ಟು ಯಾವ ತರ ಮಾಡ್ಬೇಕಂತ ಹೇಳ್ಕೊಟ್ಟಿದ್ದೆ ನಮ್ಮ ಶ್ರೀ ಸರ್. ತುಂಬಾ ಎಲ್ಲರೂ ಹೇಳಿದ್ದಾರೆ ಶ್ರೀ ಸರ್ ಬಗ್ಗೆ, ನಾನೇನು ಹೇಳೋದಿಲ್ಲ. ತುಂಬಾ ಮಹಾರಾಕ್ಷಸ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ. ಕೆಲಸ ಅಂತ ಬಂದಾಗ ಇಂಥ ಡೈರೆಕ್ಟರ್ಗಳು ನಮ್ಮಂತ ಪ್ರತಿಭೆಗಳಿಗೆ ಸಿಗ್ಬೇಕು. ಸಿಕ್ತಾಗ್ಲೇ ನಮ್ಮಂತ ಈ ತರ ಸಿನಿಮಾನ ಮಾಡಕ್ಕಾಗೋದು, ಇಷ್ಟೊಂದು ಕಾಲೇನ ಹೊರಗಡೆ ತೆಳಗಕ್ಕಾಗೋದು. ನಾನು ಮಾರ್ಷಲ್ ಗೋಲ್ಡ್ ಮೆಡಲ್ ಎಲ್ಲ ಮಾಡಿರ್ಬೋದು, ಬಟ್ ಯಾವ ತರ ಯೂಸ್ ಮಾಡ್ಬೇಕನ್ನೋದನ್ನ ನಮ್ಮ ಶ್ರೀ ಸರ್ ಹೇಳ್ಕೊಟ್ರು. ತುಂಬಾ ಅದ್ಭುತವಾಗಿ ಒಂದು ಕತೆ ಮಾಡ್ಕೊಂಡು ಎಲ್ಲ ಆರ್ಟಿಸ್ಟ್ನ ಸೇರಿಸ್ಕೊಂಡು ಅದ್ಭುತವಾಗಿ ಎಲ್ಲ ಮೇಂಟೈನ್ ಮಾಡ್ಕೊಂಡು ಒಂದು ಕೋರ ಅನ್ನೋದ ಒಂದು ಮಾಡಿದ್ದಾರೆ. ಕೋರ ತುಂಬಾ ಇಷ್ಟಪಡ್ತಾರೆ ಎಲ್ರು. ಆ ತರ ನಮ್ಮ ಶ್ರೀ ಸರ್ಗೂ ಒಳ್ಳೇದಾಗ್ಲಿ. ಅವ್ರು ಚೆನ್ನಾಗಿ ಬೆಳಿಬೇಕು. ಒಬ್ಬ ಒಳ್ಳೆ ಡೈರೆಕ್ಟ್ರು, ಅವ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಅದೇ ತರ ಸೌಜನ್ಯ ನಮ್ಮ ಸಿನಿಮಾದಲ್ಲಿ ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವ್ರು ಒಳ್ಳೇದಾಗ್ಲಿ. ನೀವು ತುಂಬಾ ಕಷ್ಟಪಟ್ಟಿದ್ದೀರ ಇವ್ರ ಕೆಲೆಲ್ಲ ಹೊಡ್ಸ್ಕೊಂಡು, ನಮ್ಮ ವಿಲ್ಲನ್ ಕೆಲೆಲ್ಲ ಒಳ್ಳೇದಾಗ್ಲಿ. ನಮ್ಮ ಮಟ್ಟಣ ಅವ್ರ ಬಗ್ಗೆ ಹೇಳಂಗಿಲ್ಲ, ಹಿರೇ ನಾಯಕರು. ನನ್ನ ಬಗ್ಗೆ ಅವಾಗಲೇ ಒಂದು ಕಮೆಂಟ್ ಹೇಳಿದ್ರು, ಕಿಟ್ಟಿ ಅಂದ್ರೆ ಹಂಗೆ ಹಿಂಗೆ ಅಂತ. ನಾನ್ ಮಾಡ್ಕೊಂಡಿದ್ದೆಲ್ಲ ಅದಾಗಿದೆ ಅಷ್ಟೇನೆ. ನಾವು ಮಾಡ್ಕೊಳ್ಳೋದು ಯಾವ್ದು ಹೋಗಲ್ಲ. ಆಟೋಮೆಟಿಕ್ ಎಲ್ಲರೂ ಲೈಫಲ್ಲಿ ಒಂದು ಘಟನೆ ಆಗುತ್ತೆ, ಅದಾಗುತ್ತೆ ಅಷ್ಟೇ. ನನ್ನ ಬಗ್ಗೆ ಪ್ರೀತಿ ವಿಶ್ವಾಸ ಮಟ್ಟನ ಇಟ್ಟಿದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ. ಈ ಸಿನಿಮಾದಲ್ಲಿ ಅವ್ರ ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಆಗಿ ಮಾಡಿದ್ದಾರೆ. ನೋಡ್ಬೋದು ಟೀಸರ್ ಅಲ್ಲಿ. ಅದು ಸಿನಿಮಾದಲ್ಲಿ ನೋಡಿ ಅವ್ರ ಕ್ಯಾರೆಕ್ಟರ್ ಏನು ಅಂತ ಗೊತ್ತಾಗುತ್ತೆ. ಒಳ್ಳೇದಾಗ್ಲಿ. ಹಂಗೆ ನಮ್ಮ ಗಣೇಶಣ್ಣ ತುಂಬಾ ಅಗೋರಿ ಕ್ಯಾರೆಕ್ಟರ್ ತುಂಬಾ ಸಕ್ಕದಾಗಿ ಮಾಡಿದ್ದಾರೆ. ನಿಮ್ಗೂ ಒಳ್ಳೇದಾಗ್ಲಿ ಅಣ್ಣ. ಬಂದು ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿದಿರ. ನಮ್ಮ ಯತಿರಾಜಣ್ಣ ಅವ್ರ ಪಸ್ರು ಕ್ಯಾರೆಕ್ಟರ್ ಮಾಡಿ ಇವತ್ತು ಕೋರದಲ್ಲಿ ಒಂದು ಒಳ್ಳೆ ಡೆಪ್ತ್ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ತುಂಬಾ ಇಷ್ಟಪಡ್ತೀರಾ. ಸೆಕೆಂಡ್ ಹಾಫ್ ಅಲ್ಲಿ ಏನಿದೆ ಅಂತ ಅವ್ರು ಹೇಳಿದಾರೆ ಆಲ್ರೆಡಿ. ನಾನು ಹೇಳಕ್ ಇಷ್ಟಪಡಲ್ಲ, ಯಾಕೆ ನಮ್ಮ ಡೈರೆಕ್ಟರ್ ಎಷ್ಟು ಬೇಕು ಅಷ್ಟು ಮಾತಾಡಂತ ಹೇಳ್ತಾರೆ ನನಗೆ. ತುಂಬಾ ಚೆನ್ನಾಗಿ ಮಾಡಿದಾರ. ಅದಾದ್ಮೇಲೆ ಆರ್ಟಿಸ್ಟ್ಗಳು ತುಂಬಾ ಜನ ಇದ್ದಾರೆ. ನನ್ನ ಪಾರ್ಟ್ನರು ಅಂದ್ರೆ ಸಿನಿಮಾದಲ್ಲಿ ಹೀರೋಯಿನ್ ಚರಿಷ್ಮಾ ತುಂಬಾ ಚೆನ್ನಾಗಿ ಮಾಡಿದ್ಯಾ ಚರಿಷ್ಮಾ. ನಿಮ್ಗೂ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಆಕ್ಟಿಂಗ್ ಆಗಿರ್ಬೋದು. ಈ ಸಾಂಗ್ ನೋಡಿದ್ದೀರಾ, ಸಾಂಗ್ ಮುಖಾಂತರ ಚರಿಷ್ಮಾ ಚೆನ್ನಾಗಿ ಕಾಣಿಸ್ತಾರೆ. ಈ ಸಿನಿಮಾದಲ್ಲೂ ತುಂಬಾ ಕಷ್ಟಪಟ್ಟಿದ್ದಾರೆ. ಚರಿಷ್ಮನ್ಗೂ ಒಳ್ಳೇದಾಗ್ಲಿ. ನಾವು ಬಂದಿರೋಂಥ ಎಲ್ಲರಿಗೂ ಒಳ್ಳೇದಾಗ್ಲಿ, ನಮ್ಮ ಟೀಮ್ಗೆ. ಮತ್ತೆ ಈ ಟೆಕ್ನಿಷಿಯನ್ ಬಗ್ಗೆ ಹೇಳಕ್ ಏನಿಲ್ಲ. ನಮ್ಮ ಪ್ರಶಾಂತ್ ಸರ್ ಬಂದಿದ್ದಾರೆ. ತೆಲುಗುದು ಏನು ಪೋಸ್ಟರ್ ಲಾಂಚ್ ಮಾಡಿದ್ರು, ಪ್ರಶಾಂತ್ ಸರ್ ಬಂದು ನೀವು ನಮ್ಮ ಟೀಮ್ಗೆ ಆಶೀರ್ವಾದ ಮಾಡೋದಕ್ಕೆ ತುಂಬಾ ಧನ್ಯವಾದಗಳು. ಹೊರಟ ಪ್ರಶಾಂತ್ ಮತ್ತೆ ಹೊರಟ ಶ್ರೀವರಲ್ಲೇ ಕೂತಿದ್ದಾರೆ. ನಿಮ್ಗೂ ನೆಕ್ಸ್ಟ್ ಬರೋಂಥ ಆಫರ್ಗಳು ಹೊರಟ 2 ಕಂಟಿನ್ಯೂ ಮಾಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಿಮ್ಗೂ ಥ್ಯಾಂಕ್ ಯು ಸೋ ಮಚ್. ಹಂಗೆ ನಮ್ಮ ಗಿರೀಶ್ ಸರ್ ಎಡಿಟ್ರು ನಾನು ತುಂಬಾ ಚೆನ್ನಾಗಿ ಎಡಿಟ್ ಮಾಡಿ ತೋರಿಸಿದ್ದೀರಾ. ನಿಮ್ಗೂ ಒಳ್ಳೇದಾಗ್ಲಿ. ಅದೇ ತರ ನಮ್ಮ ಕ್ಯಾಮ್ರಾಮನ್ ರಾಕ್ಷಸ್ ಅವರು ಒಂಥರ ಕ್ಯಾಮ್ರಾಮನ್ ಅಂತ ಬಂದಾಗ ನೆಕ್ಸ್ಟ್ ಲೆವೆಲ್ಲಿ ಮೇಕಿಂಗ್ ಮಾಡಿದ್ದಾರೆ ಸರ್. ನಿಜವಾಗ್ಲೂ ಐ ಲವ್ ಯು. ಒಳ್ಳೇದಾಗ್ಲಿ ನಿಮ್ಗೂ. ಮತ್ತೆ ಇನ್ಯಾರಿದ್ದಾರೆ ಸರ್ ನಮ್ಮ ಟೀಮ್ ಅವರೆಲ್ಲ ಮುಗೀತಾ? ನಮ್ಮ ಚೆಲುವಣ್ಣ ಇದ್ದಾನೆ, ಅಣ್ಣಂಗೆ ಶಾತ್ ಕೊಟ್ಟಿರೋಂಥ ಬ್ರದರು.
ಪ್ರೊಡ್ಯೂಸರ್ ಆಗಿ ಅವ್ರಿಗೂ ಒಳ್ಳೇದಾಗ್ಲಿ. ನಮ್ಮ ವೇಲು ಮುರುಗನ್ ಬಂದಿದ್ದಾರೆ, ಅವ್ರಿಗೂ ಒಳ್ಳೇದಾಗ್ಲಿ. ನಮ್ಮ ಅಕ್ಕ ಮಂಜಕ್ಕ ನಮ್ಮ ಟೀಮ್ಗೆ ಊಟ ತಿಂಡಿ ಏನಂತ ಹೇಳಿದ್ರೆ ಅವಾಗ್ಲೇ ನಮ್ಮ ಅವರು ತುಂಬಾ ಅವ್ರ ಫ್ಯಾಮಿಲಿ ಸಮೇತ ಅವಳು ಆಗಿರ್ಬೋದು, ಅವ್ರ ಮಗಳಾಗಿರ್ಬೋದು, ಮತ್ತೆ ಸಾಗರ್ ಆಗಿರ್ಬೋದು, ಎಲ್ಲ ತುಂಬಾ ಕಷ್ಟಪಟ್ಟಿದ್ದಾರೆ. ಎಲ್ರಿಗೂ ಒಳ್ಳೇದಾಗ್ಲಿ. ಅದೇ ತರ ಈಗ ಸಿನಿಮಾ ಬಗ್ಗೆ ಮಾತಾಡ್ತೀನಿ. ಸಿನಿಮಾ ಎಕ್ಸ್ಟ್ರಾರ್ನರಿ ಬಂದಿದೆ. ನಿಮ್ಮ ಆಶೀರ್ವಾದ ಪ್ರೀತಿ ಸದಾ ಇರಲಿ. ನಾನು ಮಾಡಿರೋಂಥ ಫೈಟ್ ಆಗಿರ್ಬೋದು, ಈ ಸಾಂಗ್ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ದಯವಿಟ್ಟು ಮೀಡಿಯಾ ನಮ್ಮ ಪ್ರೀತಿಯಿಂದ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಕೋರ ಸಾಂಗ್ನ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಮೇಕಿಂಗ್ ಇರ್ಬೋದು, ಟೀಸರ್ ಆಗಿರ್ಬೋದು, ಟ್ರೈಲರ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ತಗೊಂಡೋಗಿದ್ದಾರೆ ಶ್ರೀ ಸರ್ ಎಡಿಟಿಂಗ್ ಎಲ್ಲ. ಒಳ್ಳೇದಾಗ್ಲಿ, ಸಪೋರ್ಟ್ ಮಾಡಿ, ಆರೈಸಿ. ನಿಮ್ಮನೆ ಹುಡುಗ ಸುನಾಮಿ ಕಿಟ್ಟಿಗೆ ಜಾಸ್ತಿ ಮಾತಾಡ್ತೀನಿ, ಇನ್ನು ಟೈಮ್ ಆಗೋದು. ಏನು ಕಾರ್ಯಕ್ರಮ ಇಲ್ಲ ಅಣ್ಣ, ಇನ್ನೇನಿಲ್ಲ ಅನ್ಸುತ್ತೆ, ಮಾತಾಡ್ಬೋದು ನಾನು. ಅದು ಆಮೇಲೆ ಈ ಸಿನಿಮಾ ತೆಲುಗು ತಮಿಳಲ್ಲಿ ಲಾಂಚ್ ಆಗಿದೆ. ನಮಗೂ ಅನ್ಕೊಂಡಿರಲಿಲ್ಲ ನಮ್ಮ ಮೂರ್ತಿ ಅಣ್ಣ ಇಷ್ಟೊಂದು ಕಷ್ಟಪಟ್ಟು ಸಿನಿಮಾ ಮಾಡಿದಾರಂತ. ತೆಲುಗಲ್ಲಿ ಬಂದಿರೋದು ತುಂಬಾ ಖುಷಿ ಆಗಿದೆ. ಫಸ್ಟ್ ಕ್ಲಾಸ್ ಮಾಡಿದೆ ನಮ್ಮ ಸರ್. ನಿಮಗೂ ಥ್ಯಾಂಕ್ ಯು ಸೋ ಮಚ್ ಸರ್. ಬಂದು ನಮ್ಮ ತೆಲುಗಲ್ಲಿ ಏನ್ ಮಾಡ್ತೀರಿ ಎಲ್ಲರಿಗೂ ನಿಮ್ಮ ಪ್ರೀತಿ ಸದಾ ಇರಲಿ. ಕನ್ನಡ ಬರಲ್ಲ, ನನಗೂ ತೆಲುಗು ಹೊಸ್ತಂಡಿ, ಹಂಗೆ ಏನೋ ಮನ್ಗೂ ಬರಲ್ಲ ಸ್ವಲ್ಪ, ಅದೇ ತೆಲುಗು. ಆಮೇಲೆ ತಮಿಳರು ಮೋಹನ್ ಸರ್ ಅವರು ಮಾಡಿದ್ದಾರೆ. ನಿಮ್ಮ ಪ್ರೀತಿ ಆಶೀರ್ವಾದ ಇರಲಿ. ಪ್ಯಾನ್ ಇಂಡಿಯಾ ಅನ್ನೋದಕ್ಕಿಂತ ಶ್ರೀ ಸರ್ ಅದ್ರ ಬಗ್ಗೆ 2 ಲೈನ್ ಚೆನ್ನಾಗಿ ತುಂಬಾ ಹೇಳಿದ್ರು. ಪ್ಯಾನ್ ಇಂಡಿಯಾ ಮಾಡೋದಲ್ಲ, ಆಗೋದು ಅಂತ. ಜನ ನೋಡಿ ತಗೋಬೇಕು. ಈ ಸಿನಿಮಾ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ. ಯಾಕಂದ್ರೆ ಈ ಮೂರ್ತಿ ಅಣ್ಣ ಇವತ್ತು ಮೀಡಿಯಾ ಪ್ರೆಸ್ ಮೀಡಿಯಾ ಇಟ್ಟಿದ್ದಾರೆ. ಬರೀ ಓನ್ಲಿ ಕೇವಲ ಆರ್ಟಿಸ್ಟ್ಗಳಿಗೆ ಟೆಕ್ನಿಷಿಯನ್ ಮಾತ್ರ. ಇಲ್ಲ ಅಂದಿದ್ರೆ ದೊಡ್ಡದಾಗಿ ಮಾಡ್ಬೇಕಂದ್ರೆ ಹೆವಿ ಕ್ರೌಡ್ ಸೇರೋರು. ಅವ್ರ ಬಳಗನೆ ತುಂಬಾ ಇದೆ. ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಇರಲಿ ಈ ಸುನಾಮಿ ಕಿಟ್ಟಿ ಮೇಲೆ. ನೆಕ್ಸ್ಟ್ ಬರೋಂಥ ಪ್ರಾಜೆಕ್ಟ್ಗಳು ಎಲ್ರಿಗೂ ನಮ್ಮ ಮೂರ್ತಿ ಅಣ್ಣ ನಮ್ಮ ಡೈರೆಕ್ಟರ್ ನೋಡ್ಕೋತಾರೆ. ಕೋರ ಸಿನಿಮಾನ ಗೆಲ್ಸಿ, ಆರೈಸಿ, ಆಶೀರ್ವಾದ ಮಾಡಿ. ಟ್ರೈಲರ್ ಇಷ್ಟಲ್ಲೇ ಕೊಡ್ತಾರೆ ಅಣ್ಣ. ಜನವರಿಗೆ ಸಿನಿಮಾ ರಿಲೀಸ್ ಡೇಟು ಫಿಕ್ಸ್ ಮಾಡ್ತಿದ್ದಾರೆ. ಒಳ್ಳೇದಾಗ್ಲಿ ಎಲ್ರಿಗೂ. ನಿಮ್ಮ ಪ್ರೀತಿ ವಿಶ್ವಾಸ ಹಂಗೆ ಇರಲಿ. ನಮ್ಮ ಕೋರ ಟೀಮಲ್ಲಿ ಇರಲಿ, ನನ್ನ ಮೇಲೆ, ನಮ್ಮ ಟೀಮಲ್ಲಿ ಇರಲಿ. ಲವ್ ಯು, ಥ್ಯಾಂಕ್ ಯು ಸೋ ಮಚ್. ಎಷ್ಟು ಸರಿ ಲವ್ ಯು ಖಾಲಿ ಮಾಡ್ತಿದ್ದೀರಾ ನೀವು? ಒಬ್ರಿಗೆ ಹೇಳಿದ್ದು ಮೇಡಮ್, ಎರಡು ಲವ್ ಯು ಹೇಳಿದ್ದೀನಿ. ಒಂದು ಪ್ರಶ್ನೆ ಇದೆ ನೋಡಿ. ಸರ್, ನಿಮಗೂ ಒಳ್ಳೇದಾಗ್ಲಿ ಮೇಡಮ್. ಸಿನಿಮಾದಲ್ಲಿ ನಾನೇ ಇರಲ್ವಾ ಸರ್? ಓಡ್ಕೊಂಬಂಡ್ರೆ ಸುಂಡ್ರಗಾಳಿ, ಯಾರ್ಕೊಂಬಂದ್ರೆ ಸುನಾಮಿ ಅವಳಿ ಸರ್. ಅದೇ ನಾನೇ ಮಾಡಿರೋದು ಹೀರೋ ಆಗಿ ನನ್ನ ಕ್ಯಾರೆಕ್ಟರ್ ಮಾಡಿ ಹೇಳಿದ್ನಲ್ಲ ಸರ್ ಅವಾಗಲೇ. ನಮ್ಮಣ್ಣ ಪ್ರೀತಿಯಿಂದ ನನಗೆ ಕ್ಯಾರೆಕ್ಟರ್ ಬಂದ್ಬಿಟ್ಟು ಒಂದು ಹಳ್ಳಿ ಕ್ಯಾರೆಕ್ಟರ್. ಅದೊಂದು ಹೇಳಕ್ ಇಷ್ಟಪಡ್ತೀನಿ ಸರ್. ಕ್ಯಾರೆಕ್ಟರ್ ಹೀರೋ ಆಗಿ ಮಾಡಿದೀನಿ ಅಷ್ಟೇ. ಡೈರೆಕ್ಟರ್ ಇಷ್ಟ ಹೇಳಿರೋದವ್ರಿಗೆ ಅದ್ರ ಮುಂದೆ ಬೇರೆ ಏನ್ ಹೇಳಂಗಿಲ್ಲ ನೀವು. ಸಿನಿಮಾದಲ್ಲಿ ನೋಡಿ ಸರ್, ದಯವಿಟ್ಟು ಸಿನಿಮಾ ನೋಡಿ, ಆಶೀರ್ವಾದ ಮಾಡಿ. ಚೆನ್ನಾಗಿ ಮೂಡ್ ಬಂದೈತೆ. ರಿಯಾಲಿಟಿ ಶೋ ಏನ್ ಸುನಾಮಿ ಕಿಟ್ಟಿ ಮಾಡಿದ್ದೀನಿ, ಸಿನಿಮಾದಲ್ಲೂ ಅದಕ್ಕಿಂತ ಬೇರೆನೆ ಮಾಡಿದ್ದೀನಿ. ನಿಮ್ಮ ಆಶೀರ್ವಾದ ಇರ್ಲಿ ಬಸ್. ಏನು ಅಂತಂದ್ರೆ ಇದು ದೊಡ್ಡ ಸಿನಿಮಾ, ದೊಡ್ಡ ಸೆಟ್ಟು, ದೊಡ್ಡ ಪ್ರಾಪರ್ಟಿ, ಆ ತರದೆಲ್ಲ ಇದ್ದಾಗ ಎಲ್ಲಾ ಕಡೆ ಏನು ಫುಲ್ಲು ಏನಾದ್ರು ಜೇನುತುಪ್ಪನೇ ಇರಲ್ಲ. ಪ್ರೊಡ್ಯೂಸರ್ಗೂ ಅವ್ರಿಗೂ ಸಣ್ಣ ಸಣ್ಣ ಪುಟ್ಟ ಕ್ಲಾಶ್ಗಳು ಆಗಿರೋದು. ಯಾಕಂದ್ರೆ ತುಂಬಾ ದೊಡ್ಡ ವಿಚಾರಗಳು ಇತ್ತಿತ್ತು. ಆಮೇಲೆ ನಂಬರ್ ಆಫ್ ಡೇಸ್ ಶೂಟ್ ಮಾಡ್ತಾ ಇದ್ವಿ. ಅಲ್ಲಿ ಸೆಟ್ ಅಲ್ಲಿ ಒಂಚೂರು ಅಪ್ಸೆಟ್ ಆಗಿದ್ರು. ಏನೋ ಪ್ರಾಪರ್ಟಿ ಬಂದಿಲ್ಲ ಅಂತ ಏನೋ. ಆಮೇಲೆ ನಾವೆಲ್ಲ ಆರ್ಟಿಸ್ಟ್ಗಳು 10 ಕಿಲೋಮೀಟರ್ ದೂರ ಉಳ್ಕೊಳ್ತಾ ಇದ್ವಿ, ಬೇಗ ಬಂದ್ಬಿಡ್ತಾ ಇದ್ವಿ. ಒಂದಿನ ಬಂದ್ರು ಅಂದ್ರೆ ಊಟ ಅವ್ರು ಬಂದು ಎಲ್ಲರೂ ಕೊಟ್ಬಿಟ್ಟು ಹೋಗ್ಬಿಡ್ತಿದ್ರು. ಇವರು ಅಲ್ಲೆಲ್ಲ ಪ್ರಾಪರ್ಟಿ ಎಲ್ಲ ಡಿಸ್ಕಷನ್ಸ್ ಎಲ್ಲ ಮುಗಿಸ್ಕೊಂಡ್ ಬರೋಷ್ಟೊತ್ತಿಗೆ ಇರ್ತಾನೆ ಇರಲಿಲ್ಲ ಪಾಪ. ಅದನ್ನೊಂದ್ ದಿವಸ ನೋಡಿದಾಗ ಇವ್ರು ಬರೋರ್ಗು ಕಾಯ್ಕೊಳ್ತು ಕೂರ್ತಾ ಇದ್ದೆ. ನನ್ನ ಕೈಲೂ ಗ್ಲಾಸ್ ಇರೋದು, ಸರಿ ಅವ್ರಿಗೆ ಯಾಕೆ ಇಲ್ಲ ಅನ್ನೋದು ಬಂದ್ಬಿಟ್ಟು ಅವ್ರು ಗ್ಲಾಸ್ ಕೊಟ್ಟು ಊಟ ಎತ್ತಿಟ್ಟಿರ್ತಿದ್ದೆ. ಊಟದ ಜೊತೆ ಕೀರ್ತ ಕೊಟ್ಟಿದ್ದೀನಿ. ಇದು ನಮ್ದು ಶ್ರೀ. ಯಾಕಂದ್ರೆ ಫೋನ್ ಮಾಡಿದಾಗೆಲ್ಲ ಅದನ್ನ ಮೆನ್ಷನ್ ಮಾಡ್ತಿರ್ತಾರೆ. ಅದು ಎಲ್ರ ಮುಂದೆ ನಾನು ಹೇಳ್ಬೇಕಾಯ್ತು. ಅಂದ್ರೆ ಊಟನೂ ಕೇರ್ ಮಾಡದೆ ಕೆಲಸ ಮಾಡಿದ್ದಾರೆ, ಅದಂತೂ ಒಪ್ಕೋತೀನಿ.